ಹಲೋ ಎವ್ರಿವನ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಲ್ ಅಂಡ್ ಕಾಮ್ ಆಗಿ ಹಾಲಿಡೇಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ, ಅಥವಾ ಮುಂದೆ ಏನ್ ಮಾಡೋದು, ಯಾವ ಬ್ರಾಂಚು, ಯಾವ ಕಾಲೇಜು ಅಂತ ತಲೆಗೆಡ್ಸ್ಕೊಂಡು ಟೆನ್ಷನ್ ಆಗಿದ್ದೀರಾ? ಸೊ ಮುಂದೆ ಏನು? ಈಗ DCET ಎಕ್ಸಾಮ್ ಬರ್ದಾಯ್ತು, ಇನ್ನೇನು ರಿಸಲ್ಟ್ ಬರುತ್ತೆ, ಮುಂದೆ ಏನ್ ಮಾಡಬೇಕು, ಮುಂದೆ ಏನೇನು ಪ್ರೋಸೆಸ್ ಅಂತ ಯಾರ್ಯಾರು ಕನ್ಫ್ಯೂಷನ್ ಅಂತಿದ್ದೀರಾ, ನಿಮ್ಮ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಈ ಸೆಷನ್. ಸೊ ಈಗ ಫಸ್ಟ್ ನೀವು DCET ಎಕ್ಸಾಮ್ ಮುಗ್ದಿದೆ. ಸೊ DCET 2025 ಮುಗೀತು. ಹೆಂಗೋ ಕಷ್ಟಪಟ್ಟು ಓದಿ ಒಂದು 3 months ಎಲ್ಲ ಕ್ಲಿಯರ್ ಮಾಡಿದ್ದೀರಾ. ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬರುತ್ತೆ, ಒಳ್ಳೊಳ್ಳೆ ರ್ಯಾಂಕಿಂಗ್ ತಗೊಂತೀರಾ. ಸೊ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತಂದ್ರೆ, ನೆಕ್ಸ್ಟ್ ರಿಸಲ್ಟ್ ಬರುತ್ತೆ. ಸೊ ಇನ್ನೊಂದು ಮೇ ಬಿ 1 week or 10 days ಅಲ್ಲಿ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ಇನ್ನೊಂದು 10-15 days ಅಂತ ತಗೊಳ್ಳೋಣ ಇರಲಿ. ಸೊ ಒಂದ್ಸಲ ರ್ಯಾಂಕಿಂಗ್ ಎಲ್ಲ ಅನೌನ್ಸ್ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ನೆಕ್ಸ್ಟ್ ನೀವು ಕಾಲೇಜಸ್ನ ಚೂಸ್ ಮಾಡಬೇಕು. ಸೊ ನೀವು ಯಾವ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ. ಸೊ ಅದಕ್ಕೆ ಯಾವ್ಯಾವ ಕಾಲೇಜಲ್ಲಿ ಈ ಲ್ಯಾಟ್ರಲ್ ಎಂಟ್ರಿ ಅವ್ರಿಗೆ, ಅಂದ್ರೆ ನೀವೇನು ಎಕ್ಸಾಮ್ ಬರೆದು ಹೋಗ್ತೀರಾ, ನಿಮ್ಮನ್ನ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ತೀವಿ. ಸೊ ಈ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ಗೆ ಎಷ್ಟು ಸೀಟ್ಸ್ ಇದೆ ಒಂದೊಂದು ಕಾಲೇಜಲ್ಲಿ, ಒಂದೊಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲಬಲ್ ಇದೆ ಅಂತ ಒಂದು ಸೀಟ್ ಮ್ಯಾಟ್ರಿಕ್ಸ್, ಅಂದ್ರೆ ಈಗ ಒಂದು ಕಾಲೇಜ್ ಅಂತ ತಗೊಂಡ್ರೆ ಅದರಲ್ಲಿ ಯಾವ್ಯಾವ ಬ್ರಾಂಚಿಗೆ ಎಷ್ಟೆಷ್ಟು ಸೀಟ್ ಅವೈಲಬಲ್ ಇದೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಅಂತ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಇನ್ನ ಬಿಟ್ಟಿಲ್ಲ, ಇನ್ನೇನು ರಿಸಲ್ಟ್ ಬರ್ತಾ ಇದ್ದಂಗೆ ಅದನ್ನ ಕೂಡ ರಿಲೀಸ್ ಮಾಡ್ತಾರೆ 2025. ಸೊ 2024 ಸೀಟ್ ಮ್ಯಾಟ್ರಿಕ್ಸ್ ಅವೈಲಬಲ್ ಇರುತ್ತೆ. ಸೊ ಅದನ್ನ ಬೇಕಾದ್ರೆ ನೋಡಿದ್ರೆ ನಿಮಗೆ ಒಂದು ರಫ್ ಐಡಿಯಾ ಬರ್ಬೋದು. ಸೊ ಯಾವ್ಯಾವ ಕಾಲೇಜಲ್ಲಿ ಒಂದು ಆವ್ರೇಜ್ ಆಗಿ ಎಷ್ಟು ಸೀಟ್ಸ್ ಅವೈಲಬಲ್ ಇರುತ್ತೆ ಅಂತ. ಸೊ ಮೋಸ್ಟ್ಲಿ ಯಾವುದೇ ಚೇಂಜಸ್ ಇರಲ್ಲ, ಇದ್ರೂ ಕೂಡ ಒಂದಷ್ಟು ಕಾಲೇಜಸ್ ಅಲ್ಲಿ ತುಂಬಾ ಏನಾದರೂ ಅಪ್ಡೇಟ್ಸ್ ಆಗಿದ್ರೆ ಅಥವಾ ಏನಾದರೂ ಆಗಿದ್ರೆ ಮಾತ್ರ ಸೀಟ್ಸ್ ಜಾಸ್ತಿ ಆಗೋದು ಕಮ್ಮಿ ಆಗೋದು ಆಗಿರುತ್ತೆ, ಇಲ್ಲ ಅಂದ್ರೆ ಮೋಸ್ಟ್ಲಿ ಸೇಮ್ ಇರುತ್ತೆ. ಸೊ ಅದಕ್ಕೆ ನೀವು ಸೀಟ್ ಮ್ಯಾಟ್ರಿಕ್ಸ್ನ ರೆಫರ್ ಮಾಡಬೇಕು. ಸೀಟ್ ಮ್ಯಾಟ್ರಿಕ್ಸ್ನ ರೆಫರ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ ತಗೊಳ್ಳಿ. ಸೊ RV ಕಾಲೇಜು, ಸೊ ನೆಕ್ಸ್ಟ್ ದಯಾನಂದ ಸಾಗರ್ ಕಾಲೇಜು. ಸೊ ಈಗ RV ಕಾಲೇಜಸ್ ಅಲ್ಲಿ ಎಷ್ಟು ಬ್ರಾಂಚ್ ಇದೆ? ಸೊ ಒಂದು 5-6 ಬ್ರಾಂಚ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, CS, EC,
ಮತ್ತೆ ಸಿವಿಲ್. ಸೊ ಒಂದಿಷ್ಟು ಬ್ರಾಂಚಸ್ ಇದೆ ಅಂತಂದ್ರೆ, ಸೊ ಇಷ್ಟು ಬ್ರಾಂಚಸ್ ಅಲ್ಲಿ ಎಷ್ಟೆಷ್ಟು ಸೀಟ್ಸ್ ಅವೈಲಬಲ್ ಇದೆ. ಸೊ ಈಗ ಒಂದು ಸಿವಿಲ್ ಅಲ್ಲಿ ಸೊ ನಾರ್ಮಲ್ ಆಗಿ ಇಂಟೆಕ್ ಬಂದು 60 ಇರುತ್ತೆ. ಸೊ ಅದರಲ್ಲಿ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ 10% ಅಂದ್ರೆ 6 ಸೀಟ್ಸ್ ಅವೈಲಬಲ್ ಇರುತ್ತೆ RV ಕಾಲೇಜಲ್ಲಿ. ಸೊ ನೆಕ್ಸ್ಟ್ ಅದೇ ರೀತಿ EC ಅಲ್ಲಿ ಒಂದು 120 ಇಂಟೇಕ್ ಇದ್ರೆ, ಸೊ ಅದರಲ್ಲಿ ಒಂದು 10% 12 ಸೀಟ್ಸ್ ಅವೈಲಬಲ್ ಇರುತ್ತೆ ಅಂತ. ಆ ಸೀಟ್ ಮ್ಯಾಟ್ರಿಕ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಸೀಟ್ಸ್ ಅವೈಲಬಲ್ ಇದೆ ಆ ಕಾಲೇಜಲ್ಲಿ, ಯಾವ್ಯಾವ ಬ್ರಾಂಚ್ ಅವೈಲಬಲ್ ಇದೆ. ಸೊ ಅನ್ನೋದೆಲ್ಲ ಗೊತ್ತಾಗುತ್ತೆ ನಿಮಗೆ. ಯೂಶಲಿ 10% ಆಫ್ ದ ಸೀಟ್ಸ್ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ಗೆ ಅಂತ ರಿಸರ್ವ್ ಇರುತ್ತೆ. ಸೊ ಈ ಸೀಟ್ಸ್ ನಿಮ್ಗೆ ಕೊಡ್ತಾರೆ. ಸೊ ಅದೇ ರೀತಿ ಈಗ ದಯಾನಂದ ಸಾಗರ್ ಕಾಲೇಜ್ ಅಂತ ತಗೊಂಡ್ರೆ ಕೂಡ, ಸೊ ಅದರಲ್ಲೂ ಅಷ್ಟೇ ಎಷ್ಟು ಬ್ರಾಂಚ್ ಇದೆ, ಆ ಒಂದೊಂದು ಬ್ರಾಂಚ್ ಅಲ್ಲಿ ಎಷ್ಟು ಸೀಟ್ಸ್ ಅವೈಲಬಲ್ ಇದೆ ಅಂತ ಅದು ಡಿಸ್ಟ್ರಿಬ್ಯೂಷನ್ ಕೊಡ್ತಾರೆ. ಅದನ್ನ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಬ್ರಾಂಚ್ಗೆ, ಫಾರ್ ಎಕ್ಸಾಂಪಲ್ CS ಗೆ 5 ಸೀಟ್ಸ್ ಇತ್ತು ಅಂತಂದ್ರೆ, ಸೊ ಈ 5 ಸೀಟ್ಸ್ ಕೂಡ ಡಿವೈಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದಷ್ಟು ಜನರಲ್ಗೆ ಅಂತ ಕೊಟ್ಟಿರ್ತಾರೆ, ಒಂದಷ್ಟು ಕ್ಯಾಟಗರೀಸ್ ಮೇಲೆ ಡಿವೈಡ್ ಆಗಿರುತ್ತೆ, 2A 2B 3A 3B. ಸೊ ಈ ತರ ಡಿವೈಡ್ ಆಗಿರುತ್ತೆ. ಸೊ ಈಗ 5 ಸೀಟ್ಸ್ ಇದೆ ಅಂತಂದ್ರೆ, ಸೊ ಒಂದು ಜನರಲ್ಗೆ 2 ಸೀಟು, 2Aಗೆ 1 ಸೀಟು, 3Aಗೆ 1 ಸೀಟು, 3Bಗೆ ಇರಲ್ಲ, 2Bಗೆ ಇರಲ್ಲ. ಸೊ ಈ ತರ ಒಂದೊಂದು ಕಾಲೇಜಸ್ ಅಲ್ಲಿ ಒಂದೊಂದು ರಿಸರ್ವೇಶನ್ಸ್ ಇರುತ್ತೆ. ಸೊ ಅದನ್ನ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು. ಸೊ ಆ ರ್ಯಾಂಕಿಗೆ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆಗ. ಸೊ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿದ್ರೆ ನನಗೆ ಈ ಕಾಲೇಜ್ ಸಿಗುತ್ತಾ ಇಲ್ವಾ, ಸೊ ನನಗೆ ಎಷ್ಟು ರ್ಯಾಂಕ್ ಬರುತ್ತೆ, ಈಗ ಬರೋ ರ್ಯಾಂಕಿಗೆ ನನಗೆ ಈ ಕಾಲೇಜಲ್ಲಿ CS ಸಿಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಕಟ್ ಆಫ್ ಅಂದ್ರೆ ಏನು ಅಂತಂದ್ರೆ, ಸೊ ಲಾಸ್ಟ್ ಇಯರ್, ಈಗ ಲಾಸ್ಟ್ ಇಯರ್ ಕೂಡ ಸೇಮ್ ಪ್ರೋಸೆಸ್ ನಡೆದಿರುತ್ತೆ ಅಲ್ವಾ. DCET ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೂ ಕೌನ್ಸಿಲಿಂಗ್ ನಡೆದಿರುತ್ತೆ, ಅವರು ಬೇರೆ ಬೇರೆ ಕಾಲೇಜ್ಗೆ ಸೀಟ್ ಅಲಾಟ್ ಆಗಿರುತ್ತೆ. ಸೊ ಆ ತರ ಟೈಮಲ್ಲಿ ಲಾಸ್ಟ್ ಸೀಟ್ ಅಂದ್ರೆ, ಈಗ 5 ಸೀಟ್ಸ್ ಇತ್ತು ಅಂತ ಹೇಳಿದ್ದೆ, ಈಗ CS ಗೆ 5 ಸೀಟ್ಸ್ ಇದೆ ಅಂತಂದ್ರೆ, ಈಗ ಇದು ಕಾಲೇಜ್ ಅಂತ ತಗೊಂಡ್ರೆ RV ಕಾಲೇಜಲ್ಲಿ 5 ಸೀಟ್ಸ್ ಇದೆ CS ಗೆ ಅಂತ ಅಂದ್ರೆ, ಸೊ ಈ 5th ಸೀಟ್ ಏನಿದೆ ಲಾಸ್ಟ್ ಸೀಟು, ಸೊ ಈ 5th ಸೀಟ್ ತಗೊಂಡಿರೋ ಒಂದು ರ್ಯಾಂಕ್ ಎಷ್ಟು. ಸೊ ಈಗ 5th ಸೀಟು ಯಾರೋ ಒಬ್ಬ 18th ರ್ಯಾಂಕ್ ಅಂತ ತಗೊಂಡಿರ್ತಾನೆ. ಸೊ ಕಟ್ ಆಫ್ ಅಲ್ಲಿ 18 ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಜನರಲ್ ಮೆರಿಟ್ ಅಲ್ಲಿ 18th ರ್ಯಾಂಕ್ ಅಂತ ತಗೊಂಡಿರ್ತಾನೆ. ಸೊ 2A ಅಲ್ಲಿ ಯಾರೋ ಒಬ್ಬ 32 ಅಂತ ತಗೊಂಡಿರ್ತಾನೆ. ಸೊ 3A ಅಲ್ಲಿ ಯಾರೋ ಒಬ್ಬ 45 ಅಂತ ತಗೊಂಡಿರ್ತಾನೆ. ಸೊ ಈ ಲಾಸ್ಟ್ ಇಯರ್ ಅಲ್ಲಿ ಯಾವ್ಯಾವ ರ್ಯಾಂಕಿಗೆ ಲಾಸ್ಟ್ ಸೀಟ್ ಹೋಗಿದೆ ಅನ್ನೋದನ್ನ ಕಟ್ ಆಫ್ ಅಂತ ಹೇಳ್ತೀವಿ. ಸೊ ನೀವು ಲಾಸ್ಟ್ ಇಯರ್ ಕಟ್ ಆಫ್ ನ ಬೇಕಿದ್ರೆ ರೆಫರ್ ಮಾಡ್ಬೋದು, ಅವಾಗ ಕೂಡ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಈ ವರ್ಷದ ಕಟ್ ಆಫ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತಂದ್ರೆ, ಸೊ ನಿಮ್ದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ, ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಫಸ್ಟ್ ರೌಂಡ್ ಆದ್ಮೇಲೆ ರಿಲೀಸ್ ಮಾಡ್ತಾರೆ. ಸೊ ಈ ರೀತಿ ಸೀಟ್ಸ್ ಎಲ್ಲ ಡಿವೈಡ್ ಆಗಿರುತ್ತೆ. ಸೊ ಈಗ 18th ರ್ಯಾಂಕ್ ಅವನಿಗೆ ಲಾಸ್ಟ್ ಸೀಟ್ ಹೋಗಿರುತ್ತೆ, ಮತ್ತೆ 2A ಅಲ್ಲಿರೋನಿಗೆ 32nd ರ್ಯಾಂಕ್ ಅವನು ಈ ಸೀಟ್ ನ ಕ್ಲೈಮ್ ಮಾಡಿರ್ತಾನೆ. ಸೊ ಈ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಇರುತ್ತೆ. ಸೊ ಇದನ್ನ ನೋಡಿ ನೀವು ನಿಮ್ಮ ಕಾಲೇಜ್ ಏನು ಒಂದು ರಫ್ ಐಡಿಯಾ ಸಿಗುತ್ತೆ. ಈಗ ನನಗೊಂದು 50 ರ್ಯಾಂಕಿಂಗ್ ಬರುತ್ತೆ ಅಂತಂದ್ರೆ, ಸೊ ನೀವಾಗ ನೋಡ್ಕೊಬಹುದು ಲಾಸ್ಟ್ ಇಯರ್ 50th ರ್ಯಾಂಕಿಂಗ್ ಅಥವಾ 50th ರ್ಯಾಂಕಿಂಗ್ ಒಳಗಡೆ ಇರೋರಿಗೆ ಯಾವ್ಯಾವ ಕಾಲೇಜ್ ಇರುತ್ತೆ, ಮತ್ತೆ ನನಗೆ ಯಾವ್ಯಾವ ಕಾಲೇಜಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಲಾಸ್ಟ್ ಇಯರ್ ತರಾನೇ ಈ ಇಯರ್ ಇರುತ್ತೆ ಅಂತ ಯಾವುದೇ ರೀತಿ ಹೇಳೋದಕ್ಕಾಗಲ್ಲ. ಸೊ ಒಂದಷ್ಟು ಚೇಂಜಸ್ ಆಗ್ತಾ ಇರುತ್ತೆ, ಬಟ್ ಒಂದು ರಫ್ ಐಡಿಯಾ ಸಿಗುತ್ತೆ ನಿಮಗೆ. ಸೊ ಲಾಸ್ಟ್ ಇಯರ್ 20th ರ್ಯಾಂಕ್ ಅವನಿಗೆ ಜನರಲ್ ಮೆರಿಟ್ ಸೀಟ್ ಸಿಕ್ಕಿತ್ತು. ಸೊ ಈ ವರ್ಷ ಅದು 12th ರ್ಯಾಂಕ್ ಆಗ್ಬೋದು ಅಥವಾ 8th ರ್ಯಾಂಕ್ಗೆ ಮುಗಿಬೋದು.
ಸೊ ಈ ರೀತಿ ಒಂದಷ್ಟು ವೇರಿಯೇಷನ್ಸ್ ಇರುತ್ತೆ, ಸ್ಮಾಲ್ ವೇರಿಯೇಷನ್ಸ್ ಅಷ್ಟೇನೆ. ಸೊ ನೋಡಿದ್ರೆ ನಿಮಗೆ ಗೊತ್ತಾಗೋಗುತ್ತೆ ಸೀಟ್ ಮ್ಯಾಟ್ರಿಕ್ಸ್ ನೋಡಿದ್ರೆ. ಸೊ ಈ ಸೀಟ್ ಮ್ಯಾಟ್ರಿಕ್ಸ್, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ನೋಡ್ತೀರಾ, ಅದಾದ್ಮೇಲೆ ನಿಮಗೆ ಯಾವ್ಯಾವ ಕಾಲೇಜ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊತೀರಾ. ಸೊ ಕಾಲೇಜಸ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದು? ಸೊ ಈ ಆಪ್ಷನ್ ಎಂಟ್ರಿ ಟೈಮಲ್ಲಿ ನೀವು ಒಂದಷ್ಟು ಕಾಲೇಜಸ್ನ ಹೇಳಬೇಕಾಗತ್ತೆ. ಸೊ ಯಾವ ರೀತಿ ಅಂದರೆ, ನನಗೆ ಫಸ್ಟ್ ಪ್ರಿಫರೆನ್ಸ್ ಈ ಕಾಲೇಜ್, ನೆಕ್ಸ್ಟ್ ಈ ಕಾಲೇಜಲ್ಲಿ ಈ ಬ್ರಾಂಚ್ ಬೇಕು, ನೆಕ್ಸ್ಟ್ ಈ ಕಾಲೇಜಲ್ಲಿ ಈ ಬ್ರಾಂಚ್ ಬೇಕು. ಸೊ ಅದನ್ನು ಆಪ್ಷನ್ ಎಂಟ್ರಿ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ನೀವು ಕಾಲೇಜಸ್ನ ಒಂದೊಂದಾಗಿ ಪ್ರಿಯಾರಿಟಿ ವೈಸ್ ಕೊಡ್ತಾ ಬರಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನೀವು ಯಾವ ರೀತಿ ಕಾಲೇಜ್ ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ, ಸೊ ಫಸ್ಟ್ ನಿಮ್ಮ ರ್ಯಾಂಕ್ ನೋಡ್ಕೊತೀರಾ. ಸೊ ರ್ಯಾಂಕ್ ನೋಡಿದ್ರೆ ನಿಮಗೆ ಒಂದು ರಫ್ ಆಗಿ ಒಂದು ಐಡಿಯಾ ಬಂದಿರುತ್ತೆ, ಸೊ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಇಲ್ವಾ ಅಂತ. ಸೊ ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ, ನಿಮಗೆ ಬೇಕಾಗಿರುವಂತಹ ಲೊಕೇಶನ್ ಏನು, ಮತ್ತೆ ಆ ಕಾಲೇಜ್ದು ಅದು ಪ್ರೈವೇಟಾ, ಏಡೆಡಾ ಅಥವಾ ಗೌರ್ಮೆಂಟ್ ಕಾಲೇಜಾ ಅಂತ ತಿಳ್ಕೊತೀರಾ. ಸೊ ಅದು ಪ್ರೈವೇಟ್ ಕಾಲೇಜಾ, ಏಡೆಡ್ ಕಾಲೇಜಾ ಆರ್ ಗೌರ್ಮೆಂಟ್ ಕಾಲೇಜಾ ಅಂತ ತಿಳ್ಕೊತೀರಾ. ಸೊ ಪ್ರೈವೇಟ್ ಕಾಲೇಜಲ್ಲಿ ಇದೆರಡಕ್ಕೂ ಹೋಲಿಸಿದ್ರೆ, ಏಡೆಡ್ ಅಂಡ್ ಗೌರ್ಮೆಂಟ್ಗೆ ಹೋಲಿಸಿದ್ರೆ ಒಂದು ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ. ಏಡೆಡ್ ಅಲ್ಲಿ ಮತ್ತೆ ಗೌರ್ಮೆಂಟ್ ಅಲ್ಲಿ ಫೀಸ್ ಕಮ್ಮಿ ಇರುತ್ತೆ. ಸೊ ಇದನ್ನ ನೀವು ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ಕೊಬೇಕು. ಯಾಕೆ ಅಂತಂದ್ರೆ, ನೀವು ಫೀಸ್ ಪೇ ಮಾಡ್ಬೇಕಾದ್ರೆ ಏನಿರುತ್ತೆ, ಸೊ ಅದು ನೀವು ಒನ್ ಟೈಮ್ ಫೀಸ್ ಪೇಮೆಂಟ್ ಮಾಡ್ತಾ ಇರ್ತೀರ. ಸೊ ಇಲ್ಲಿ ಯಾವುದೇ ರೀತಿ ಇನ್ಸ್ಟಾಲ್ಮೆಂಟ್ಸ್ ಇರಲ್ಲ, ಯಾವುದೇ ರೀತಿ ಇರಲ್ಲ. ಸೊ ಅವರು ಹೇಳಿದ ಅಮೌಂಟ್ನ ನೀವು ಕಟ್ಬೇಕಾಗಿ ಬರುತ್ತೆ. ಸೊ ಫಸ್ಟ್ ಆಪ್ಷನ್ ಎಂಟ್ರಿ ಆಗ್ತಾ ಇದ್ದಂಗೆನೆ, ಸೊ ನಿಮ್ಗೊಂದು 1 ವೀಕ್ ಟೈಮ್ ಕೊಡ್ತಾರೆ ಸೀಟ್ ಅಲಾಟ್ ಆದ್ಮೇಲೆ. ಸೊ ಆ 1 ವೀಕ್ ಗ್ಯಾಪಲ್ಲಿ ನೀವು ಅವ್ರು ಎಷ್ಟು ಹೇಳ್ತಾರೆ ಅಂದ್ರೆ, ಆ ಕಾಲೇಜ್ಗೆ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ನ ನೀವು ಬ್ಯಾಂಕಿಗೆ ಕಟ್ಬೇಕಾಗಿ ಬರುತ್ತೆ. ಮತ್ತೆ ಆ ಫಸ್ಟ್ ಇಯರ್ ಏನಿದೆ ಅದನ್ನ ಪೂರ್ತಿ ನೀವು ಒನ್ ಟೈಮ್ ಪೇಮೆಂಟ್ ಕಟ್ಬೇಕಾಗಿ ಬರುತ್ತೆ. ಅದಾದ್ಮೇಲೆ ಅಕಸ್ಮಾತ್ ಆಗಿ ನಾನೇನಾದ್ರೂ ಲೋನ್ ತಗೊಂತಾ ಇದ್ದೀನಿ ಅಂತ ಅನ್ಕೊಂಡಿದ್ರೆ, ಅವ್ರು ಏನ್ ಕನ್ಸಿಡರ್ ಮಾಡ್ಕೊಬೇಕು ಅಂತಂದ್ರೆ, ಸೊ ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಇಯರ್ ಫೀಸ್ ಏನಿರುತ್ತೆ ಅದನ್ನ ನಿಮಗೆ ಅಮೌಂಟ್ ಕೈ ಕೊಡಲ್ಲ ಅವರು. ಅಂದ್ರೆ ಫಸ್ಟ್ ನೀವು ಅಡ್ಮಿಷನ್ ಆಗ್ಬೇಕಾದ್ರೆ ನಿಮ್ದು ಎಷ್ಟು ಅಮೌಂಟ್ ಇದೆ ಅದನ್ನ ನೀವೇ ಪೇ ಮಾಡ್ಬೇಕಾಗಿ ಬರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ 1,20,000 ಇತ್ತು ಅಂತ ತಿಳ್ಕೊಳ್ಳಿ ಫೀಸು. ಸೊ ಇದರಲ್ಲಿ 1,20,000 ನೀವೇ ಕಟ್ಟಬೇಕಾಗುತ್ತೆ. ಸೊ ಫಸ್ಟ್ ಇಯರ್ ಏನು ನೀವೇ ಕಟ್ಟಬೇಕು. ಆದ್ಮೇಲೆ ನಿಮಗೆ ಈಗ 1,20,000 ಫೀಸ್ ಪೇ ಮಾಡಿರ್ತೀರಾ, ಅದಾದ್ಮೇಲೆ ನಿಮಗೆ ಆ ಪೇಮೆಂಟ್ ರೆಸಿಪ್ಟ್ ಏನ್ ಕೊಟ್ಟಿರ್ತಾರೆ, ಸೊ ಆ ಪೇಮೆಂಟ್ ಸ್ಲಿಪ್ ಆರ್ ಅಡ್ಮಿಷನ್ ಆಗಿದ್ದೀರಾ ಅಂತ ಪ್ರೂಫ್ ಕೊಡ್ತಾರಲ್ವಾ, ಸೊ ಅದನ್ನ ತಗೊಂಡೋಗಿ ಬ್ಯಾಂಕ್ ಕೊಟ್ರೆ ಈ 1,20,000 ಅವರು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಫಸ್ಟ್ ಇಯರ್ ನೀವು ಅಡ್ಮಿಷನ್ ಆಗ್ಬೇಕಾದ್ರೆ ಬ್ಯಾಂಕಲ್ಲಿ ನಿಮಗೆ ದುಡ್ಡು ಕೊಡಲ್ಲ. ಸೊ ಅಡ್ಮಿಷನ್ ಆದ್ಮೇಲೆ, ಸೊ ಈಗ 1,20,000 ಏನಿದೆ ಅದನ್ನ ಪೇ ಮಾಡಿ ಆದ್ಮೇಲೆ ನೀವು ತಗೊಂಡೋಗಿ ರೆಸಿಪ್ಟ್ ಕೊಟ್ರೆ ಈ ದುಡ್ಡನ್ನ ಅವರು ನಿಮಗೆ ಕೊಡ್ತಾರೆ. ಆದ್ರೆ ಫಸ್ಟ್ ಅಡ್ಮಿಷನ್ ಆಗ್ಬೇಕಾದ್ರೆ ನೀವೇ ಕಟ್ಟಬೇಕು. ಸೊ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಅಷ್ಟು ಅಮೌಂಟ್ ರೆಡಿ ಇರ್ಬೇಕು ಮಾತ್ರ. ಸೊ ಈಗಲೇ ಯಾರಾದರೂ ನಿಮ್ಮ ಪೇರೆಂಟ್ಸ್ಗೆ ಏನು ಇನ್ಫಾರ್ಮ್ ಮಾಡಿಲ್ಲ, ಇನ್ನೂ ಏನು ಇನ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಈಗಲೇ ಇನ್ಫಾರ್ಮ್ ಮಾಡಿ, ಸೊ ದಟ್ ಅವರು ನಿಮ್ಮ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಅಷ್ಟರೊಳಗೆ
ಅವ್ರಿಗೆ ಅಮೌಂಟ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಥವಾ ಏನು ಪ್ರಿಪ್ರೇಷನ್ ಮಾಡ್ಕೊಬೇಕು ಅದನ್ನ ಮಾಡ್ಕೊಂಡಿರ್ತಾರೆ. ಸೊ ಈಗಲೇ ಇನ್ಫಾರ್ಮ್ ಮಾಡೋದು ಒಳ್ಳೆಯದು. ಸೊ ಯಾಕಂದ್ರೆ ಫಸ್ಟ್ ಇಯರ್ ಫೀಸ್ ಪೇ ಮಾಡಲೇಬೇಕು. ನೀವು ಲೋನ್ ತಗೊಂಡ್ರು ಕೂಡ ನೀವು ಪೇ ಮಾಡಿ ಆಮೇಲೆ ಇಸ್ಕೊಬೇಕು. ಸೊ ಇದು ಒಂದು ಕನ್ಸಿಡರೇಷನ್. ಮತ್ತೆ ನೀವು ತಗೋತಾ ಇರೋ ಕಾಲೇಜು ಟಾಪ್ ಕಾಲೇಜಾ, ಅಂದ್ರೆ ಕಾಲೇಜ್ ಹೇಗಿದೆ. ಸೊ ಕಾಲೇಜ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಬೇಕು. ಸೊ ಆದ್ರೆ ನೀವು ಒಂದ್ಸಲ ಕಾಲೇಜ್ನ ವಿಸಿಟ್ ಮಾಡಿ. ಸೊ ಈಗ ನೀವು ಯಾವುದೋ ಒಂದು ಪ್ರೈವೇಟ್ ಏಡೆಡ್ ಗೌರ್ಮೆಂಟ್ ಯಾವುದೋ ಒಂದು ಕಾಲೇಜ್ ಅಂತ ಫಿಕ್ಸ್ ಆಗಿರ್ತೀರಾ. ಒಂದಷ್ಟು ಕಾಲೇಜ್, ಒಂದು 3-4 ಕಾಲೇಜ್ ಫಿಕ್ಸ್ ಆಗಿರ್ತೀರಾ. ಅಂದ್ರೆ ಟಾಪ್ ಪ್ರಿಯಾರಿಟಿಯಲ್ಲಿ 3-4 ಕಾಲೇಜಸ್ ಫಿಕ್ಸ್ ಆಗಿರ್ತೀರಾ. ಸೊ ಆ ಥರ ಟೈಮಲ್ಲಿ ಏನು ಮಾಡಿ ಅಂತಂದ್ರೆ, ಸೊ ಈಗ ಟಾಪ್ ಒಂದು 4-5 ಕಾಲೇಜ್, ಈಗ ಲೊಕೇಶನ್ ಹೇಳಿದೆ. ಫಾರ್ ಎಕ್ಸಾಂಪಲ್ ಲೊಕೇಶನ್ ಬೆಂಗಳೂರು ಅಂತ ತಗೊಂಡ್ರೆ, ಸೊ ಬೆಂಗಳೂರಲ್ಲಿ ಒಂದು ಟಾಪ್ 5 ಕಾಲೇಜಸ್ ಲಿಸ್ಟ್ ಮಾಡ್ತೀರಾ. RV ಕಾಲೇಜ್, MS ರಾಮಯ್ಯ, ಮತ್ತೆ BMSC, ದಯಾನಂದ ಸಾಗರ್, ಎಕ್ಸೆಟ್ರಾ ಕಾಲೇಜಸ್ನ PES. ಸೊ ಈ ಥರ ಲಿಸ್ಟ್ ಮಾಡ್ಕೊಂಡಿರ್ತೀರಾ. ಸೊ ಅದಷ್ಟು ಕಾಲೇಜಸ್ಗೆ ಒಂದು ಫೈನಲ್ ಲಿಸ್ಟ್ ಮಾಡಾದ್ಮೇಲೆ ಅಷ್ಟು ಕಾಲೇಜಸ್ಗೆ ವಿಸಿಟ್ ಮಾಡಿ ಅಲ್ಲಿ ಕಾಲೇಜ್ ಕ್ಯಾಂಪಸ್ ಹೇಗಿದೆ, ಪ್ಲೇಸ್ಮೆಂಟ್ಸ್ ಹೇಗಿದೆ, ಮತ್ತೆ ಅಲ್ಲಿರೋ ಸ್ಟಾಫ್ಸ್ ಯಾವ ರೀತಿ ಇದ್ದಾರೆ, ಫ್ರೆಂಡ್ಲಿ ಆಗಿದ್ದಾರಾ, ಮತ್ತೆ ಕಾಲೇಜ್ ಎನ್ವಿರಾನ್ಮೆಂಟ್ ಯಾವ ರೀತಿ ಇದೆ, ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾರೆ. ಸೊ ಇದನ್ನೆಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಸೊ ನೀವು ಟಾಪ್ ಕಾಲೇಜ್ ತಗೊಂಡ್ರಿ ಅಂತಂದ್ರೆ ಮೋಸ್ಟ್ ಆಫ್ ದ ಕಾಲೇಜಸ್ ಅಲ್ಲಿ ಇದೆಲ್ಲ ಸಾರ್ಟೆಡ್ ಇರುತ್ತೆ. ಸೊ ಇದೆಲ್ಲ ಇದ್ದೇ ಇರುತ್ತೆ ಟಾಪ್ ಕಾಲೇಜಸ್ ತಗೊಂಡ್ರೆ. ಸೊ ಅಕಸ್ಮಾತಾಗಿ ನಿಮ್ದೇನಾದ್ರೂ 3000-4000 ರ್ಯಾಂಕ್ ಬಂತು. ಸೊ ಆ ಥರ ಟೈಮಲ್ಲಿ ನೀವು ಇದೆಲ್ಲ ತಿಳ್ಕೊಂಡು ಅಡ್ಮಿಷನ್ ಆಗಬೇಕಾಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂತಂದ್ರೆ ಒಂದ್ಸಲ ವಿಸಿಟ್ ಮಾಡಿ ಕಾಲೇಜ್ನ. ಸೊ ನಿಮಗೆ ಆ ಕಾಲೇಜ್ ಬಗ್ಗೆ ಇನ್ನೊಂದಷ್ಟು ನಾಲೆಜ್ ಸಿಗುತ್ತೆ. ಸೊ ಆ ಕಾಲೇಜಲ್ಲಿರೋ ಸ್ಟೂಡೆಂಟ್ಸು, ಸೀನಿಯರ್ಸ್ ಅವ್ರ ಹತ್ರ ಒಂದಷ್ಟು ಮಾತಾಡಿ ತಿಳ್ಕೊಳ್ಳಿ ಹೇಗೆ ಕಾಲೇಜು ಏನು ಅಂತ. ಸೊ ಆಗ ಆ ಕಾಲೇಜ್ ಬಗ್ಗೆ ಅವರು ನಿಮಗೆ ನೆಸೆಸರಿ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡ್ತಾರೆ. ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಏನು ಅಂತಂದ್ರೆ, ನೀವು ಅಕಸ್ಮಾತಾಗಿ ಈಗ ನೀವೆಲ್ಲೋ ಇರ್ತೀರಾ, ಹುಬ್ಳಿ, ಧಾರವಾಡ, ದಾವಣಗೆರೆ ಅಂತ. ಸೊ ಅಕಸ್ಮಾತಾಗಿ ನೀವೇನಾದ್ರೂ ಪ್ಲೇಸ್ ಚೇಂಜ್ ಮಾಡಬೇಕು, ಟಾಪ್ ಕಾಲೇಜಸ್ ಬೇಕು ಅಂತಂದ್ರೆ, ಸೊ ನಿಮ್ಮ ಡಿಸ್ಟ್ರಿಕ್ಸ್ ಅಲ್ಲೇ ಇರುತ್ತೆ ಟಾಪ್ ಕಾಲೇಜಸ್. ಅಕಸ್ಮಾತಾಗಿ ಯಾರಾದ್ರೂ ಇನ್ನ ಕರ್ನಾಟಕದಲ್ಲೇ ಟಾಪ್ ಕಾಲೇಜ್ ಬೇಕು, ನಂಬರ್ 1 ಕಾಲೇಜ್ ಬೇಕು ಅಂತ ಹೇಳಿ ಬೇರೆ ಯಾವ್ದಾದ್ರು ಪ್ಲೇಸಿಗೆ ಚೇಂಜ್ ಆಗ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ನೀವು ಮೈಸೂರಲ್ಲಿ ಇರ್ತೀರಾ, ಸೊ ಅಲ್ಲಿಂದ ಟಾಪ್ ಕಾಲೇಜ್ ಬೇಕು, RV MS ರಾಮಯ್ಯ ಬೇಕು ಅಂತ ಬೆಂಗಳೂರಿಗೆ ಬರ್ತೀರಾ. ಸೊ ಆ ಥರ ಟೈಮಲ್ಲಿ ಏನು ಮಾಡಬೇಕು ಅಂತಂದ್ರೆ, ಸೊ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ, ಅಥವಾ ಹಾಸ್ಟೆಲ್ ಇಲ್ಲ ಅಂತಂದ್ರೆ ಅಕ್ಕಪಕ್ಕ PGs ಏನಾದ್ರು ಇದೆಯಾ, ಅಥವಾ ನೀವೇ ಫ್ರೆಂಡ್ಸ್ ಜೊತೆ ಯಾರು 1-2-3 ಜನ ಬಂದು ಇಲ್ಲೇ ಅಕ್ಕಪಕ್ಕ ಏನಾದ್ರು ರೆಂಟ್ಗೆ ತಗೊಂತೀರಾ ಮನೇನ. ಸೊ ಏನು ಅಂತ ಇದನ್ನೆಲ್ಲ ನೀವು ಮುಂಚೆನೆ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟನ್ನು ನೋಡಿಕೊಂಡು ಕಾಲೇಜ್ನ ಸೆಲೆಕ್ಟ್ ಮಾಡಿ. ಒಂದಷ್ಟು ಕಾಲೇಜಸಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೊಡ್ತಾರೆ, ಆದ್ರೆ ಫೀಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಈ ಹಾಸ್ಟೆಲ್ ಫೀಸ್ ಯಾರಾದ್ರೂ ಲೋನ್ ತಗೊಂತಾ ಇದ್ರೆ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತಾ ಅಂತಂದ್ರೆ, ಸೊ ನೀವು ಅಪ್ಲೈ ಮಾಡ್ಬೇಕಾದ್ರೆ ಇನ್ಕ್ಲೂಡ್ ಮಾಡ್ಬೋದು. ಬಟ್ ಇದಕ್ಕೂ ಕೂಡ ಸೇಮ್ ರೂಲ್ಸ್. ಸೊ ನೀವು ಫಸ್ಟ್ ಟೈಮ್ ಅಡ್ಮಿಷನ್ ಆಗ್ಬೇಕಾದ್ರೆ ನೀವು ಪೇ ಮಾಡಬೇಕು, ಅದು ನಿಮ್ಮ ಕೈಯಾರೆ ಪೇ ಮಾಡಬೇಕು. ಆಮೇಲೆ ಕೊಡೋ ಸ್ಲಿಪ್ ಇಸ್ಕೊಂಡು ಪೇಮೆಂಟ್ ಮಾಡಿದ್ದೀರಾ ಅಂತ ಏನು ಪ್ರೂಫ್ ಕೊಡ್ತಾರೆ, ಅಡ್ಮಿಷನ್ ಪ್ರೂಫು, ಅದನ್ನ ತಗೊಂಡೋಗಿ ಬ್ಯಾಂಕ್ ಕೊಟ್ರೆ ನೀವು ಕಟ್ಟಿರೋ ಅಮೌಂಟ್ನ ವಾಪಸ್ ಕೊಡ್ತಾರೆ.
ಸೊ ಅದನ್ನ ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಒಂದಷ್ಟು ಕಾಲೇಜಸಲ್ಲಿ 1,60,000, 2 ಲಕ್ಷ, ಸೊ ಈ ತರ ಹಾಸ್ಟೆಲ್ ಫೀಸ್ ಇರುತ್ತೆ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಆ ಕಾಲೇಜ್ ಏನಿದೆ ಅದನ್ನ ಕನ್ಸಿಡರ್ ಮಾಡಿ. ಮತ್ತೆ ನೆಕ್ಸ್ಟ್ ಏನು ಅಂತಂದ್ರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ಸೊ ಡಿಪಾರ್ಟ್ಮೆಂಟ್ ಆರ್ ಬ್ರಾಂಚ್. ಸೊ ಯಾವ ಡಿಪಾರ್ಟ್ಮೆಂಟ್ ಚೂಸ್ ಮಾಡೋದು, ಯಾವ ಬ್ರಾಂಚ್ ಚೂಸ್ ಮಾಡೋದು, ಯಾಕೆ ಅಂತಂದ್ರೆ ನಿಮಗೆ ಯಾವ ಬ್ರಾಂಚಿಗೆ ಬೇಕಾದ್ರೂ ಹೋಗ್ಬೋದು. ನೀವು ಯಾವುದೇ ಬ್ರಾಂಚ್ ಡಿಪ್ಲೊಮಾ ಮಾಡಿರಿ, ನೀವು ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿದ್ದ ಬ್ರಾಂಚ್ ಹೋಗ್ಬೋದು. ಸೊ ಈಗ ನೀವು ಏನೋ ಮೆಕ್ಯಾನಿಕಲ್ ಮಾಡಿರ್ತೀರಾ, ಸೊ ನೀವು ಬೇಕಾದ್ರೆ CS ಶಿಫ್ಟ್ ಆಗ್ಬೋದು. EC ಮಾಡಿರ್ತೀರಾ, ಅವ್ರು ಬೇಕಾದ್ರೆ ಮೆಕ್ಯಾನಿಕಲ್ ಶಿಫ್ಟ್ ಆಗ್ಬೋದು. ಸಿವಿಲ್ ಮಾಡಿರ್ತೀರಾ, ಅವ್ರು EC ಶಿಫ್ಟ್ ಆಗ್ಬೋದು. ಸೊ ಈ ತರ ನಿಮಗೆ ಯಾವ ಬ್ರಾಂಚ್ ಬೇಕೋ ಆ ಬ್ರಾಂಚಿಗೆ ಜಾಯ್ನ್ ಆಗ್ಬೋದು. ಸೊ ಡಿಪ್ಲೊಮಾ ಯಾವುದೇ ಇದ್ರಲ್ಲಿ ಮಾಡಿರಿ, ಸೊ ನೀವು ಜಾಯಿನ್ ಆಗ್ಬೋದು, ಯಾವ ಬ್ರಾಂಚಿಗೆ ಬೇಕಾದ್ರೂ ಜಾಯಿನ್ ಆಗ್ಬೋದು. ಸೊ ಆಗ ನಿಮಗೆ ಒಂದು ಕ್ವೆಶನ್ ಏನು ಅಂತಂದ್ರೆ, ಸರ್ ನಾನು ಬ್ರಾಂಚ್ ಚೇಂಜ್ ಮಾಡೋದಾ ಬೇಡವಾ? ಸೊ ಈಗ ಏನು ಸಿವಿಲ್ ಓದ್ತಾ ಇರ್ತೀರಾ, ಸೊ ನೀವು CS ಹೋಗ್ಬೇಕು ಅನ್ಕೊಂತೀರಾ. ಸರ್ ನನಗೆ ಇಂಟ್ರೆಸ್ಟ್ ಇದೆ, ನಾನು CS ಹೋಗ್ಬೋದಾ ಅಂತ ಕೇಳ್ತೀರಾ. ಸೊ ಈ ತರ ಬ್ರಾಂಚ್ ಚೇಂಜ್ ಮಾಡ್ಬೋದಾ ಅಂತ ಆಬ್ವಿಯಸ್ಲಿ ಮಾಡ್ಬೋದು. ಅದಕ್ಕೆ ಫಸ್ಟ್ ಪಾಯಿಂಟ್ ಕನ್ಸಿಡರೇಷನ್ ಏನ್ ಮಾಡಬೇಕು ಅಂದ್ರೆ, ನಿಮಗೆ ಇಂಟ್ರೆಸ್ಟ್ ಇದೆಯಾ? ಸೊ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅನ್ನೋದು ಫಸ್ಟ್ ಪಾಯಿಂಟ್. ಈಗ ಸಿವಿಲ್ ಅಲ್ಲಿ ಇದ್ದೀರಾ, ನಿಮಗೆ CS ಮೇಲೆ ತುಂಬಾ ಆಸಕ್ತಿ ಇತ್ತು ಅಂದ್ರೆ ಯು ಕ್ಯಾನ್ ಆಬ್ವಿಯಸ್ಲಿ ಚೇಂಜ್. ಅಥವಾ CS ಅಲ್ಲಿ ತುಂಬಾ ಚೆನ್ನಾಗಿ ಪ್ಲೇಸ್ಮೆಂಟ್ಸ್ ಆಗುತ್ತೆ, ಸಿವಿಲ್ಗಿಂತ ತುಂಬಾ ಚೆನ್ನಾಗಿದೆ ಬ್ರಾಂಚ್ ಅನ್ನಿಸ್ತು, ಸೊ ಅದಕ್ಕೆ ಚೇಂಜ್ ಆಗ್ಬೇಕು ಅನ್ಕೊತೀನಿ. ಸೊ ಆಗ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಆದ್ರೆ ಆದ್ಮೇಲೆ ನೀವು ಅಲ್ಲಿ ಆಗುವಂತಹ ಒಂದಷ್ಟು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನೀವು 3 years ಡಿಪ್ಲೊಮಾ ಯಾವುದೋ ಒಂದು ಬ್ರಾಂಚ್ ಅಲ್ಲಿ ಮಾಡಿರ್ತೀರಾ. ಈಗ ಸಿವಿಲ್ ಅಲ್ಲಿ ನೀವು 3 years ಓದಿರ್ತೀರಾ, 3 years ಸಿವಿಲ್ ಮಾಡಿರ್ತೀರಾ. ಸೊ ಸಡನ್ ಆಗಿ CS ಶಿಫ್ಟ್ ಆದ್ರೆ ಸೊ ನಿಮಗೆ ಪ್ರಾಬ್ಲಮ್ ಆಗಲ್ವಾ? ಅಂದ್ರೆ CS ಅಲ್ಲಿ ನೀವು ಸೆಕೆಂಡ್ ಇಯರ್ಗೆ ಹೋಗ್ತಾ ಇರ್ತೀರಾ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದಷ್ಟು ಕಾನ್ಸೆಪ್ಟ್ಸ್ ಕಷ್ಟ ಅನ್ನಿಸ್ಬೋದು, ಒಂದಷ್ಟು ಕಲಿಬೇಕಾದ್ರೆ. ಈಗ ಪಕ್ಕದಲ್ಲಿರೋ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಗೂ ಕಷ್ಟ ಆಗ್ತಾ ಇರುತ್ತೆ. ಆಬ್ವಿಯಸ್ಲಿ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ ಅಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಒಂದ್ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಸೊ ಈಗ ಪಕ್ಕದಲ್ಲಿ CS ಬಂದಿರೋನ್ಗೂ ಕೂಡ ಕಷ್ಟ ಆಗ್ತಾ ಇರುತ್ತೆ. ಸೊ ಆದ್ರೆ ನೀವು ಸಿವಿಲ್ ಇಂದ CS ಬಂದಿರೋದ್ರಿಂದ ನಿಮ್ಗೆ ಒಂದ್ ಸ್ವಲ್ಪ ಜಾಸ್ತಿ, ಅವ್ರಿಗಿಂತ ಒಂದ್ ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಬ್ರಾಂಚ್ ಚೇಂಜ್ ಮಾಡ್ಬೇಕಾದ್ರೆ ಫಸ್ಟ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಸೊ ನಿಮಗೆ ಆ ಬ್ರಾಂಚ್ ಚೇಂಜ್ ಆಗ್ಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಸೊ ಅದನ್ನ ತಿಳ್ಕೊಳ್ಳಿ. ಸೊ ಅದಾದ್ಮೇಲೆ ಮತ್ತೆ ಯಾರೋ ಹೇಳಿದ್ರು, ಮತ್ತೆ ಯಾರೋ ಫ್ಯಾಮಿಲಿ ಅಂಕಲ್ ಹೇಳಿದ್ರು, ಆಂಟಿ ಹೇಳಿದ್ರು, ರಿಲೇಟಿವ್ ಹೇಳಿದ್ರು, ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಚೇಂಜ್ ಆಗ್ಬೇಡಿ. ಸೊ ನಿಮ್ಮ ಇಂಟ್ರೆಸ್ಟ್ ಮತ್ತೆ ನೀವೆಷ್ಟು ಹಾರ್ಡ್ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀರಾ. ಸೊ ಇದರಲ್ಲಿ ಮೇನ್ ಏನು ಅಂತಂದ್ರೆ ಹಾರ್ಡ್ ವರ್ಕ್. ಸೊ ಈಗ CS ಇಂದ ಒಬ್ಬ CS ಬಂದಿದ್ದಾನೆ, ಡಿಪ್ಲೊಮಾ ಇನ್ CS ಮಾಡಿ ಇಂಜಿನಿಯರಿಂಗ್ CS ಬಂದಿದ್ದಾನೆ ಅಂತಂದ್ರೆ ಅವನಿಗೂ ಕಷ್ಟ ಆಗುತ್ತೆ. ನೀವು ಸಿವಿಲ್ ಇಂದ CS ಹೋದ್ರೂ ಕಷ್ಟ ಆಗುತ್ತೆ. ಆದ್ರೆ ನಿಮ್ಗೆ ಅವ್ನಿಗೊಂದ್ ಸ್ವಲ್ಪ ಕಾನ್ಸೆಪ್ಟ್ಸ್ ಐಡಿಯಾ ಇರುತ್ತೆ ಆಲ್ರೆಡಿ. ಸೊ ಈಗ ಏನ್ ಸಿ ಇರುತ್ತೆ, ಸಿ ಪ್ರೋಗ್ರಾಮಿಂಗ್ ಇರುತ್ತೆ, ಮತ್ತೆ DSA ಇರುತ್ತೆ, ಮತ್ತೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇರುತ್ತೆ, OS ಆಪರೇಟಿಂಗ್ ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ಇವೆಲ್ಲ ಅವರು ಒಂದ್ಸಲ ಆಲ್ರೆಡಿ ಓದಿರ್ತಾರೆ. ಸೊ ಆಲ್ರೆಡಿ ಒಂದ್ಸಲ ಡಿಪ್ಲೊಮಾ 3 years ಅಲ್ಲಿ ಇದಿಷ್ಟನ್ನ ಓದಿರ್ತಾರೆ ಅವರು. ಸೊ ಈಗ ಇಂಜಿನಿಯರಿಂಗ್ ಬಂದ್ಮೇಲೆ ಇದೇ ಸಬ್ಜೆಕ್ಟ್ ಮತ್ತೆ ಬರುತ್ತೆ.
ಇದೇ ಸಬ್ಜೆಕ್ಟ್ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಸೆಕೆಂಡ್ ಇಯರ್ ಅಲ್ಲೇ ಆಕ್ಚುಯಲ್ ಬ್ರಾಂಚ್ ಏನಿದೆ ಅದ್ರಲ್ಲಿ ಸಬ್ಜೆಕ್ಟ್ ಸ್ಟಾರ್ಟ್ ಆಗೋದು ಸೆಕೆಂಡ್ ಇಯರ್ ಅಲ್ಲೇನೆ. ಬಟ್ ಅವ್ರಿಗೆ ಒಂದಷ್ಟು ಐಡಿಯಾ ಇರುತ್ತೆ ಅದ್ರ ಬಗ್ಗೆ. ಸೊ ಈ ಸಬ್ಜೆಕ್ಟ್ಸ್ನೆಲ್ಲ ಓದ್ಬೇಕಾದ್ರೆ ಅವ್ರು ಓದಿರೋ ಲೆವೆಲ್, ಸೊ ಅವ್ರು ಒಂದು 5% ಓದಿರ್ತಾರೆ, ಇಲ್ಲಿ ಅದಕ್ಕಿಂತ ಇಲ್ಲಿ 100% ಇರುತ್ತೆ. ಸೊ ಅದರಿಂದ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ. ಸೊ ಯಾರು CS ಬಂದಿರ್ತಾರೆ ಅವ್ರಿಗೂ ಕೂಡ ಪ್ರತಿಯೊಬ್ರು ತಲೆಯಲ್ಲಿ ಇಟ್ಕೊಳ್ಳಿ, ಇಂಜಿನಿಯರಿಂಗ್ ಕಷ್ಟ ಆಗುತ್ತೆ. ಸೊ ನೀವು ಹಾರ್ಡ್ ವರ್ಕ್ ಮಾಡೋದಕ್ಕೆ ರೆಡಿ ಇರಬೇಕು. ಸೊ ನೀವು ಇಲ್ಲಿ ಡಿಪ್ಲೊಮಾದಲ್ಲಿ ಟಾಪರು, ಸೊ ನಮ್ಮ ಕಾಲೇಜ್ಗೆ ನಾನು ಟಾಪರ್ ಡಿಪ್ಲೊಮಾದಲ್ಲಿ, ಸೊ ಅವೆಲ್ಲ ನಡೆಯಲ್ಲ. ಇಂಜಿನಿಯರಿಂಗ್ ಅಲ್ಲಿ ಬೇರೆ ಲೆವೆಲ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ನಿಮ್ಮ ಲೆವೆಲ್ ಅವರ ಲೆವೆಲ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಸೊ ಅದನ್ನ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು. ಸೊ ಅದು ಯಾವುದೇ ಬ್ರಾಂಚ್ಗೆ ಹೋಗಿ ನೀವು, ಸೊ ಯಾವ ಬ್ರಾಂಚಿಂದ ಯಾವ ಬ್ರಾಂಚ್ಗೆ ಹೋಗಿ, ಸೊ ನೀವು ಹಾರ್ಡ್ ವರ್ಕ್ ಮಾಡೋದಕ್ಕೆ ರೆಡಿ ಇರಬೇಕಷ್ಟೆ. ಸೊ ಈಗ EC-ಇಂದ CS-ಗೆ ಹೋಗ್ಬೋದು, CS-ಇಂದ EC-ಗೆ ಹೋಗ್ಬೋದು. ಆದರೆ ಕಾನ್ಸೆಪ್ಟ್ಸ್ ಅವ್ರಿಗೊಂದು ಸ್ವಲ್ಪ ಐಡಿಯಾ ಇರೋದ್ರಿಂದ ಒಂದು ಸ್ವಲ್ಪ ಈಸಿ ಆಗುತ್ತೆ, ನಿಮ್ಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫಸ್ಟ್ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದು ಇಂಪಾರ್ಟೆಂಟ್. ಇವರು ಹೇಳಿದ್ರು, ಆಂಟಿ ಹೇಳಿದ್ರು, ಅಂಕಲ್ ಹೇಳಿದ್ರು, ಸೊ ಅವೆಲ್ಲ ಬರಲ್ಲ. ಓಕೆ, ಸೊ ಬ್ರಾಂಚ್ ಯಾರ್ಯಾರು ಚೇಂಜ್ ಮಾಡಬೇಕು ಅನ್ಕೊಂಡಿದ್ದೀರಾ, ಸೊ ಅವರೆಲ್ಲ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಈ ಬ್ರಾಂಚ್ ಚೇಂಜ್ ಯಾರು ಮಾಡ್ತಾ ಇದ್ದೀರಾ, ಯಾರಾದ್ರೂ ಈಗ CS ಅಲ್ಲಿ ಜಾಸ್ತಿ ಪ್ಯಾಕೇಜ್ ಇರುತ್ತೆ, ಪ್ಲೇಸ್ಮೆಂಟ್ ಚೆನ್ನಾಗಾಗುತ್ತೆ CS ಅಲ್ಲಿ, ಮತ್ತೆ CS-ಗೆ ಸ್ಕೋಪ್ ಇದೆ ಅಂತ ಯಾರ್ಯಾರು ಚೇಂಜ್ ಆಫ್ ಬ್ರಾಂಚ್ ಟು CS ಆಗ್ತಾ ಇದ್ದೀರಾ, ಸೊ ಯಾರ್ಯಾರು ಆಗ್ತಾ ಇದ್ದೀರಾ ಹ್ಯಾಂಡ್ ರೈಸ್ ಮಾಡ್ತೀರಾ? ಯಾರಾದ್ರೂ ಆಗ್ಬೇಕು ಅನ್ಕೊಂಡಿದ್ದೀರಾ ಚೇಂಜ್ ಆಫ್ ಬ್ರಾಂಚ್? ಓಕೆ, ಇಬ್ರೇನಾ? ಬೇರೆ ಯಾರಾದ್ರೂ ಆಗ್ಬೇಕಾ? ಓಕೆ, 3 ಜನ. ಸೊ ನೀವೆಲ್ಲ ಯಾವ ಬ್ರಾಂಚ್ ಅಲ್ಲಿ ಇದ್ದೀರಾ ಈಗ? ಅನ್ಮ್ಯೂಟ್ ಮಾಡಿ ಹೇಳ್ಬೋದು, ಚಾಟ್. ಓಕೆ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, EC, ಮೆಕ್ಯಾನಿಕಲ್. ಓಕೆ, ಸೊ ಅದೇ. ಓಕೆ, ಸೊ ನೀವು ಯಾರ್ಯಾರು ಬ್ರಾಂಚ್ ಚೇಂಜ್ ಮಾಡ್ಕೊಂಡಿದ್ದೀರಾ, ಸೊ ಅವರು ಇದಿಷ್ಟು ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೊಂಡು ಚೇಂಜ್ ಮಾಡಿ. ಏನಿಲ್ಲ, ನೀವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಅಷ್ಟೇ. ನೀವೀಗ ಮೆಕ್ಯಾನಿಕಲಿಂದ ಮೆಕ್ಯಾನಿಕಲ್ಗೆ ಹೋಗ್ತೀನಿ ಅಂದ್ರೂ ಅವಾಗಲೂ ಹಾರ್ಡ್ ವರ್ಕ್ ಮಾಡಬೇಕು, ಮೆಕ್ಯಾನಿಕಲಿಂದ CS-ಗೆ ಹೋಗ್ತೀನಿ ಅಂದ್ರೂ ಹಾರ್ಡ್ ವರ್ಕ್ ಮಾಡಲೇಬೇಕು. ಯಾಕಂದ್ರೆ ಇಂಜಿನಿಯರಿಂಗ್ ಬೇರೆ ಲೆವೆಲಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರ್ಯಾರು ಈ ಬೇರೆ ಬ್ರಾಂಚಿಂದ CS-ಗೆ ಬರ್ತಾ ಇದ್ದೀರಾ, ಸೊ ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಏನಾಗುತ್ತೆ ಅದನ್ನ ಕಮ್ಮಿ ಮಾಡೋದಕ್ಕೆ ವಿ ಆರ್ ಲಾಂಚಿಂಗ್ ಅ ಕೋರ್ಸ್. ಸೊ ಯಾರ್ಯಾರು ಬೇರೆ ಬ್ರಾಂಚಸ್ ಇಂದ CS-ಗೆ ಬರ್ತಾ ಇದ್ದೀರಾ ಅವರಿಗೆ ಒಂದು ಕೋರ್ಸ್ ಲಾಂಚ್ ಮಾಡ್ತಾ ಇದೀವಿ. ಇದ್ರಲ್ಲಿ ಏನಿರುತ್ತೆ ಅಂದ್ರೆ, ಸೊ ನಿಮ್ಮ ಫ್ರೆಂಡ್ಸ್ CS ಡಿಪ್ಲೊಮಾ ಮಾಡಿರೋರು ಏನೇನು ಕಲ್ತಿರ್ತಾರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಿರ್ತಾರೆ, ಮತ್ತೆ DSA ಕಲ್ತಿರ್ತಾರೆ, ಪೈಥಾನ್ ಕಲ್ತಿರ್ತಾರೆ, OS ಆಪರೇಟಿಂಗ್ ಸಿಸ್ಟಮ್ಸ್ ಕಲ್ತಿರ್ತಾರೆ. ಸೊ ಈ ರೀತಿ ಒಂದಷ್ಟು ಸಬ್ಜೆಕ್ಟ್ಸ್ನ ಕಲ್ತಿರ್ತಾರೆ. ಸೊ ಈ ಗ್ಯಾಪ್ ಏನಿದೆ, ಸೊ ನಿಮಗೆ ಮತ್ತೆ ಅವ್ರಿಗೆ ಇರೋ ಗ್ಯಾಪ್ ಏನಿದೆ ಅದನ್ನ ಫಿಲ್ ಮಾಡೋದಕ್ಕೆ ಇಟ್ಸ್ ಅ ಕೋರ್ಸ್. ಸೊ ಅದು ನೀವು ಇಂಜಿನಿಯರಿಂಗು ಜಾಯಿನ್ ಆಗೋದಕ್ಕೂ ಮುಂಚೆ ಈ ಕೋರ್ಸ್ ಜಾಯಿನ್ ಆಗಿ ಈ ಕೋರ್ಸ್ ಮಾಡೋದ್ರಿಂದ ನಿಮಗೆ ಆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಏನು ನಾಲೆಜ್ ಇದೆ
ಅದೇ ಲೆವೆಲ್ ಆಫ್ ನಾಲೆಡ್ಜ್ ನಿಮಗೆ ಬರುತ್ತೆ. ಸೊ ದಟ್ ನಿಮಗೂ ಒಂದು ಸ್ವಲ್ಪ ಈಸಿ ಆಗುತ್ತೆ ಇಂಜಿನಿಯರಿಂಗ್. ಸೊ ಆಗ ನಿಮಗೆ ಅಲ್ಲಿ ಹೇಳ್ಕೊಡೋದನ್ನೆಲ್ಲ, ಸೊ ಅವರು ಡಿಪ್ಲೊಮಾದಲ್ಲಿ ಏನೇನು ಕಲ್ತಿದ್ರೋ ಸೊ ಅದನ್ನೆಲ್ಲ ನಾವು ಈ ಕೋರ್ಸಲ್ಲಿ ಹೇಳ್ಕೊಡ್ತೀವಿ ನಿಮಗೆ. ಸೊ ಹೇಳ್ಕೊಟ್ಟು ನಿಮ್ಮ ಬ್ರಾಂಚ್ ಚೇಂಜ್ನ ಒಂದಷ್ಟು ಈಸಿ ಮಾಡ್ತೀವಿ. ಮತ್ತೆ ಆಗ್ಲೇ ಹೇಳ್ದಂಗೆ, ಸೊ ಸಿ ಎಸ್ ಇಂದ ಸಿ ಎಸ್ ಹೋಗೋರು ಕೂಡ ಜಾಯ್ನ್ ಆಗ್ಬೋದು. ಯಾಕೆ ಅಂದರೆ ಎಲ್ಲರಿಗೂ ಟಫ್ ಇರುತ್ತೆ ಇಂಜಿನಿಯರಿಂಗ್. ನೀವು ಸಿ ಎಸ್ ಮಾಡಿ ನೆಕ್ಸ್ಟ್ ಸಿ ಎಸ್ ಹೋಗ್ತಾ ಇದ್ದೀರಾ ಅಂತಂದ್ರೂ, ಇಂಜಿನಿಯರಿಂಗಲ್ಲಿ ಸಿ ಎಸ್ ಜಾಯ್ನ್ ಆಗ್ತಾ ಇದ್ದೀರಾ ಅಂತಂದ್ರೂ ನಿಮಗೂ ಆಬ್ವಿಯಸ್ಲಿ ಟಫ್ ಆಗುತ್ತೆ. ಯಾಕೆ ಅಂತಂದ್ರೆ, ಸೊ ನೀವು ಇಲ್ಲಿ ಕಲ್ತಿರೋದು ಏನೇನು ಇರಲ್ಲ, ಒಂದು 5% ಕಲ್ತಿರ್ತೀರ ಡಿಪ್ಲೊಮಾದಲ್ಲಿ ಅಷ್ಟೇ. ಸೊ ಅಲ್ಲಿ ನಿಮಗೆ ನೆಕ್ಸ್ಟ್ ಲೆವೆಲ್ ಟೀಚಿಂಗ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಸಿಲೆಬಸ್ ಇರುತ್ತೆ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಸೊ ಅದರಿಂದ ಸಿ ಎಸ್ ಅಲ್ಲಿ ಇರೋ ಸ್ಟೂಡೆಂಟ್ಸು ಕೂಡ ಜಾಯಿನ್ ಆಗಿ ನಿಮಗೆ ಇಂಜಿನಿಯರಿಂಗ್ ಸೆಕೆಂಡ್ ಇಯರಲ್ಲಿ ಏನೇನು ಬರುತ್ತೆ ಕಾನ್ಸೆಪ್ಟ್ಸು, ಸೊ ಅದನ್ನೆಲ್ಲ ಕವರ್ ಮಾಡಿ ನಾವು ನಿಮ್ಮನ್ನ ರೆಡಿ ಮಾಡಿ ಕಳಿಸ್ತೀವಿ ಇಂಜಿನಿಯರಿಂಗ್ಗೆ. ಸೊ ಅದರಿಂದ ನಿಮಗೆ ಇಂಜಿನಿಯರಿಂಗಲ್ಲಿ ಈಸಿ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ. ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡ್ಬೋದಾ? ಸೊ ನೀವು ಯಾವ ಇಂಜಿನಿಯರಿಂಗ್ ಬೇಕಾದರೂ ಮಾಡ್ಬೋದು, ಯಾವ ಇಂಜಿನಿಯರಿಂಗ್ ಬೇಕಾದರೂ ಜಾಯ್ನ್ ಆಗ್ಬೋದು, ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಸಿ ಎಸ್ ಅಲ್ಲಿ ಯಾವ ಸ್ಪೆಸಿಫಿಕೇಶನ್ಸ್ ಚಾಯ್ಸ್ ಮಾಡಬೇಕು ಸರ್? ಸೊ ಇದು ಬಂದು ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಸೈಬರ್ ಸೆಕ್ಯೂರಿಟಿ ಮೇಲೆ ಇಂಟ್ರೆಸ್ಟ್ ಇದ್ದರೆ ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್ ಮೇಲಿದ್ರೆ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲಿದ್ರೆ ಎ ಐ. ಸೊ ಜಾಯ್ನ್ ಆಗೋದಕ್ಕೂ ಮುಂಚೆ ಯಾವ ಸ್ಪೆಸಿಫಿಕೇಶನ್ಸ್ ಇದೆ ಅದಷ್ಟು ಬಗ್ಗೆ ಒಂದಷ್ಟು ಬೇಸಿಕ್ ರಿಸರ್ಚ್ ಮಾಡಿ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ನಾನು ಈ 3 ವರ್ಷ ಏನು ಓದ್ತಾ ಇದ್ದೀನಿ, ಏನು ಬರುತ್ತೆ ಈ 3 ವರ್ಷ ಅಂತ ತಿಳ್ಕೊಳ್ಳಿ. ಸೊ ಈ 3 ವರ್ಷ ನಾನು ಈ ಟಾಪಿಕ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಸೈಬರ್ ಸೆಕ್ಯೂರಿಟಿ. ಸೊ ಸೈಬರ್ ಸೆಕ್ಯೂರಿಟಿ ಮೇಲೆ ನಾನು 3 ವರ್ಷ ಓದಬೇಕಾಗ್ಬಿಡುತ್ತೆ. ಸೊ ಸೆಕೆಂಡ್ ಇಯರ್ ಅಷ್ಟಾಗಿ ಸ್ಪೆಷಲೈಸೇಷನ್ ಸಬ್ಜೆಕ್ಟ್ಸ್ ಇರಲ್ಲ. ಸೊ ಒಂದು 2 ಇಯರ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರಲ್ಲಿರುತ್ತೆ. ಸೊ ಅದಷ್ಟು ನನಗೆ ಇಂಟ್ರೆಸ್ಟ್ ಇದೆಯಾ ಅನ್ನೋದನ್ನು ಕನ್ಸಿಡರ್ ಮಾಡಿಕೊಂಡು ಸೊ ನೀವು ಚಾಯ್ಸ್ ಮಾಡಿ ಅಷ್ಟೇ. ಸೊ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಫೀಸ್ ಸ್ಟ್ರಕ್ಚರ್ ಬಂದು ಇನ್ನು ಅವರು ಬಿಟ್ಟಿಲ್ಲ, ಕೆ ಎ ಅವರು. ಸೊ 2025 ದಿನ ಬಿಟ್ಟಿಲ್ಲ. ಸೊ ಈ ಸಲ ಒಂದು 7.5% ಹೈಕ್ ಆಗ್ಬೋದು ಫೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಅವರು ಫೀಸ್ ಸ್ಟ್ರಕ್ಚರ್ ಬಿಟ್ರು ಅಂತ ಹೇಳಿದ್ರೆ ಆವಾಗ ಬೇಕಿದ್ರೆ ಇನ್ನೊಂದು ಸೆಷನ್ ಮಾಡಿ ಕ್ಲಿಯರ್ ಮಾಡೋಣ. ಸೊ ಅದರಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ಒಂದಷ್ಟು ಕೆ ಎ ಫೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 99,000. ಮತ್ತೆ ಒಂದಷ್ಟು ಕಾಲೇಜಿಗೆ ಒಂದಷ್ಟು ಫೀಸ್ ಕಟ್ಟಬೇಕಾಗಿ ಬರುತ್ತೆ, ಒಂದು 20,000, ಅದು ಪ್ರೈವೇಟ್ ಕಾಲೇಜ್ ಆಗಿದ್ರೆ. ಸೊ ಈ ರೀತಿ ಪ್ರತಿಯೊಂದು ಗೌರ್ಮೆಂಟ್ ಕಾಲೇಜ್, ಪ್ರೈವೇಟ್ ಕಾಲೇಜ್, ಏಡೆಡ್ ಕಾಲೇಜ್ಗೆ ಪ್ರತಿಯೊಂದು ಫೀಸ್ ಸ್ಟ್ರಕ್ಚರ್ ಬೇರೆ ಇರುತ್ತೆ. ಸೊ ಅದನ್ನ ಆದಷ್ಟು ಬೇಗ ಬಿಡ್ತಾರೆ ನಿಮಗೆ ಆಪ್ಷನ್ ಎಂಟ್ರಿ ಬಿಟ್ಟ ತಕ್ಷಣ. ಸೊ ಆ ಟೈಮಲ್ಲಿ ಅನೌನ್ಸ್ ಮಾಡಿ ಅಥವಾ ಎಕ್ಸ್ಪ್ಲೈನ್ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಸೊ ಒಂದು ಮಿನಿಮಮ್ ಜಸ್ಟ್ ಕಾಲೇಜ್ ಅಡ್ಮಿಷನ್ ಆಗಬೇಕು ಅಂತಂದರೆ ಒಂದು ಸೇಫರ್ ಸೈಡ್ ಒಂದು 1,30,000 ಹತ್ತತ್ರ ಆಗುತ್ತೆ. 1,50,000 ಇಟ್ಕೊಳ್ಳಿ, ರೆಡಿ ಮಾಡಿ ಇಟ್ಕೊಂಬಿಡಿ 1,50,000. ಸೊ ಇದು ಒಂದು ಮ್ಯಾಕ್ಸಿಮಮ್ ರೇಂಜ್ 1,50,000. ಸೊ ಅದಷ್ಟನ್ನ ರೆಡಿ ಮಾಡಿ ಇಟ್ಕೊಂಬಿಡಿ. ಸೊ ಫಸ್ಟ್ ರೌಂಡ್ ಅಡ್ಮಿಷನ್ ಆಗಬೇಕಾದ್ರೆ ಇದಿಷ್ಟು ಕಟ್ಬೇಕಾಗಿ ಬರುತ್ತೆ. ಮತ್ತೆ ನೀವೇನಾದರೂ ಹಾಸ್ಟೆಲ್ ಗಿಸ್ಟೆಲ್ ಏನಾದರೂ ಸೇರ್ತಾ ಇದ್ದೀನಿ ಅಂತಂದ್ರೆ ಸೊ ಅದಕ್ಕೊಂದಷ್ಟು ದುಡ್ಡು.
ಅದನ್ನ ಕೂಡ ತೆಗೆದು ರೆಡಿ ಮಾಡಿ ಇಟ್ಕೊಂಬಿಡಿ. ಸೊ ರಿಸಲ್ಟಿಗೆ ಲಾಸ್ಟ್ 2 ಇಯರ್ಸ್ ಯಾವ ರೀತಿ ಕನ್ಸಿಡರ್ ಮಾಡಿದ್ದಾರೆ ಅಂತಂದ್ರೆ 1 to 6th ಸೆಮ್ವರೆಗೂ ಅಷ್ಟು CGPA ಏನಿದೆ ಅದಷ್ಟನ್ನು ಕನ್ಸಿಡರ್ ಮಾಡಿದ್ದಾರೆ. ಸೊ ಈ ವರ್ಷನೂ ಮೋಸ್ಟ್ ಪ್ರಾಬಬ್ಲಿ ಅದೇ ಆಗುತ್ತೆ, 1 to 6th ಸೆಮ್ ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ಟೈಮ್ ನೀವು ಅದೇ ಫಸ್ಟ್ ಸೀಟ್ ಅಲಾಟ್ ಆದಾಗ ನೀವು ಒಂದಷ್ಟು ಫೀಸ್ ಪೇ ಮಾಡ್ಬೇಕಾಗ್ಬಿಡುತ್ತೆ. ಈಗ KEA ಫೀಸ್ ಅಂತ ಒಂದಷ್ಟು ಇರುತ್ತೆ. ಸೊ ಅರೌಂಡ್ 92,000 99,000 ಆ ಥರ ಇರುತ್ತೆ. ಸೊ ಅವ್ರೇನ್ ಮಾಡಬೇಕು, ಅವರು ಆ ಫಸ್ಟ್ ಇಯರ್ ಸೀಟ್ ಅಲಾಟ್ ಆದಾಗ ಅದನ್ನ ಬ್ಯಾಂಕ್ಗೆ ಪೇ ಮಾಡ್ಬೇಕಾಗ್ಬಿಡುತ್ತೆ. ಸೊ ಆ ಫಸ್ಟ್ ಇಯರ್ ಮಾತ್ರ, ಅಂದ್ರೆ ಇವಾಗ ಏನು ಅಡ್ಮಿಷನ್ ಆಗ್ತೀರಾ ಅವಾಗ ಮಾತ್ರ ನೀವು ಪೇ ಮಾಡ್ಬೇಕಾಗ್ಬಿರುತ್ತೆ ಗೌರ್ಮೆಂಟಿಗೆ. ಅದಾದ್ಮೇಲೆ ನಿಮ್ಮ ಕಾಲೇಜಿಗೆ ಪೇ ಮಾಡ್ತಾ ಬರ್ಬೇಕಾಗುತ್ತೆ ಅಷ್ಟು ದುಡ್ಡನ್ನು. ಸೊ ಈಗ 1,20,000 ಅಂತಂದ್ರೆ ಸೊ ಒಂದು 99,000 KEA ಕಟ್ಬೇಕಾಗ್ಬರುತ್ತೆ ಈಗ ಫಸ್ಟ್ ಇಯರ್ ಜಾಯ್ನ್ ಆಗ್ಬೇಕಾದ್ರೆ. ಸೊ 99,000 KEA ಅವ್ರು ಹೇಳಿದ ಬ್ಯಾಂಕ್ ಅಕೌಂಟ್ ಕಟ್ಬೇಕಾಗಿ ಬರುತ್ತೆ. ನೆಕ್ಸ್ಟ್ ಇನ್ನ ಒಂದು 20,000 ಏನಿದೆ ಅದನ್ನ ಕಾಲೇಜಿಗೆ ಕಟ್ಬೇಕಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ ಇಂದ ಅದು ಕಂಪ್ಲೀಟ್ಲಿ ನಿಮ್ ಕಾಲೇಜ್ಗೆ ಕಟ್ತೀರ. ಕ್ಯಾಟಗರಿ ಡಿಪೆಂಡ್ ಆಗಲ್ಲ, ಬಟ್ SC ST, ಸೊ ಅದು ಡಿಪೆಂಡ್ ಆಗುತ್ತೆ. SC ST ಅವರಿಗೆ, ಸೊ ಅವರಿಗೆ ಫೀಸ್ ಕಮ್ಮಿ ಇರುತ್ತೆ ಅಥವಾ ಸ್ಕಾಲರ್ಶಿಪ್ ಅಲ್ಲಿ ಕೊಡ್ತಾರೆ. ಒಂದಷ್ಟು ಕಾಲೇಜಸ್ ಅಲ್ಲಿ ಫೀಸ್ ಪೇ ಮಾಡಿಸ್ಕೊಂಡು ಸ್ಕಾಲರ್ಶಿಪ್ ನಿಮಗೆ ಕೊಡ್ತಾರೆ, ಅಥವಾ ಇನ್ನೊಂದಷ್ಟು ಕಾಲೇಜಸ್ ಅಲ್ಲಿ ಮಿನಿಮಮ್ ಫೀಸ್ ಕಟ್ಟಿಸ್ಕೊಂಡು ಸ್ಕಾಲರ್ಶಿಪ್ನ ಅವ್ರು ತಗೊಳ್ತಾರೆ. ಸೊ ಅದು ಕಾಲೇಜ್ ಟು ಕಾಲೇಜ್ ವೇರಿ ಆಗುತ್ತೆ. ಸೊ ನೋಡ್ಬೇಕು. ಸೊ ಈಗ ಯಾರ್ಯಾರು ಬ್ರಾಂಚ್ ಚೇಂಜ್ ಮಾಡ್ತಾ ಇದ್ದೀರಾ CSE ಅವ್ರು ಬೇಕಿದ್ರೆ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಈ ಕೋರ್ಸ್ ಜಾಯ್ನ್ ಆಗೋದ್ರಿಂದ ನಿಮ್ಗೆ ಒಂದಷ್ಟು ಈಸಿ ಆಗುತ್ತೆ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಮೂವ್ ಮಾಡಿ. ಸೊ ನೆಕ್ಸ್ಟ್ ಈಗ್ಲೇನೆ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ, ಲಿಸ್ಟ್ ಆಫ್ ಕಾಲೇಜಸ್. ಸೊ ನನಗೆ ಯಾವ್ಯಾವ ಕಾಲೇಜ್ ಬೇಕು, ಯಾವ್ಯಾವ ಬ್ರಾಂಚ್ ಬೇಕು. ಸೊ ಒಂದು ಕಾಲೇಜ್ ಬ್ರಾಂಚ್, ಅದಾದ್ಮೇಲೆ ಅದು ಯಾವ ಟೈಪ್ ಆಫ್ ಕಾಲೇಜ್, ಆ ಕಾಲೇಜ್ ಬಗ್ಗೆ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡಿರಿ. ಸೊ ಲಿಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಈಗ್ಲೇನೆ ಈ ಫ್ರೀ ಟೈಮ್ನ ಯೂಸ್ ಮಾಡಿಕೊಂಡು ನಿಮಗೆ ಈಸಿ ಆಗುತ್ತೆ ಆಪ್ಷನ್ ಎಂಟ್ರಿ ಟೈಮಲ್ಲಿ. ಈಗ ಅದರಲ್ಲಿ ಪ್ರತಿಯೊಂದನ್ನು ಕನ್ಸಿಡರ್ ಮಾಡಿ, ಟೈಪ್ ಆಫ್ ಕಾಲೇಜ್ ಮತ್ತೆ ಯಾವ ಬ್ರಾಂಚ್ ಬೇಕು. ಸೊ ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ ಎಲ್ಲಾನು ಅಪ್ಲೈ ಮಾಡ್ಬೇಕಾಗಿ ಬರುತ್ತೆ. ಸೊ ಅದರಿಂದ ಎಲ್ಲಾನು ಕನ್ಸಿಡರ್ ಮಾಡಿ.
ಸೊ ಟಾಪ್ 20 ಕಾಲೇಜಸ್. ಟಾಪ್ 20 ಕಾಲೇಜಸ್ ಅಂತಂದ್ರೆ ಸೊ ಆಲ್ ಇಂಡಿಯಾ ರ್ಯಾಂಕಿಂಗ್ ಬರುತ್ತೆ. ಸೊ ಅದನ್ನ ನೀವು ಕನ್ಸಿಡರ್ ಮಾಡಿ ಹೋಗ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ನಿಮಗೆ ಯಾವ ಬ್ರಾಂಚ್ ಬೇಕು, ಆ ಬ್ರಾಂಚ್ ಹೇಗಿದೆ ಅನ್ನೋದನ್ನ ನೋಡಿಕೊಂಡು ಚೂಸ್ ಮಾಡಿ. ಸೊ ಅಲ್ಲಿ ಹೋಗಿ ಆ ಸೀನಿಯರ್ಸ್ ಹತ್ರ ಒಂದಷ್ಟು ಫೀಡ್ಬ್ಯಾಕ್ಸ್ ತಗೊಳ್ಳಿ, ಹೇಗಿದೆ ಕಾಲೇಜ್ ಏನು ಅಂತ. ಸೊ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ನಿಮಗೆ ಯಾವ ಕಾಲೇಜ್ ಬೆಸ್ಟ್ ಅನ್ಸುತ್ತೆ ಅಂತ. 1500 to 2000 ಅಲ್ಲಿ ಇದ್ರೆ ಒಳ್ಳೆ ಕಾಲೇಜ್, ಒಳ್ಳೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗ್ತದೆ. ಸೊ ಅದು ಡಿಪೆಂಡ್ ಆಗುತ್ತೆ ನೀವು ಯಾವ ಲೊಕೇಶನ್ ಅಲ್ಲಿ ಇದ್ದೀರಾ, ನೀವು ಯಾವ ಬ್ರಾಂಚ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಬ್ರಾಂಚ್ಗೂ ಚೇಂಜ್ ಆಗ್ತಾ ಬರುತ್ತೆ. ಸೊ ಈಗ ಟಾಪ್ ಕಾಲೇಜಸ್ ಅಂತ ತಗೊಂಡ್ರೆ ಒಂದಷ್ಟರಲ್ಲಿ ಈಗ ಕಟ್ ಆಫ್ ಬಂದು, ಈಗ CS ಕಟ್ ಆಫ್ ಬಂದು 200-300 ಇರುತ್ತೆ. ಅದೇ ಬೇರೆ ಬ್ರಾಂಚ್ ಅಂತ ತಗೊಂಡ್ರೆ ಸಿವಿಲ್, ಎಲೆಕ್ಟ್ರಿಕಲ್ ಆ ಥರ ಎಲ್ಲ ಅಂದರೆ 1000, 2000, 3000. ಸೊ ಈ ಥರ ಕಟ್ ಆಫ್ಸ್ ಇರುತ್ತೆ. ಸೊ ನಿಮ್ಮ ಬ್ರಾಂಚ್ ಯಾವುದು ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ಅದಾದಮೇಲೆ ನಿಮ್ಮ ಕ್ಯಾಟಗರಿ ಕೂಡ ಡಿಪೆಂಡ್ ಆಗುತ್ತೆ, ಯಾಕಂದರೆ ಒಂದಷ್ಟು ಸೀಟ್ಸ್ನ ರಿಸರ್ವ್ ಮಾಡಿರ್ತಾರೆ. ಸೊ 2A ಅವ್ರಿಗೆ ಒಂದಷ್ಟು ಸೀಟ್ಸು, 2B ಅವ್ರಿಗೆ ಒಂದಷ್ಟು ಸೀಟ್ಸ್ ಅಂತ ರಿಸರ್ವ್ ಮಾಡಿರ್ತಾರೆ. ಸೊ ಅದು ಕೂಡ ಮ್ಯಾಟರ್ ಆಗುತ್ತೆ. ನಿಮ್ಮ ರ್ಯಾಂಕ್, ಮೇಯ್ನ್ ಆಗಿ ನಿಮ್ಮ ರ್ಯಾಂಕ್ ಬರುತ್ತೆ. ಟಾಪ್ 10 ಕಾಲೇಜಸ್ ಅಲ್ಲಿ ಅಂತಂದ್ರೆ ಸೊ ಅದು ಡಿಪೆಂಡ್ಸ್ ನಿಮ್ಮ ಯಾವ ಬ್ರಾಂಚ್ ಅಂತ ಹೇಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ CS ಅಂತ ತಗೊಂಡ್ರೆ CS ಅಲ್ಲಿ RV ಕಾಲೇಜ್ಗೆ ಬಂದು 18 ಕಟ್ ಆಫ್ ಇದೆ, ಮತ್ತೆ MS ರಾಮಯ್ಯ ಅಲ್ಲಿ ಅರೌಂಡ್ 50-60 ಕಟ್ ಆಫ್ ಇದೆ. ಸೊ ಆ ರೀತಿ ಡಿಪೆಂಡ್ ಆಗುತ್ತೆ. ಅದು ಸೀಟ್ ಮ್ಯಾಟ್ರಿಕ್ಸ್, ನೀವು ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ನ ನಾವು ಗ್ರೂಪಲ್ಲಿ ಸೆಂಡ್ ಮಾಡ್ತೀವಿ. ಕಟ್ ಆಫ್ ಏನಿದೆ ಲಾಸ್ಟ್ ಇಯರ್ದು ಅದು ಗ್ರೂಪಲ್ಲಿ ಸೆಂಡ್ ಮಾಡ್ತೀವಿ. ಅದನ್ನು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಫಸ್ಟ್ ಇಯರಲ್ಲಿ ಸಬ್ಜೆಕ್ಟ್ ಬ್ಯಾಕ್ ಆಗುತ್ತಾ? ಸೊ ಫಸ್ಟ್ ಇಯರಲ್ಲಿ ನಿಮಗೆ ಯಾವುದೇ ಕಾಲೇಜ್ಗೆ ಹೋದ್ರೂ ಒಂದಷ್ಟು ಬ್ರಿಡ್ಜ್ ಕೋರ್ಸ್ ಸಬ್ಜೆಕ್ಟ್ಸ್ ಅಂತ ಇರುತ್ತೆ. ಸೊ ಈ ಬ್ರಿಡ್ಜ್ ಕೋರ್ಸಲ್ಲಿ ಒಂದು ಮ್ಯಾಥ್ಸ್ ಆಗಿರುತ್ತೆ ಒಂದು ಸಬ್ಜೆಕ್ಟು, ಮತ್ತು ಇನ್ನೊಂದು ಬಂದು ಸಿ ಆರ್ ಸಮಥಿಂಗ್ ಎಲ್ಸ್ ಇನ್ನೊಂದು ಏನಾದರೂ ಸಬ್ಜೆಕ್ಟ್ ಇಟ್ಟಿರ್ತಾರೆ. ಸೊ ಅದನ್ನು ನೀವು ಜಸ್ಟ್ ಇದು ನಿಮಗೆ ಇಂಟರ್ನಲ್ಸ್ ಇರುತ್ತೆ, ಇಂಟರ್ನಲ್ಸ್ ಅಲ್ಲಿ ಬರೆದು ನೀವು ಪಾಸ್ ಆಗಬೇಕಾಗತ್ತೆ. ಈಗ ಮ್ಯಾಥ್ಸ್ ಕೊಟ್ಟರೆ ಒಂದು ಸೆಮ್ಮಲ್ಲಿ ಮ್ಯಾಥ್ಸ್ ಕೊಟ್ಟರೆ ಸೊ ಮ್ಯಾಥ್ಸ್ 1-2-3 ಇಂಟರ್ನಲ್ಸ್ ಇರುತ್ತೆ. ಸೊ ಅದಷ್ಟನ್ನು ಕ್ಲಿಯರ್ ಮಾಡ್ಕೊಬೇಕು, ಯಾವುದೇ ರೀತಿ ಎಕ್ಸಾಮ್ಸ್ ಇರಲ್ಲ ಅದಕ್ಕೆ. ಸೊ ಅದು ಬ್ಯಾಕ್ಲಾಗ್ ಅಂತೇನು ಕನ್ಸಿಡರ್ ಆಗಲ್ಲ. ಸೊ ಅದು ಜಸ್ಟ್ ಬ್ರಿಡ್ಜ್ ಕೋರ್ಸ್ ಇರುತ್ತೆ, ನೀವು ಅದನ್ನು ಕ್ಲಿಯರ್ ಮಾಡ್ಕೊಬೇಕಷ್ಟೆ. ಸೊ ಬ್ಯಾಕ್ಲಾಗ್ಸ್ ಅಂತ ಕೊಡಲ್ಲ, ಬ್ರಿಡ್ಜ್ ಕೋರ್ಸ್ ಅಂತ ಕೊಡ್ತಾರೆ. ಸೊ ಆ ಸಬ್ಜೆಕ್ಟ್ಸ್ನ ನೀವು ಇಂಟರ್ನಲ್ಸ್ ಬರೆದು ಪಾಸ್ ಮಾಡ್ಕೊಬೇಕಷ್ಟೆ. ಸೊ ರೌಂಡ್ಸ್ ಇರುತ್ತೆ ಆಪ್ಷನ್ ಎಂಟ್ರಿಯಲ್ಲಿ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂತ. ಸೊ ಫಸ್ಟ್ ರೌಂಡ್ ಒಂದಷ್ಟು ಕಾಲೇಜಸ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡ್ತೀರಾ. ಅದಾದಮೇಲೆ ಸೆಕೆಂಡ್ ರೌಂಡ್ ಅಪ್ಲೈ ಮಾಡ್ತೀರಾ. ಸೊ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ, ಅಥವಾ ಸಿಕ್ಕಿರೋ ಸೀಟ್ ನನಗಿಷ್ಟ ಇಲ್ಲ ಟೈಮಲ್ಲಿ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಮತ್ತೆ ಅದಾದ್ಮೇಲೆ ಥರ್ಡ್ ರೌಂಡ್ ಆಪ್ಷನಲ್ ಇರುತ್ತೆ. ಸೊ ಎಷ್ಟು ಜನ ಅಪ್ಲೈ ಮಾಡ್ತಾರೆ ಅಂತಂದರೆ DCET 2025 ಎಕ್ಸಾಮ್ ಅರೌಂಡ್ 21,000 ಬರೆದಿದ್ದಾರೆ, 21,000 ಸ್ಟೂಡೆಂಟ್ಸ್ ಬರೆದಿದ್ದಾರೆ ಎಕ್ಸಾಮ್ನ. ನೋಡಬೇಕು.
ಆ ಕೋರ್ಸ್ ಬಂದು ನಿಮಗೆ ಚೇಂಜ್ ಆಫ್ ಬ್ರಾಂಚ್ ಕೋರ್ಸ್ ಬಂದು ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗ್ತಾ ಇದ್ದಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ನಿಮಗೆ ಕನ್ಫರ್ಮೇಶನ್ ಬೇಕಲ್ವಾ, ಅಂದ್ರೆ ನನಗೆ CS ಅಲ್ಲಿ ಸೀಟ್ ಸಿಕ್ಕಿದೆ ಅಂತ. ಸೊ ಸೀಟ್ಸ್ ಅಲಾಟ್ ಆದ್ಮೇಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್. ಸೊ ಅದ್ರದ್ದು ಫೀಸ್ ಬಗ್ಗೆ ಮತ್ತೆ ಇನ್ನಷ್ಟು ಡೀಟೇಲ್ಸ್ ಬಗ್ಗೆ ನಾವು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತೀವಿ ನಿಮಗೆ. ಥರ್ಡ್ ಸೆಮ್ ಅಲ್ಲಿ M1 M2. ಸೊ ಅದೇನೆ ಈ M1 ಆರ್ M2 ಎರಡರಲ್ಲಿ ಒಂದನ್ನ ಬ್ರಿಡ್ಜ್ ಕೋರ್ಸ್ ಅಂತ ಕೊಡ್ತಾರೆ. ಸೊ ಅದನ್ನ ಜಸ್ಟ್ ಇಂಟರ್ನಲ್ಸ್ ಬರೆದು ಕ್ಲಿಯರ್ ಮಾಡ್ಕೋಬೇಕಷ್ಟೇ, ಯಾವುದೇ ರೀತಿ ಎಕ್ಸಾಮ್ಸ್ ಇರಲ್ಲ. ಸೊ ಒಂದೊಂದು ಕಾಲೇಜಲ್ಲಿ M1 M2 ಎರಡನ್ನೂ ಕೊಡ್ತಾರೆ, ಒಂದೊಂದು ಕಾಲೇಜಸ್ ಅಲ್ಲಿ ಯಾವ್ದಾದ್ರು ಒಂದನ್ನು ಕೊಡ್ತಾರೆ. ಸೊ ಅದು ಡಿಪೆಂಡ್ ಆಗುತ್ತೆ ನೀವು ಯಾವ ಕಾಲೇಜಿಗೆ ಸೇರ್ಕೊಂತೀರಾ ಅಂತ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಸೊ ಆಟೋನಮಸ್ ಕಾಲೇಜ್ ಸೇರ್ಕೊಬೇಕಾ ಪ್ರೈವೇಟ್ VTU. ಸೊ ಆಟೋನಮಸ್ಗೂ VTUಗೂ ಏನ್ ಡಿಫ್ರೆನ್ಸ್ ಅಂತ. ಸೊ ಆಟೋನಮಸ್ ಅಂದ್ರೆ ಏನಿಲ್ಲ, ಜಸ್ಟ್ ಅವರು ಕೂಡ VTU ಅಂಡರ್ ಅಲ್ಲೇ ಬರ್ತಾರೆ, ಬಟ್ ಅವ್ರ ಸಿಲೆಬಸ್ ಏನಿದೆ ಆ ಸಿಲೆಬಸ್ನ ಅವ್ರು ಫ್ರೇಮ್ ಮಾಡೋ ಪವರ್ ಕಾಲೇಜ್ ಅವ್ರ ಹತ್ರ ಇರುತ್ತೆ. ಮತ್ತೆ ಕ್ವೆಶನ್ ಪೇಪರ್ಸ್ ಏನಿದೆ, ಎಕ್ಸಾಮ್ಸ್ ಏನಿದೆ, ಸೊ ಅದ್ರದ್ದು ಎಕ್ಸಾಮ್ ಪೇಪರ್ಸ್ ಎಲ್ಲ ಸೊ ಅವರೇ ಸೆಟ್ ಮಾಡ್ತಾರೆ, ಕಾಲೇಜ್ ಅವರೇ ಸೆಟ್ ಮಾಡ್ತಾರೆ. ಅದೇ VTU ಅಂತ ತಗೊಂಡ್ರೆ, ಸೊ ನೀವು VTU ಕಾಲೇಜಸ್ ಸೇರ್ಕೊಂಡ್ರೆ ನಿಮಗೆ ಎಕ್ಸಾಮ್ ಪೇಪರ್ಸ್ ಎಲ್ಲ VTU ಬೋರ್ಡ್ ಇಂದ ಬರುತ್ತೆ, ನಿಮ್ ಕಾಲೇಜ್ ಅವ್ರು ಏನು ಸೆಟ್ ಮಾಡಲ್ಲ, ಜಸ್ಟ್ ಪಾಠ ಮಾಡ್ತಾರೆ ಅಷ್ಟೇ. ಆಟೋನಮಸ್ ತಗೊಂಡ್ರೆ ಕಾಲೇಜ್ ಅವರೇ ಎಕ್ಸಾಮ್ ಪೇಪರ್ ಸೆಟ್ ಮಾಡ್ತಾರೆ, ಕಾಲೇಜ್ ಅವರೇ ಸಿಲೆಬಸ್ ಸೆಟ್ ಮಾಡ್ತಾರೆ. ಸೊ ಅದರಿಂದ ಆಟೋನಮಸ್ ಒಂದ್ ಸ್ವಲ್ಪ ಈಸಿ ಆಗ್ಬೋದು ಕಂಪ್ಯಾರಿಟಿವ್ಲಿ, ಯಾಕಂದ್ರೆ VTU ಬೋರ್ಡ್ ಇಂದ ಬರೋದ್ರಿಂದ ಒಂದ್ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಆಟೋನಮಸ್ ಒಂದ್ ಸ್ವಲ್ಪ ಈಸಿ ಇರುತ್ತೆ. ಆಮೇಲೆ ಮತ್ತೆ ಅದು ಕೂಡ ಡಿಪೆಂಡ್ ಆಗುತ್ತೆ ನೀವು ಯಾವ ಕಾಲೇಜ್ ಅಂತ, ಯಾವ ಬ್ರಾಂಚ್ ಅಂತ. ಸೊ ಅದನ್ನು ನೋಡಿ ಒಂದ್ ಸ್ವಲ್ಪ ರಿಸರ್ಚ್ ಮಾಡಿ ತಗೊಳ್ಳಿ. CSE to CSE AML ಅಂತಂದ್ರೆ ಅದ್ರಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ, ಯಾಕಂದ್ರೆ ಸೆಕೆಂಡ್ ಇಯರ್ ಎಲ್ಲರೂ ಕೇಳಿಸ್ತಾ ಇದೆಯಾ? ಹಲೋ. ಯಾ. ಸೊ CSE to AML ಅಂತಂದ್ರೆ, ಸೊ CSE to AML ಅಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಇರಲ್ಲ, ಯಾಕಂದ್ರೆ ಸೆಕೆಂಡ್ ಇಯರ್ ಎಲ್ಲರಿಗೂ ಕಾಮನ್ ಸಬ್ಜೆಕ್ಟ್ಸ್ ಇರುತ್ತೆ, ಆಲ್ಮೋಸ್ಟ್ ಕಾಮನ್ ಸಬ್ಜೆಕ್ಟ್ಸ್ ಇರುತ್ತೆ. ನೀವು ಹೋದ್ರು ಕೂಡ ನೀವು CSE ಅಲ್ಲಿ ಓದಿರೋದನ್ನ ಹೇಳ್ಕೊಡ್ತಾರೆ. ಮತ್ತೆ ಥರ್ಡ್ ಇಯರ್ ಇಂದ ನಿಮಗೆ ಹೊಸ ಸಬ್ಜೆಕ್ಟ್ಸ್ ಇಂಟ್ರೊಡ್ಯೂಸ್ ಆಗ್ತಾ ಬರುತ್ತೆ. ಸೊ ಅದರಿಂದ ನಿಮಗೆ ಮೋಸ್ಟ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ಯಾವ ಟೈಪ್ ಆಫ್ ಕಾಲೇಜ್ ಬೆಸ್ಟ್, ಯಾವ ಟೈಪ್ ಆಫ್ ಕಾಲೇಜ್? ಆಟೋನಮಸ್ ಮತ್ತೆ VTU ಅಂತ ತಗೊಂಡ್ರೆ VTU ಅಲ್ಲಿ ಒಂದ್ ಸ್ವಲ್ಪ ಹಾರ್ಡ್ ಆಗ್ಬೋದು, ಆಟೋನಮಸ್ ಅಲ್ಲಿ ಈಸಿ ಆಗ್ಬೋದು. ಸೊ ಅದು ಡಿಪೆಂಡ್ಸ್ ಮತ್ತೆ ನೀವು ಯಾವ ಕಾಲೇಜ್ ತಗೊಂತೀರಾ ಅದು. ಸೊ ಜನರಲಿ ಆಟೋನಮಸ್ ಕಾಲೇಜಸ್ ಅಲ್ಲಿ ನಿಮಗೆ ಎಕ್ಸಾಮ್ ಪ್ರಿಪರೇಷನ್ ಎಲ್ಲ, ಎಕ್ಸಾಮ್ ಕ್ವೆಶನ್ ಪೇಪರ್ ಎಲ್ಲ ಅವರೇ ಕೊಡೋದ್ರಿಂದ ನಿಮ್ಗೊಂದು ಸ್ವಲ್ಪ ಈಸಿ ಆಗ್ಬೋದು. ಮತ್ತೆ ಪ್ರೈವೇಟ್, ಗೌರ್ಮೆಂಟ್, ಏಡೆಡ್ ಇದರಲ್ಲಿ ಯಾವ್ದು ಬೆಸ್ಟ್ ಅಂತ ಅಂದ್ರೆ, ಸೊ ಪ್ಲೇಸ್ಮೆಂಟ್ಸ್ ವೈಸ್ ಪ್ರೈವೇಟ್ ಅಂಡ್ ಏಡೆಡ್ ಬೆಸ್ಟ್ ಇರುತ್ತೆ. ಗೌರ್ಮೆಂಟ್ ಅಲ್ಲಿ ಫಿನಾನ್ಷಿಯಲಿ ಬೆಸ್ಟ್ ಇರುತ್ತೆ, ಯಾಕಂದ್ರೆ ನಿಮಗೆ ಫೀಸ್ ಕಮ್ಮಿ ಇರುತ್ತೆ ಗೌರ್ಮೆಂಟ್ ಮತ್ತೆ ಏಡೆಡ್ ಅಲ್ಲಿ. ಸೊ ಅದರಿಂದ ನೋಡಿ, ಒಂದಷ್ಟು ಏಡೆಡ್ ಕಾಲೇಜಸ್ ಇರುತ್ತೆ, ಅದು ಕೂಡ ಟಾಪ್ ಆಗಿರುತ್ತೆ. ಲೈಕ್ ಮೈಸೂರಲ್ಲಿರುವಂಥ SJC ಕಾಲೇಜ್, ಸೊ ಅದು ಕೂಡ ಏಡೆಡ್ ಕಾಲೇಜ್. ಅದರಲ್ಲಿ ಒಂದಷ್ಟು ಸೀಟ್ಸು ಏಡೆಡ್ ಸ್ಟೂಡೆಂಟ್ಸಿಗೆ ಸಿಗುತ್ತೆ. ಸೊ ಅವರು ಏಡೆಡ್ ಫೀಸ್ ಅಂದರೆ ಒಂದಷ್ಟು 40-50,000 ಬರುತ್ತೆ. ಸೊ ಅಷ್ಟನ್ನು ಪೇ ಮಾಡಿ ಆ ಕಾಲೇಜಲ್ಲಿ ಓದ್ಬೋದು, ಅದು ಕೂಡ ಒಂದು ಟಾಪ್ ಕಾಲೇಜ್. ಈ ರೀತಿ ಒಂದಷ್ಟು ಕ್ಲಾಸ್ ಇದೆ.
ಈ ರೀತಿ ಒಂದಷ್ಟು ಕಾಲೇಜಸ್ ಇದೆ. ಸೊ ಅದ್ರ ಮೇಲೆ ಕಾಲೇಜ್ ನೋಡ್ಕೊಂಡು ಕಾಲೇಜ್ ಟು ಕಾಲೇಜ್ ವೇರಿ ಆಗ್ತಾ ಬರುತ್ತೆ. ಸೊ ಇನ್ನೊಂದು 2 ಮಿನಿಟ್ಸ್ ಅಲ್ಲಿ ಕಾಲ್ ಕಟ್ ಆಗುತ್ತೆ, ಮತ್ತೆ ನಾನೊಂದು ಹೊಸ ಲಿಂಕ್ ಸೆಂಡ್ ಮಾಡ್ತೀನಿ. ಆ ಲಿಂಕಿಗೆ ಜಾಯ್ನ್ ಆಗಿ ಎಲ್ಲರೂ. ಸೊ ಬ್ರಾಂಚ್ ಚೇಂಜ್ ಮಾಡಿದ್ರೆ ಮ್ಯಾಥ್ಸ್ ಬಿಟ್ಟು ಬೇರೆ ಎಕ್ಸಾಮ್ಸ್ ಇರುತ್ತಾ ಸೆಕೆಂಡ್ ಇಯರ್ ಅಲ್ಲಿ? ಸೊ ಯಾವುದೇ ರೀತಿ ಎಕ್ಸಾಮ್ಸ್ ಇರಲ್ಲ ನಿಮಗೆ. ಅದು ಮ್ಯಾಥ್ಸ್ ಮತ್ತೆ ಇನ್ನೊಂದು ಯಾವ್ದಾದ್ರು ಬ್ರಿಡ್ಜ್ ಕೋರ್ಸ್ ಸಬ್ಜೆಕ್ಟ್ ಇರುತ್ತೆ, ಸಿ ಪ್ರೋಗ್ರಾಮಿಂಗ್ ಇರ್ಬೋದು. ಸೊ ಅದಿರುತ್ತೆ ಅಷ್ಟೇನೆ, ಅದು ಬಿಟ್ಟು ಬೇರೆ ಯಾವುದೇ ರೀತಿ ಎಕ್ಸಾಮ್ಸ್ ಇರಲ್ಲ ನಿಮಗೆ. ಸೊ ಈಗ ಹೊಸ ಲಿಂಕ್ ಸೆಂಡ್ ಮಾಡ್ತೀನಿ. ಸೊ ಅದಕ್ಕೆ ಜಾಯ್ನ್ ಆಗಿ ಎಲ್ಲರೂ. ಈಗ ಎಂಡ್ ಆಗುತ್ತೆ ಕಾಲ್. ಸೊ ಕಾಲೇಜ್ ಯಾವಾಗ ಸ್ಟಾರ್ಟ್ ಅಂತಂದ್ರೆ ಅದು ಕಾಲೇಜ್ ಅವ್ರು ಡಿಸೈಡ್ ಮಾಡ್ತಾರೆ. ಸರ್ ನಮಗೀಗ ಒಂದು ಕಾಲೇಜ್ ಅಲಾಟ್ಮೆಂಟ್ ಆದಾಗ ಅದರಲ್ಲಿ ಬ್ರಾಂಚು ಶೋ ಆಗುತ್ತೆ ಸರ್. ಹೌದು, ನೀವು ಯಾವ ಬ್ರಾಂಚ್ ಕೊಟ್ಟಿರ್ತೀರಾ ಆ ಬ್ರಾಂಚೇ ಅಲೌಟ್ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಸರ್ ನಮಗೆ ನಿಮಗೆ, ಬ್ರಾಂಚ್ ಸೆಲೆಕ್ಟ್ ಮಾಡೋಕ್ಕೂ ಅಲ್ಲಿ ಆಪ್ಷನ್ ಇರುತ್ತೆ ಸರ್ ನಮಗೆ. ಹೌದು ಹೌದು, ನಿಮಗೆ ಆ ಕಾಲೇಜಲ್ಲಿ ಎಷ್ಟು ಬ್ರಾಂಚ್ ಇದೆ ಅಷ್ಟು ಬ್ರಾಂಚ್ಗೂ ನೀವು ಅಪ್ಲೈ ಮಾಡ್ಬೋದು. ನಿಮ್ಗೆ ಯಾವ ಬ್ರಾಂಚ್ ಬೇಕೋ ಆ ಬ್ರಾಂಚ್ಗೆ ಅಪ್ಲೈ ಮಾಡಿರ್ತೀರಾ. ಈಗ ಫಸ್ಟ್ ಸರ್ ಈಗ ಟೈಮ್, ನಮಗೆ ಒಂದೇ ಬ್ರಾಂಚ್ ಬೇಕು ಅಂದ್ರೆ ಒಂದು ಬ್ರಾಂಚಿಗೂ ಅಪ್ಲೈ ಮಾಡ್ಬೋದಲ್ಲ ಸರ್? ಹೌದು, ಒಂದೇ ಬ್ರಾಂಚ್ ಬೇಕು ಅಂದ್ರೆ ಒಂದೇ ಬ್ರಾಂಚ್ಗೆ ಅಪ್ಲೈ ಮಾಡ್ಬೋದು. ಬಟ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ಆದಷ್ಟು ಜಾಸ್ತಿ ಆಪ್ಷನ್ಸ್ನ ಕೊಡಬೇಕು. ಯಾಕಂದ್ರೆ ಜಾಸ್ತಿ ಆಪ್ಷನ್. ಹೌದು. ಸೊ ಈಗ ಫಸ್ಟ್ ಆಪ್ಷನ್ ಬಂದು ಸರ್ ಆರ್ ವಿ ಕಾಲೇಜಲ್ಲಿ ಸಿ ಎಸ್ ಬೇಕು ಅಂತ ಅಪ್ಲೈ ಮಾಡ್ತೀರಾ. ಹಾಂ ನೆಕ್ಸ್ಟ್ ಆಪ್ಷನ್ ಬಂದು ಆರ್ ವಿ ಕಾಲೇಜಲ್ಲಿ ಐ ಎಸ್ ಬೇಕು ಅಂತ ಅಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಆರ್ ವಿ ಅಲ್ಲಿ
ಸೈಬರ್ ಸೆಕ್ಯೂರಿಟಿ ಬೇಕು ಅಂತ ಅಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಎಂ ಎಸ್ ಹಾ ರಾಮಯ್ಯ ಹಾ ಹಾ ಅಲ್ಲಿ ಸಿ ಎಸ್ ಬೇಕು, ಎಂ ಎಸ್ ರಾಮಯ್ಯ ಅಲ್ಲಿ ಐ ಎಸ್ ಬೇಕು. ಸೊ ಈ ತರ ಪ್ರತಿಯೊಂದನ್ನು ನೀವು ಅಲ್ಲಿ ಸ್ಪೆಸಿಫೈ ಮಾಡಿರ್ತೀರಾ ನಿಮಗೆ ಯಾವ ಬ್ರಾಂಚ್ ಬೇಕು ಅಂತ. ಹಾ ಸರ್. ಸೊ ನಿಮ್ಗೆ ಯಾವ ಬ್ರಾಂಚ್ ಬೇಕು ಅದನ್ನು ಕೊಡ್ಬೋದು. ಬೇಕಿದ್ರೆ ನೀವು ಇಲ್ಲಿ ನೆಕ್ಸ್ಟ್ ಇ ಸಿ ಬೇಕಾದ್ರೂ ಕೊಡ್ಬೋದು. ಎಂ ಎಸ್ ರಾಮಯ್ಯದಲ್ಲಿ ನನಗೆ ಇ ಸಿ ಬೇಕು ಅಂತ ಕೊಟ್ರೆ ಇ ಸಿ ಬೇಕಾದ್ರೂ ಕೊಡ್ಬೋದು. ಸರ್ ಆಮೇಲೆ ರ್ಯಾಂಕಿಂಗ್ ಎಷ್ಟೊಳಗಡೆ ಇದ್ರೆ ಸರ್ ಸಿ ಎಸ್ ಸಿಗುತ್ತೆ ಸರ್ ಸೀಟು? ಅದು ಡಿಪೆಂಡ್ಸ್, ನಿಮಗೆ ಯಾವ ಕಾಲೇಜ್ ಬೇಕು ಅಂತ ಡಿಪೆಂಡ್ ಆಗುತ್ತೆ. ಸರ್ ಕಾಲೇಜ್ ಸರ್, ಈಗ ಆಟೋನಮಸ್ ಕಾಲೇಜ್ ಸರ್ ಚೆನ್ನಾಗಿರುತ್ತಲ್ವಾ ಸರ್? ಆಟೋನಮಸ್ ಕಾಲೇಜ್ ಎಸ್ ಚೆನ್ನಾಗಿರುತ್ತೆ, ಅಂದ್ರೆ ಅದು ಒಂಥರ ಜನರಲ್ ಆಗಿ ಹೇಳೋದಕ್ಕೆ ಬರಲ್ಲ. ಈಗ ಜನರಲ್ ಆಗಿ ಎಲ್ಲ ಆಟೋನಮಸ್ ಕಾಲೇಜು ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಎಲ್ಲ ಗೌರ್ಮೆಂಟ್ ಕಾಲೇಜಸ್ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಪ್ರತಿಯೊಂದು ಕಾಲೇಜು ಚೇಂಜ್ ಇರುತ್ತೆ, ಪ್ರತಿಯೊಂದು ಕೂಡ ಒಂದೊಂದು ಫ್ಯಾಕ್ಟರ್ಸ್ ಅಲ್ಲಿ, ಪ್ಲೇಸ್ಮೆಂಟ್ಸ್ ಅಲ್ಲಿ, ಕ್ಯಾಂಪಸ್ ಅಲ್ಲಿ ಎಲ್ಲ ಚೇಂಜ್ ಇರುತ್ತೆ. ನೀವು ಅದಕ್ಕೇನೆ ಒಂದ್ಸಲ ವಿಸಿಟ್ ಮಾಡಿ, ಕಾಲೇಜ್ನ ವಿಸಿಟ್ ಮಾಡಿದಾಗ ನಿಮಗೆ ಪಕ್ಕಾ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಸೊ ಅದನ್ನ ಇಟ್ಕೊಂಡು ನೀವು ಮುಂದೆ ಪ್ರೊಸೀಡ್ ಮಾಡ್ಬೋದು, ಆಪ್ಷನ್ ಎಂಟ್ರಿ ಇರಲಿ, ಆಪ್ಷನ್ಸ್ ಹಾಕ್ಬೋದು. ಹಾ ಹಾ ಸರ್, ಈಗ ನಾವು ದೂರ ಇರೋದ್ರಿಂದ ಸರ್ ಈಗ ಅಲ್ಲಿ ವಿಸಿಟ್ ಮಾಡಕ್ಕೆ ಕಷ್ಟ ಆಗತ್ತಲ್ಲ ಸರ್? ಓಕೆ, ಸೊ ಯಾವ ಕಾಲೇಜು ಎಲ್ಲಿ ಡಿಸೈಡ್ ಮಾಡಿದ್ದೀರಾ, ಎಲ್ಲಿರೋದು ನೀವು? ಸರ್ ರಿಸಲ್ಟ್ ಯಾವಾಗ ಬರ್ಬೋದು ಸರ್ ಡಿ ಸಿ ಟಿ ಸರ್ ಆಪ್ಷನ್ ಎಂಟ್ರಿ ಹಾಕೋಕ್ಕೆ? ಆ, ಅದು ರಿಸಲ್ಟ್ ಇನ್ನ ಒಂದು 1 ವೀಕ್ ಆರ್ 10 ಡೇಸ್ ಅಲ್ಲಿ ಬರ್ಬೋದು. ನೋಡ್ಬೇಕು, ಏನೋ ಇಶ್ಯೂ ಆಗ್ತದೆ ರಿಸಲ್ಟ್ಸ್ ಅಲ್ಲಿ, ಏನೇನೋ ಇದೆ ಅಂತ. ಸೊ ಒಂದಷ್ಟು ಇಶ್ಯೂ ಆಗಿದೆ, ಸೊ ಅದೆಲ್ಲ ಮೇ ಬಿ ಶಾರ್ಟ್ ಔಟ್ ಆಗ್ಬೋದು ಇನ್ನೊಂದು 10 ಡೇಸ್ ಅಲ್ಲಿ. ಸರ್ ಅಂದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಹಿಂಗೆ ಬರುತ್ತಾ ಸರ್? ಮೇ ಬಿ ಬರ್ಬೋದು, ಬರ್ದೇನೆ ಇರ್ಬೋದು, ಹೇಳೋದಕ್ಕಾಗಲ್ಲ, ಅನೌನ್ಸ್ ಮಾಡ್ತಾರೆ. ಹೌದಾ ಒಂದು ಸರ್, ಮತ್ತೆ ಫಿಕ್ಸ್ ಈ ಸರಿ ಮಾಡ್ಕೊ, ಒಂದು ಎಕ್ಸಾಮು ಸ್ವಲ್ಪ 10. ಟಫ್ ಇತ್ತಲ್ಲ ಸರ್? ಹಾ, ಹೌದು ಹೌದು, ಟಫ್ ಇತ್ತು. ಕಂಪ್ಯಾರಿಟಿವ್ಲಿ ಲಾಸ್ಟ್ 2 ಇಯರ್ಸ್ ಕಂಪೇರ್ ಮಾಡಿದ್ರೆ ಈ ಸಲ ಸ್ವಲ್ಪ ಟಫ್ ಇತ್ತು. ಸರ್ ಲಾಸ್ಟ್ ಇಯರ್ ಪ್ರಕಾರ ಸರ್ ಪೇಪರ್ ನೋಡಿದ್ರೆ ಒಂದು 90 ಸ್ಕೋರ್ ಮಾಡ್ಬೋದಿತ್ತು ಸರ್, ಲಾಸ್ಟ್ ಇಯರ್ ಕೊಟ್ಟಂಗೆ ಕೊಟ್ಟಿದ್ರೆ ಸರ್. ಹೌದು. ಆ, ಏನು ಮಾಡೋದಕ್ಕಾಗಲ್ಲ, ಆಗ್ಬಿಟ್ಟಿದೆ ಈಗ. ಆಗಿರೋದ್ರ ಬಗ್ಗೆ ತಲೆಗೆಡ್ಸ್ಕೊಂಬಿಡಿ, ಮುಂದೆ ಏನ್ ಮಾಡ್ಬೇಕಂತ ಹೌದು ಯೋಚನೆ ಸರ್. ಮಾಡಿ ಅಷ್ಟೇ. ಈಗ ಓಕೆ ಮಾರ್ಕ್ಸ್ ಸರ್. ಏನಿದೆ ನೀವು ಎಷ್ಟು ತಗೊಂಡಿರ್ತೀರಾ, ಮತ್ತೆ ಅದನ್ನ ಚೇಂಜ್ ಮಾಡೋದಕ್ಕಾಗಲ್ಲ, ಎಷ್ಟು ಬರುತ್ತೆ ಆಗಲ್ಲ ಸರ್ ಸರ್. ಅದನ್ನ ತಲೆಯಲ್ಲಿ ಇಟ್ಕೊಂಡು ಈಗ ಮುಂದೆ ಏನ್ ಮಾಡ್ಬೇಕಂತ ಯೋಚನೆ ಮಾಡಿ ಈಗ. ಹೌದು ಸರ್. ಹ್ಮ್ ಸೊ ಅದೇ, ನೀವು ಒಂದಿನ ಫ್ರೀ ಮಾಡ್ಕೊಂಡು ಹೋದ್ರೆ ನಿಮಗೆ ಒಳ್ಳೆ ಐಡಿಯಾ ಸಿಗುತ್ತೆ, ಅಥವಾ ನೀವು ಆನ್ಲೈನ್ ಅಲ್ಲೂ ಸಿಗುತ್ತೆ ನಿಮಗೆ ಒಳ್ಳೆ ಐಡಿಯಾ. ಬಟ್ ಅಲ್ಲಿ ಹೋಗಿ ಕೇಳೋದು ಮತ್ತೆ ಆನ್ಲೈನ್ ಅಲ್ಲಿ ನೋಡೋದು ಎರಡು ಬೇರೆ ಬೇರೆ ಇರುತ್ತೆ. ಡಿಫ್ರೆನ್ಸ್ ಆನ್ಲೈನ್ ಅಲ್ಲಿ ಇರುತ್ತೆ. ಏನೋ, ಹೌದು, ಆನ್ಲೈನ್ ಅಲ್ಲಿ ಏನೋ ಸಿಕ್ತು ಒಂದ್ ಕಡೆ, ಎಲ್ಲೋ ಗೂಗಲ್ ಅಲ್ಲಿ ನೋಡ್ಬಿಟ್ಟು ಹೇಳಿರ್ತಾರೆ. ಸೊ ಅದನ್ನ ನೀವು ನಂಬ್ಕೊಂಡಿರೋದಕ್ಕಾಗಲ್ಲ. ಸೊ ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ರಿಯಾಲಿಟಿ ಏನು ಅಂತ ಗೊತ್ತಾಗುತ್ತೆ. ಅದರಿಂದ ಅಲ್ಲಿ ಹೋಗಿ ಒಂದ್ಸಲ ವಿಸಿಟ್ ಮಾಡಿದ್ರೆ ಒಳ್ಳೇದು. ಸೊ ಎಷ್ಟು ಮಾರ್ಕ್ಸ್ ವೇರಿಯೇಷನ್ ಇರ್ಬೋದು ಸರ್? ಯಾವ್ದ್ರಲ್ಲಿ ಎಷ್ಟು ಮಾರ್ಕ್ಸ್ ವೇರಿಯೇಷನ್ ಕೇಳ್ತಾ ಇದ್ದೀರಾ ನೀವು? ಹೌದು, ಅಲ್ಲಿರೋ ಸ್ಟೂಡೆಂಟ್ಸ್ ಜೊತೆ ಮಾತಾಡಬೇಕು. ಹೇಳಿ ದೀಕ್ಷಾ, ಯಾವ ಮಾರ್ಕ್ಸ್ ವೇರಿಯೇಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಓ, ಅದು ಒಂದು ಮೇ ಬಿ ಒಂದು ಮ್ಯಾಕ್ಸಿಮಮ್ ಒಂದು 4 ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಲ್ಲ ಅನ್ಸುತ್ತೆ. ಸೊ ಅದು ಆದ್ರೆ ಆಗ್ಬೋದು, ಇಲ್ಲಾಂದ್ರೆ ಮೋಸ್ಟ್ಲಿ ಆಗಲ್ಲ. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಆನ್ಸರ್ಸ್ ಏನಿದೆ ಅದು ಒಂದಷ್ಟು ವ್ಯಾಲಿಡ್ ಆಗಿ ಇದೆ. ಸೊ ಒಂದೆರಡು ಇರ್ಬೋದು ಇನ್ವ್ಯಾಲಿಡ್ ಆಗಿ. ನೋಡೋಣ ಏನ್ ಮಾಡ್ತಾರೆ ಅಂತ, ಲೆಟ್ಸ್ ವೇಟ್. ಸೊ ಒಂದು ಮ್ಯಾಕ್ಸಿಮಮ್ ಒಂದು 4 ಅಂತ ತಿಳ್ಕೊಳ್ಳಿ ಅಷ್ಟೇ. ಸೊ ಆಗಲ್ಲ, ಚೇಂಜಸ್ ಆಗಲ್ಲ, ಸುಮ್ಮನೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಒಂದು 4 ಮಾರ್ಕ್ಸ್ ಪ್ಲಸ್ ಆರ್ ಮೈನಸ್ ಅಂತ ತಿಳ್ಕೊಂಡಿರಿ ಅಷ್ಟೇ.
ಸೊ ನೆಕ್ಸ್ಟ್ ಬೇರೆ ಏನಾದರೂ ಡೌಟ್ಸ್ ಇದೆಯಾ? ಸೊ SC/ST ಫೀಸ್ 750 ಅಂತಂದ್ರೆ, ಸೊ ಅದು ಡಿಪೆಂಡ್ಸ್ ಆನ್ ಕಾಲೇಜ್. ಸೊ ಈಗ ಒಂದೊಂದು ಕಾಲೇಜಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಫಸ್ಟ್ ಫೀಸ್ ಪೇ ಮಾಡಿಬಿಡಿ, ಸ್ಕಾಲರ್ಶಿಪ್ ನಿಮಗೆ ಬರುತ್ತೆ, ಆ ಸ್ಕಾಲರ್ಶಿಪ್ ಅಮೌಂಟ್ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಕಾಲೇಜಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆ 750 ಅಮೌಂಟ್ನ ಕಟ್ಟಿಸ್ಕೊಂಡು ನಾವು ಸ್ಕಾಲರ್ಶಿಪ್ ಅಮೌಂಟ್ನ ನಾವು ತಗೊಂತೀವಿ ಅಂತ ಹೇಳ್ತಾರೆ. ಸೊ ಇದು ಡಿಪೆಂಡ್ ಆಗೋದು ನಿಮ್ಮ ಕಾಲೇಜ್ ಮೇಲೆ. ಮತ್ತೆ ನೆಕ್ಸ್ಟ್ ಇಯರ್ ಏನಿರುತ್ತೆ, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಸೊ ಸೇಮ್ ಸ್ಟ್ರಕ್ಚರ್ ಮೇಂಟೈನ್ ಆಗುತ್ತೆ. ಸೊ ಒಂದಷ್ಟು ಹೆಚ್ಚು ಕಮ್ಮಿ ಆಗ್ಬೋದು, ಅದು ಡಿಪೆಂಡ್ಸ್ ಆನ್ ಎವ್ರಿ ಇಯರ್ ಎಷ್ಟು ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ಸೊ ಮೋಸ್ಟ್ ಆಫ್ ದ ಕಾಲೇಜಸ್ ನಲ್ಲಿ ನೀವೇ ಫೀಸ್ ಫಸ್ಟ್ ಪೇ ಮಾಡಬೇಕಾಗುತ್ತೆ. ಸೊ ಅದಷ್ಟು ಫೀಸ್ನ ಪೇ ಮಾಡಿ ಆದ್ಮೇಲೆ ಒಂದಷ್ಟು ಫೀಸ್ ಇರುತ್ತೆ. ಈಗ ಆ ಫೀಸ್ ಅಲ್ಲಿ ಕಾಲೇಜ್ ಫೀಸ್ ಮಾತ್ರ ಬಿಟ್ಟು ಮಿಕ್ಕಿದ್ದು ಫೀಸ್ ಏನಿದೆ, ಲೈಕ್ 80,000 to 90,000 ಏನಿದೆ, ಸೊ ಅದನ್ನು ನೀವು ಫಸ್ಟ್ ಪೇ ಮಾಡಿಬಿಡಿ, ಸ್ಕಾಲರ್ಶಿಪ್ ಬಂದ್ಮೇಲೆ ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಈ ರೀತಿ ಡಿಪೆಂಡ್ ಆಗುತ್ತೆ ಕಾಲೇಜ್ ಅಂದ್ರೆ, ಬಟ್ ಮೋಸ್ಟ್ ಆಫ್ ದ ಕಾಲೇಜಸ್ ಅಲ್ಲಿ ಹಿಂಗೆ ಮಾಡ್ತಾರೆ. ಫಸ್ಟ್ ನೀವು ಪೇ ಮಾಡಿ, ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ನಿಮಗೆ, ಆ ಸ್ಕಾಲರ್ಶಿಪ್ ನ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಇಂಜಿನಿಯರಿಂಗ್ ಹೇಗಿರುತ್ತೆ? ಸೊ ಇಂಜಿನಿಯರಿಂಗ್ ನಿಮ್ಮ ಡಿಪ್ಲೊಮಾಗೆ ಕಂಪೇರ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಒಂಥರ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ನೀವಿಲ್ಲಿ ಒಂದೊಂದು ಸಬ್ಜೆಕ್ಟ್ನ 5% ಅಷ್ಟೇ ಓದಿರ್ತೀರ ಡಿಪ್ಲೊಮಾದಲ್ಲಿ. ಸೊ ಸೇಮ್ ಸಬ್ಜೆಕ್ಟ್ಸ್ ಇರುತ್ತೆ, ಒಂದಷ್ಟು ಸೇಮ್ ಸಬ್ಜೆಕ್ಟ್ಸ್ ಬರುತ್ತೆ. ಪ್ರತಿಯೊಂದು ಸೆಮ್ಮಲ್ಲೂ 1 or 2 ಸಬ್ಜೆಕ್ಟ್ಸ್ ಸೇಮ್ ಬರುತ್ತೆ. ಸೊ ಆದರೆ ನೀವು ಡಿಪ್ಲೊಮಾದಲ್ಲಿ ಕಲ್ತಿರೋದು ಎಷ್ಟು, 5% ಅಷ್ಟೇ ಡಿಪ್ಲೊಮಾದಲ್ಲಿ ಕಲ್ತಿರೋದು. ಸೊ ಮಿಕ್ಕಿರೋ 95%ನ ಇಂಜಿನಿಯರಿಂಗಲ್ಲಿ ಕಲಿಬೇಕು ನೀವು. ಸೊ ಇಂಜಿನಿಯರಿಂಗ್ ಯಾಕೆ ನಿಮ್ಗೆ ಹಾರ್ಡ್ ಆಗುತ್ತೆ ಅಂತಂದ್ರೆ, ಸೊ ನೀವು ಡಿಪ್ಲೊಮಾ ಹೆಂಗ್ ಮಾಡಿದ್ದು, ಸೊ ಡಿಪ್ಲೊಮಾ ಫಸ್ಟ್ ಇಯರಲ್ಲಿ ಒಂದೆರಡು ಥಿಯರಿ ಸಬ್ಜೆಕ್ಟ್ ಇತ್ತು. ಸೊ ಥಿಯರಿ ಎಕ್ಸಾಮ್ ಬರೆದ್ವಿ, ಫಸ್ಟ್ ಇಯರಲ್ಲಿ ಥಿಯರಿ ಎಕ್ಸಾಮ್ ಬರೆದ್ರಿ, ಮತ್ತೆ ಲಾಸ್ಟ್ ಇಯರಲ್ಲಿ ಒಂದು ಥಿಯರಿ ಎಕ್ಸಾಮ್ ಬರೆದ್ರಿ 5th ಸೆಮ್ಮಲ್ಲಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಏನಿತ್ತು, ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇತ್ತು ನಿಮಗೆ. ಆಲ್ಮೋಸ್ಟ್ ಒಂದು 80% ಆಫ್ ಎಕ್ಸಾಮ್ಸ್ ಏನು ಬರ್ದಿದ್ದೀರಾ ನೀವು ಡಿಪ್ಲೊಮಾದಲ್ಲಿ, ಅದಷ್ಟು ನೀವು ಬರ್ದಿರೋದು ಪ್ರಾಕ್ಟಿಕಲ್ ಎಕ್ಸಾಮ್ ಅಷ್ಟೇ. ಸೊ ಎಷ್ಟು ಬರ್ದಿದ್ದೀರಾ ಥಿಯರಿ, ಒಂದು 3 ಥಿಯರಿ ಎಕ್ಸಾಮ್ ಬರ್ದಿದ್ದೀರಾ ಡಿಪ್ಲೊಮಾದಲ್ಲಿ. ಸೊ ಅದೇ ಇಂಜಿನಿಯರಿಂಗ್ ಅಂತ ಹೋದ್ರೆ, ಇಂಜಿನಿಯರಿಂಗ್ ಅಲ್ಲಿ ಒಂದು 6 ಸಬ್ಜೆಕ್ಟ್ಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ನೀವು 6 ಸಬ್ಜೆಕ್ಟ್ಗೂ ಥಿಯರಿ ಎಕ್ಸಾಮ್ ಬರೀಬೇಕು, ಜೊತೆಗೆ ಪ್ರಾಕ್ಟಿಕಲ್ನು ಬರೀಬೇಕು. ಸೊ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇರುತ್ತೆ ಒಂದಷ್ಟು. ಈಗ ಥಿಯರಿ ಅಂತಂದ್ರೆ ಒಂದು 6 ಸಬ್ಜೆಕ್ಟ್ಸ್ ಇದೆ ಅಂತಂದ್ರೆ 3 ಸಬ್ಜೆಕ್ಟ್ಸ್ ಥಿಯರಿ ಇರುತ್ತೆ. ಸೊ ಕಂಪ್ಲೀಟ್ಲಿ ಥಿಯರಿ ಇರುತ್ತೆ. ಇನ್ನೊಂದು 3 ಸಬ್ಜೆಕ್ಟ್ಸ್ ಪ್ರಾಕ್ಟಿಕಲ್ ಇರುತ್ತೆ. ಸೊ ಈ ಪ್ರಾಕ್ಟಿಕಲ್ ಅಲ್ಲಿ ಥಿಯರಿ ಎಕ್ಸಾಮ್ಗೆ ನಾರ್ಮಲ್ ಥಿಯರಿ ಎಕ್ಸಾಮ್ ಬರೀತೀರಾ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಡಿಪ್ಲೊಮಾದಲ್ಲಿ ಜಸ್ಟ್ ಪ್ರಾಕ್ಟಿಕಲ್ ಬರೀತಾ ಇದ್ರಿ, ಇಲ್ಲ ಹಂಗಿಲ್ಲ. ಇಲ್ಲಿ ಥಿಯರಿ ಎಕ್ಸಾಮು ಇರುತ್ತೆ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗೆ ಥಿಯರಿ ಎಕ್ಸಾಮು ಇರುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮು ಇರುತ್ತೆ. ಸೊ ನೀವು ಒಂದು ಥಿಯರಿ ಸಬ್ಜೆಕ್ಟ್ ಓದಿ ಎಷ್ಟು ವರ್ಷ ಆಯ್ತು? ಸೊ ನೀವು ಲಾಸ್ಟ್ ಅಲ್ಲಿ ಸೀರಿಯಸ್ ಆಗಿ ಯಾವಾಗ ಓದಿರ್ತೀರಾ ಅಂತಂದ್ರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರ್ತೀರಾ. ಅದಾದ್ಮೇಲೆ ಮಿಕ್ಕಿದಲ್ಲ. ಸೊ ಡಿಪ್ಲೊಮಾ ಈಸಿ ಇತ್ತು, ಓದೋದ್ ಬೇಡ ಏನಿಲ್ಲ, ನಾಳೆ ಎಕ್ಸಾಮ್, ಇವತ್ತು ಓದ್ತಾ ಇದ್ರಿ, ಹೋಗ್ತಾ ಇದ್ರಿ, ಎಕ್ಸಾಮ್ ಬರ್ದ್ಬಿಟ್ಟು ಬಂದು ಕ್ಲಿಯರ್ ಆಗ್ತಿತ್ತು ಎಲ್ಲ ಸಬ್ಜೆಕ್ಟ್. ಸೊ ಆದ್ರೆ ಇಲ್ಲಿ ಆ ರೀತಿ ಇರಲ್ಲ. ಪ್ರತಿಯೊಂದಕ್ಕೂ ಥಿಯರಿ ಎಕ್ಸಾಮ್ ಬರೀಬೇಕಾಗುತ್ತೆ, ಪ್ರತಿಯೊಂದಕ್ಕೂ ಓದ್ಬೇಕಾಗಿ ಬರುತ್ತೆ.
ಸೊ ನೀವು ಡಿಪ್ಲೊಮಾದಲ್ಲಿ ಓದೋ ಅಂತ ಅವಶ್ಯಕತೆ ಇರ್ತಾ ಇರಲಿಲ್ಲ. ಹಾಯಾಗಿದ್ರಿ, 3 ವರ್ಷ ಹೆಂಗೋಯ್ತು ಅನ್ನೋದು ಗೊತ್ತಿಲ್ಲ. 3 ವರ್ಷ ಏನಂದ್ರೆ ಏನು ಓದಿಲ್ಲ, ಆರಾಮಾಗಿ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಕುತ್ಕೋ ಒಂದು 10-15 ಎಕ್ಸ್ಪೆರಿಮೆಂಟ್ಸ್ ಇತ್ತು, ಅದಷ್ಟನ್ನು ಓದೋ, ಬಾಯಟಡಿ ಹೋಗಿ ಎಕ್ಸಿಕ್ಯೂಟ್ ಮಾಡೋ, ಎಕ್ಸಾಮ್ ಕ್ಲಿಯರ್ ಆಗ್ತಿತ್ತು. ಸೊ ಆದರೆ ಇಲ್ಲಿ ಆ ಥರ ಇರಲ್ಲ, ಎಲ್ಲ ಸಬ್ಜೆಕ್ಟ್ಸು ಥಿಯರಿ ಇರುತ್ತೆ. ಮತ್ತೆ ನಿಮ್ಮ ಡಿಪ್ಲೊಮಾ ಥರ ಇಲ್ಲಿ ಎಕ್ಸಾಮ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಇಂಟರ್ನಲ್ಸ್ ಅಲ್ಲಿ ಆಗಿರ್ಬೋದು, ಬುಕ್ಕಲ್ಲಿ ಏನಿದೆ ಅಷ್ಟನ್ನೇ ಕೇಳಲ್ಲ. ಸೊ ಈಗ ಅವರು ಒಂದು ಮಗು ಹೆಂಗ್ ವಾಕ್ ಮಾಡುತ್ತೆ ಅಂತ ಬುಕ್ಕಲ್ಲಿ ಇರುತ್ತೆ. ಸೊ ನಿಮಗೆ ಅಲ್ಲಿ ಎಕ್ಸಾಮ್ ಪೇಪರ್ ಅಲ್ಲಿ ಸ್ವಿಮ್ಮಿಂಗ್ ಮಾಡೋದು ಹೆಂಗೆ ಅಂತ ಕೇಳ್ತಾರೆ. ಸೊ ಈ ರೀತಿ ಹಾರ್ಡ್ ಆಗ್ತಾ ಬರುತ್ತೆ. ದಿ ಲೆವೆಲ್ ಆಫ್ ಕ್ವೆಶನ್ಸ್ ಆಗಿರ್ಬೋದು, ಅಥವಾ ಅವರು ಟ್ವಿಸ್ಟ್ ಮಾಡೋದು, ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸು, ಅವೆಲ್ಲ ಜಾಸ್ತಿ ಮಾಡ್ತಾ ಬರ್ತಾರೆ, ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಅದು ಯಾವುದೂ ಇರಲ್ಲ, ಯಾಕಂದ್ರೆ ಅವರು 2 ಇಯರ್ಸ್ ಕಷ್ಟಪಟ್ಟು ಓದಿರ್ತಾರೆ. PUC-ನ CET ಎಕ್ಸಾಮ್ ಸೀಟ್ ತಗೊಂಡಿರ್ತಾರೆ ಅವರು. ಸೊ ಅಲ್ಲಿರೋ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಕಷ್ಟ ಆಗಲ್ಲ, ನಾರ್ಮಲ್ ಸ್ಟೂಡೆಂಟ್ಸ್ಗೆ, ಯಾಕಂದ್ರೆ ಅವ್ರಿಗೆ ಅಭ್ಯಾಸ ಇದೆ. ಸೆಕೆಂಡ್ 2 ಇಯರ್ಸ್ PUC ಮಾಡಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ಗ್ಯಾಪ್ ಇರಲಿಲ್ಲ. ಅದಾದ್ಮೇಲೆ ಇಂಜಿನಿಯರಿಂಗ್ 1 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅವರು. ಅವರು ನಿಮಗಿಂತ ಸೀನಿಯರ್ಸ್ ಯಾವುದ್ರಲ್ಲಿ, ಇಂಜಿನಿಯರಿಂಗ್ ಹೆಂಗಿರುತ್ತೆ ಅನ್ನೋದ್ರಲ್ಲಿ, ಹೆಂಗ್ ಓದ್ಬೇಕು ಅನ್ನೋದ್ರಲ್ಲಿ, ಯಾವ್ಯಾವ ರೀತಿ ಓದಬೇಕು, ಯಾವ್ಯಾವ ರೀತಿ ಸ್ಕೋರ್ ಮಾಡಬೇಕು ಅನ್ನೋದ್ರಲ್ಲಿ ಅವ್ರು ನಿಮಗಿಂತ ಒಂದು ಲೆವೆಲ್ ಮೇಲಿರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಈಸಿ ಆಗ್ತಾ ಬರುತ್ತೆ. 1 ಇಯರ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ, ಇಂಜಿನಿಯರಿಂಗ್ ಅವ್ರಿಗೆ ಈಸಿ ಆಗ್ತಾ ಬರುತ್ತೆ. ಸೊ ಅದರಿಂದ ನೀವೇನ್ ತಲೆಯಲ್ಲಿ ಇಟ್ಕೋಬೇಕು ಅಂದ್ರೆ, ಇಂಜಿನಿಯರಿಂಗ್ ಅಂದ್ರೆ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾ ಇದ್ದೀರಾ, ಇಂಜಿನಿಯರಿಂಗ್ ಅಲ್ಲಿ ಮೈನ್ ಆಗಿ ಮ್ಯಾಟರ್ ಆಗೋದು ಹಾರ್ಡ್ ವರ್ಕ್. ಸೊ ನೀವು ಏನೇ ಮಾಡಿದ್ರು, ಸೊ ಈಗ ನಾನು ಇಂಜಿನಿಯರಿಂಗ್ ಜಾಯ್ನ್ ಆಗಲ್ಲ, ಇಂಜಿನಿಯರಿಂಗ್ ಅಂದ್ರೆ ಹಾರ್ಡ್ ವರ್ಕ್ ಅಂತ ಇದ್ದಾರೆ, ಹಂಗೆ ಹಿಂಗೆ ಅಂತ ಇದ್ರೆ, ಸೊ ನೀವು ಏನೇ ಮಾಡಿದ್ರು ಅದ್ರಲ್ಲಿ ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ. ನೀವೀಗ ಬಿಟ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂತೀನಿ ಅಂತೀರಾ, ಸೊ ಅಲ್ಲೂ ಕೂಡ ಹಾರ್ಡ್ ವರ್ಕ್ ಮಾಡಲೇಬೇಕು, ಅಲ್ಲೂ ಕೂಡ ನೀವು ಕೆಲಸ ಮಾಡಲೇಬೇಕು. ಸೊ ನಿಮಗೆ ದುಡ್ಡು ಬೇಕು ಅಂತಾನೆ ನೀವು ಕೆಲಸ ಮಾಡಲೇಬೇಕು. ಸೊ ಎಲ್ಲಾ ಕಡೆ ಹಾರ್ಡ್ ವರ್ಕ್ ಬಂದೇ ಬರುತ್ತೆ. ಆದ್ರೆ ಯಾವ ತರ ಹಾರ್ಡ್ ವರ್ಕ್ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ನೀವು ಈಗ ನನಗ್ ಬೇಡಪ್ಪ ಇಂಜಿನಿಯರಿಂಗ್ ಅಂತ ಬಿಟ್ಬಿಟ್ಟು ಹೋದ್ರೆ, ಸೊ ನೀವು ಅಲ್ಲೋಗಿ 8 ಅವರ್ 10 ಅವರ್ ಕೆಲಸ ಮಾಡ್ಬೇಕಾಗುತ್ತೆ, ಮೈ ಬಗ್ಸಿ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಸೊ ನೀರ್ ತರ ಸುರಿಯುತ್ತೆ ಬೆವರು ನಿಮ್ಮ ಮೈಯಿಂದ. ಅದಕ್ಕಿಂತ ಇಂಜಿನಿಯರಿಂಗ್ ಜಾಯ್ನ್ ಆಗಿ, ಸೊ ಅಲ್ಲಿ ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಇಲ್ಲಿ ಹಾರ್ಡ್ ವರ್ಕ್ ಮಾಡೋದು ಒಂದ್ ಸ್ವಲ್ಪ ಈಸಿನೇ ಇರುತ್ತೆ. ಅಲ್ಲಿ ನೀವು ಬೆವ್ರನ್ನ ನೀರ್ ತರ ಸುರಿಸ್ಬೇಕು ದುಡ್ಡು ಬೇಕು ಅಂತಂದ್ರೆ, ಇಲ್ಲಿ ಜಸ್ಟ್ ತಲೆ ಬಗ್ಸಿ ಓದ್ಬೇಕು 3 ವರ್ಷ. 3 ವರ್ಷ ಓದಿದ್ರೆ ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗುತ್ತೆ, ಲೈಫ್ ಸೆಟ್ಲ್ ಆಗುತ್ತೆ. ಸೊ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ ಹಾರ್ಡ್ ವರ್ಕ್. ನೀವು ಎಲ್ಲೇ ಹೋದ್ರು, ಈ ಜಗತ್ತು ಪೂರ್ತಿ ಒಂಥರ ಕಾಂಪಿಟೇಟರ್ಸ್ ಇರ್ತಾರೆ, ನಿಮ್ಮ ಅಕ್ಕ ಪಕ್ಕ ಎಲ್ಲಾ ಕಡೆ ಕಾಂಪಿಟೇಟರ್ಸ್ ಇರ್ತಾರೆ. ಸೊ ನೀವೆಲ್ಲರನ್ನೂ ಔಟ್ ವರ್ಕ್ ಮಾಡಬೇಕು, ಅವಾಗ್ಲೇ ನೀವು ಮೇಲ್ಗಡೆ ಬರೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇವಾಗ ಎಲ್ಲಿದ್ದೀರಾ ಅಲ್ಲೇ ಇರ್ತೀರಾ. ಸುತ್ತಮುತ್ತ ನೋಡ್ಕೊಳ್ಳಿ, ಸೊ ನೀವು ಯಾವ ಲೆವೆಲ್ ಅಲ್ಲಿ ಇದ್ದೀರಾ ಅಂತ. ಸೊ ಈ ಹಾರ್ಡ್ ವರ್ಕ್ ಡಿಸೈಡ್ ಮಾಡುತ್ತೆ ನೀವು ಎಲ್ಲಿ ಹೋಗ್ತೀರಾ, ಈ ಲೆವೆಲ್ ಇಂದ ಎಷ್ಟು ಮೇಲ್ ಬರ್ತೀರಾ ಅನ್ನೋದು ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ಇಂಜಿನಿಯರಿಂಗ್ ಅಂದ್ರೆ ಹಾರ್ಡ್ ವರ್ಕ್, ಆದ್ರೆ ಅದು ಅಷ್ಟು ಹಾರ್ಡ್ ಇಲ್ಲ. ಆಚೆ ಹೋಗಿ ಬೆವರು ಸುರಿಸೋ ಅಷ್ಟು ಹಾರ್ಡ್ ಇಲ್ಲ. ಜಸ್ಟ್ ತಲೆ ಬಗ್ಸಿ 3 ವರ್ಷ ಡಿಸಿಪ್ಲಿನ್ ಜೊತೆ ಚೆನ್ನಾಗಿ ಓದಿ ಮಾಡಿದ್ರೆ ನೀವು ಸೆಟ್ಲ್ ಆಗ್ತೀರಾ. ಸೊ ಅದರಿಂದ ಹಾರ್ಡ್ ವರ್ಕ್ ಮಾಡೋದನ್ನ ಕಲ್ತ್ಕೊಳ್ಳಿ. ಸೊ ಬೇಕಿದ್ರೆ ಈ ಟೈಮ್ನ ಯೂಸ್ ಮಾಡ್ಕೊಳ್ಳಿ, ಈ ಟೈಮಲ್ಲಿ ಫ್ರೀ ಇರ್ತೀರಾ ನೀವು, ಈ ಟೈಮಲ್ಲಿ ತಿಳ್ಕೊಳ್ಳಿ ಏನೇನ್ ಬರುತ್ತೆ ಇಂಜಿನಿಯರಿಂಗ್ ಅಲ್ಲಿ, ಏನೇನು ಓದ್ಬೇಕು, ನಾನು ಯಾವ ರೀತಿ ನಾನು ಡೆವಲಪ್ ಮಾಡ್ಕೊಬೋದು ಇಂಜಿನಿಯರಿಂಗ್ಗೆ ಅಂತ ನಿಮ್ಮನ್ನ ನೀವು ಲೆವೆಲ್ ಅಪ್ ಮಾಡ್ಕೊಬೇಕು. ಸೊ ಅದಕ್ಕೆ ಈ ಟೈಮ್ ಏನಿದೆ ಆ ಟೈಮ್ನ ನೀವು ವೇಸ್ಟ್ ಮಾಡಬಾರ್ದು. ಸೊ ಈ ಟೈಮ್ ತುಂಬಾ ಪ್ರೀಶಿಯಸ್ ಟೈಮ್. ಈ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡೋದಕ್ಕೆ ಶುರು ಮಾಡಿ. ನೀವೀಗ ಏನೋ CS ಹೋಗ್ತಾ ಇದ್ದೀರಾ, CS ಅಲ್ಲಿ C ಪ್ರೋಗ್ರಾಮಿಂಗ್ ಇರುತ್ತೆ. ಸೊ C ಪ್ರೋಗ್ರಾಮಿಂಗ್ ನೀವು ಕಲ್ತೇ ಇರಲ್ಲ.
ಡಿಪ್ಲೊಮಾದಲ್ಲಿ ನೀವು ಸಿ ಪ್ರೋಗ್ರಾಮಿಂಗ್ ಕಲ್ತೇ ಇರಲ್ಲ. ಆದರೆ ಇಂಜಿನಿಯರಿಂಗಲ್ಲಿ ಅವರು ಸಿ ಪ್ರೋಗ್ರಾಮಿಂಗ್ ಹೇಳ್ಕೊಡಲ್ಲ ನಿಮಗೆ ಸೆಕೆಂಡ್ ಇಯರಲ್ಲಿ, ಯಾಕಂದರೆ ಸಿ ಪ್ರೋಗ್ರಾಮಿಂಗ್ ಅವರು ಫಸ್ಟ್ ಇಯರಲ್ಲೇ ಹೇಳ್ಕೊಟ್ಟು ಮುಗಿಸ್ಬಿಟ್ಟಿರ್ತಾರೆ ಅವರಿಗೆ. ಸೊ ಏನಿರುತ್ತೆ, ಡೇಟಾ ಸ್ಟ್ರಕ್ಚರ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ ಡೈರೆಕ್ಟಾಗಿ. ಸೊ ಅದರಿಂದ ಸಿ ಕಲಿಬೇಕಾಗಿ ಬರುತ್ತೆ, C++ ಕಲಿಬೇಕಾಗಿ ಬರುತ್ತೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೆ ನಾವು ಈ ಬ್ರಾಂಚ್ ಚೇಂಜ್ ಕೋರ್ಸ್ ಏನಿದೆ ಅದನ್ನ ಕೊಡ್ತಾ ಇರೋದು. ಈ ಟೈಮ್ನ ನೀವು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತಾನೆ ಈ ಬ್ರಾಂಚ್ ಚೇಂಜ್ ಕೋರ್ಸ್ನ ಕೊಡ್ತಾ ಇರೋದು. ಸೊ ಇದನ್ನ ಯೂಸ್ ಮಾಡಿಕೊಂಡು ಈ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಏನೇನು ಕಲಿಬೇಕು ಎಲ್ಲ ಕಲ್ತ್ಕೊಂಡ್ಬಿಡಿ. ಕಲ್ತ್ಕೊಂಡು ನಿಮ್ಮನ್ನ ನೀವು ಲೆವೆಲ್ ಅಪ್ ಮಾಡ್ಕೊಳ್ಳಿ. ಅಲ್ಲಿ ಹೋದಾಗ ಒಂದು ಸ್ಟೆಪ್ ಮುಂದೆ ಇರ್ತೀರ. ಮುಂದೆ ಇದ್ದಾಗ ಚೆನ್ನಾಗಿ ಸ್ಕೋರ್ ಮಾಡ್ಬೋದು, ಇದು ಮಾಡ್ಬೋದು. ಹೌದು, CS ಕ್ರೌಡೆಡ್ ಆಗಿದೆ, ಕಾಂಪಿಟೇಷನ್. ಎಲ್ಲಿ ಜಾಸ್ತಿ ಪ್ಲೇಸ್ಮೆಂಟ್ ಆಗುತ್ತೆ, ಎಲ್ಲಿ ಸಕ್ಸಸ್ ಜಾಸ್ತಿ ಇದೆ, ಸೊ ಅಲ್ಲಿ ಆಬ್ವಿಯಸ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ಏನು ಮಾಡೋದಕ್ಕಾಗಲ್ಲ. ಗುಡ್, ನೀವು C++, ಕಲಿತಾ ಇದ್ದೀರಾ, ವೆರಿ ಗುಡ್. ಸೊ ಚೇಂಜಿಂಗ್ ಬ್ರಾಂಚ್ EC to CS, ಎಸ್ ಗುಡ್, ಚೇಂಜ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಬಟ್ ನೀವು ತಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಓದಿದ್ರೆ ನೀವು ಚೆನ್ನಾಗಿ ಮಾಡ್ತೀರ. ನಿಮ್ಮಲ್ಲಿ ಆ ಡೆಡಿಕೇಶನ್ ಇರಬೇಕಷ್ಟೆ, ಆ ಫೋಕಸ್, ಡೆಡಿಕೇಶನ್, ಡಿಸಿಪ್ಲಿನ್, ಇದು ಮೂರು ಇದ್ರೆ ನೀವು ಯಾವ ಬ್ರಾಂಚಿಂದ ಯಾವ ಬ್ರಾಂಚ್ಗೆ ಶಿಫ್ಟ್ ಆಗಿ ಏನಾದ್ರೂ ಮಾಡಿ ನೀವು ಸಕ್ಸಸ್ ಆಗೇ ಆಗ್ತೀರ. ಎಸ್, ಸಿವಿಲ್ ಟು CS, ಗುಡ್, ಚೇಂಜ್ ಆಗ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮತ್ತೆ ಈ ಬ್ರಾಂಚ್ ಚೇಂಜ್ ಎಲ್ಲ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋದನ್ನೆಲ್ಲ ತಲೆಯಿಂದ ತೆಗೆದ್ಬಿಟ್ಟು ನಿಮಗೆ ಇಷ್ಟ ಇದೆಯಾ, ನಿಮಗೆ ಇಂಟ್ರೆಸ್ಟ್ ಇದೆಯಾ, ನೀವು ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅನ್ನೋದನ್ನ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡಿ ಬ್ರಾಂಚ್ ಚೇಂಜ್ ಮಾಡಬೇಕಾ ಬೇಡ. ಓಕೆ, ಯಾಕಂದ್ರೆ ಈಗ ಯಾರೋ ಆಂಟಿ ಹೇಳಿದ್ರು. ಸೊ ಇದೇ ರೀತಿ ನಂಗೆ ಗೊತ್ತಿರೋ ಒಬ್ರು ಸ್ಟೂಡೆಂಟ್ ಬಂದು ಬ್ರಾಂಚ್ ಚೇಂಜ್ ಆಗ್ತಾ ಇದ್ರು. ಬ್ರಾಂಚ್ ಚೇಂಜ್ ಆಗಿ ಜಾಯಿನ್ ಆದ್ರು ಕಾಲೇಜಿಗೆ, ಇಂಜಿನಿಯರಿಂಗ್ ಕಾಲೇಜಿಗೆ. ಸೊ EC ಇಂದ CS ಗೆ ಬಂದ್ರು. ಸೊ ಆವಾಗ ಏನಾಯ್ತು, ಆ ಹುಡುಗಿಗೆ ಯಾವುದೇ ರೀತಿ ಐಡಿಯಾ ಇಲ್ಲ, CS ಹೆಂಗಿರುತ್ತೆ ಏನಿರುತ್ತೆ ಅಂತ ಯಾವುದೇ ರೀತಿ ಐಡಿಯಾ ಇಲ್ಲ. ಒಂಚೂರು ಬೇಸಿಕ್ ರಿಸರ್ಚ್ ಕೂಡ ಮಾಡಿಲ್ಲ CS ಅಲ್ಲಿ ಏನಿರುತ್ತೆ ಅಂತ. ಸೊ ಆ ಹುಡುಗಿ ಏನಾಯ್ತು, ಜಾಯಿನ್ ಆಯ್ತು, EC ಇಂದ CS ಗೆ ಶಿಫ್ಟ್ ಆಯ್ತು. ಇಂಜಿನಿಯರಿಂಗ್ ಅಲ್ಲಿ CS ಮಾಡ್ತಾ ಇದೆ ಆ ಹುಡುಗಿ ಈಗ. ಸೊ ಏನಾಯ್ತು ಅಂದ್ರೆ ಆ ಥರ್ಡ್ ಸೆಮ್ ಅಲ್ಲಿ ಆ ಹುಡುಗಿ ಬೇರೆ ಟಾಪ್ ಕಾಲೇಜಲ್ಲಿ ಸೇರ್ಕೊಂಡ್ಬಿಡ್ತು. ಆ ಟಾಪ್ ಕಾಲೇಜಸ್ ಅಲ್ಲಿ ಲೆವೆಲ್ ಆಫ್ ಟೀಚಿಂಗ್ ಬೇರೆ ತರ ಇತ್ತು, ಲೆವೆಲ್ ಆಫ್ ಅವ್ರ ಕ್ವಶನ್ ಪೇಪರ್ ಯಾವ ತರ ಸೆಟ್ ಮಾಡ್ತಾರೆ ಅದೆಲ್ಲ ಬೇರೆ ರೀತಿ ಇತ್ತು. ಆ ಹುಡುಗಿಗೆ ಅಷ್ಟು ಹೊಂದ್ಕೊಳಕ್ ಆಗಿಲ್ಲ, ಯಾಕಂದ್ರೆ ಆ ಹುಡುಗಿಗೆ ಏನು ಗೊತ್ತಿರ್ಲಿಲ್ಲ CS ಬಗ್ಗೆ. ಏನು ತಿಳಿದೇನೆ ಯಾರೋ ಆಂಟಿ ಹೇಳಿದ್ರು ಅಂತ ಚೇಂಜ್ ಮಾಡಿದ್ರು. ಸೊ ಅದ್ರಿಂದ ಏನಾಯ್ತು, ಆ ಹುಡುಗಿದು CGPA ಡೌನ್ ಆಯ್ತು. ಆ ಹುಡುಗಿ ಒಂದಷ್ಟು ಏನು ಡಿಪ್ರೆಷನ್ ಅದು ಇದು ಅಂತ ಹೋಗಿ ಒಂದಷ್ಟು ಪ್ರಾಬ್ಲಮ್ಸ್ ಆಯ್ತು. ಸೊ ಈಗ ಆ ಹುಡುಗಿ ಚೇಂಜ್ ಆಗಿ ಚೆನ್ನಾಗಿ ಓದ್ತಾ ಇದ್ದಾಳೆ, ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಬಟ್ ನಿಮಗೆ ಇಂಟ್ರೆಸ್ಟ್ ಇರ್ಬೇಕಷ್ಟೇ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ತಗೊಂಬೇಡಿ. ನಿಮಗೆ ಇಂಟ್ರೆಸ್ಟ್ ಇದೆಯಾ ತಗೊಳ್ಳಿ. ನಿಮಗೆ ನಿಜವಾಗ್ಲೂ ನೀವು CS ಅಲ್ಲಿ ಓದ್ತೀರಾ, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ತಗೊಳ್ಳಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಜಾಸ್ತಿ ಪ್ಯಾಕೇಜ್ ಇದೆ ಅಂತೆಲ್ಲ ತಗೊಳೋದಕ್ಕೆ ಹೋಗ್ಬೇಡಿ. ಎಸ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಯರ್ ಹಾರ್ಡ್ ವರ್ಕ್. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ. ಸೊ ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರ್ಬೇಕಂದ್ರೆ ಅಷ್ಟೇ. ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಅದು ಏನೇ ಆಗಲಿ ಎಲ್ಲೇ ಆಗಲಿ ನೀವು ಒಂದು ಒಳ್ಳೆ ಪೊಸಿಷನ್ಗೆ ಬಂದೇ ಬರ್ತೀರಾ. ಹೌದು, EC ಅಲ್ಲಿ ಎಲ್ಲ ಹಾರ್ಡ್ವೇರ್ ಇರುತ್ತೆ, CS ಅಲ್ಲಿ ಎಲ್ಲ ಸಾಫ್ಟ್ವೇರ್ ಇರುತ್ತೆ. ಸೊ ಅದು ಕೂಡ ಒಂದು ರೀಸನ್. ಮತ್ತೆ ಇದು ಒಂದೇ ಅಲ್ಲ, ಅಂದ್ರೆ EC ಇಂದ CS ಗೆ ಚೇಂಜ್ ಆದವ್ರು ಮಾತ್ರ ಅಂತ ಅಲ್ಲ. ಸೊ CS ಇಂದ CS ಗೆ ಬಂದವ್ರು ಕೂಡ ಅದೇ ಲೆವೆಲ್ ಅಲ್ಲೇ ಇದ್ದಾರೆ. ಸೊ ಈಗ ಆ ಹುಡುಗಿ ಹೋಗಿ ಸ್ಟೇಜ್ಗೆನೆ CS ಇಂದ CS ಹೋಗಿರೋರ್ಗು ಹಂಗೆ ಇರೋದು.
ಅದೇ ರೀತಿ ಇನ್ನೊಂದು ಕೇಸ್, ಇನ್ನ ಒಂದು ಹುಡುಗ ನನಗೆ ಗೊತ್ತಿರೋನು, ಸೇಮ್ ಅವನು ಕೂಡ ಇಂಜಿನಿಯರಿಂಗ್ ಜಾಯ್ನ್ ಆದ. ಅವನೇನ್ ಮಾಡಿದ, ಸಿ ಎಸ್ ಇಂದ ಸಿ ಎಸ್ ಗೆ ಜಾಯ್ನ್ ಆದ, ಡಿಪ್ಲೊಮಾ ಇನ್ ಸಿ ಎಸ್ ಮಾಡಿ ಇಂಜಿನಿಯರಿಂಗ್ ಇನ್ ಸಿ ಎಸ್ ಜಾಯ್ನ್ ಆದ. ಅವನಿಗೆ ಅಲ್ಲಿದ್ದಿದ್ದ ಪ್ರೆಷರ್, ಅಲ್ಲಿದ್ದೆಲ್ಲ ನೋಡಿ ಅವನೊಂಥರ ಕಂಪ್ಲೀಟ್ಲಿ ಚೇಂಜ್ ಆಗೋದ. ಈಗ ಆಲ್ರೆಡಿ ಅವನಿಗೆ 3 ಬ್ಯಾಕ್ಲಾಗ್ಸ್ ಇದೆ. ಸೊ ಆ ಹುಡುಗಿ ಆದ್ರೂ ಅಟ್ಲೀಸ್ಟ್ ಬ್ರಾಂಚ್ ಚೇಂಜ್ ಮಾಡ್ಕೊಂಡಿದ್ದು ಕ್ಲಿಯರ್ ಮಾಡ್ಕೊಂತ ಎಲ್ಲ ಸಬ್ಜೆಕ್ಟ್. ಆದ್ರೆ ಸಿ ಎಸ್ ಇಂದ ಸಿ ಎಸ್ ಹೋದವನು ಫುಲ್ ಟೆನ್ಷನ್ ಆಗಿ ಅಲ್ಲಿ, ಅಂದ್ರೆ ಯಾಕಂದ್ರೆ ಡಿಪ್ಲೊಮಾದಲ್ಲಿ ಈಸಿ ಆಗಿರುತ್ತೆ ಸಬ್ಜೆಕ್ಟ್ಸ್. ಅವನೊಬ್ಬ ಟಾಪರ್, ಡಿಪ್ಲೊಮಾದಲ್ಲಿ ಟಾಪರ್ ಅವನು. ಸೊ ಅವನು ಇಲ್ಲಿ ಬಂದು 3 ಬ್ಯಾಕ್ಲಾಗ್ಸ್ ತಗೊಂಡ, ಫುಲ್ ಮೆಂಟಲಿ ಡಿಪ್ರೆಸ್ ಆದ, ಮತ್ತೆ ಮೆಂಟಲಿ ಇನ್ಸ್ಟೇಬಲ್ ಆದ. ಸೊ ಈ ರೀತಿ ಒಂದಷ್ಟು ಜನ ಯಾರ್ಯಾರು ಅಂದ್ರೆ ಒಂಥರ ಇಂಜಿನಿಯರಿಂಗ್ ಕೂಡ ಡಿಪ್ಲೊಮಾ ಅಂತ ತಗೊಂಡು ಕೇರ್ಲೆಸ್ ಮಾಡಿ, ಸೊ ಆ ಥರ ಅವರು ಈ ಥರ ಆಗುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಇಂದಾನೆ ಓದ್ತಾ ಬರಬೇಕು. ಸ್ಟಾರ್ಟಿಂಗ್ ಡೇ 1 ಇಂದಾನೆ. ಡಿಪ್ಲೊಮಾ ಥರ ಇರಲ್ಲ, ಯಾವುದೇ ರೀತಿ ಡಿಪ್ಲೊಮಾ ಥರ ಇರಲ್ಲ. ಸೊ ನಾಳೆ ಇಂಟರ್ನಲ್ಸ್ ಅಂದ್ರೆ ಇವತ್ತು ಓದೋದು ಅವೆಲ್ಲ ಆಗ್ಬರಲ್ಲ ಇಲ್ಲಿ ಇಂಜಿನಿಯರಿಂಗ್ ಅಲ್ಲಿ. ಸೊ ನೀವೇನ್ ಮಾಡ್ಬೇಕಾಗುತ್ತೆ, ಡೇ 1 ಇಂದ ಸ್ಟಾರ್ಟ್ ಮಾಡ್ತಾ ಬರ್ಬೇಕಾಗತ್ತೆ ಓದೋದಕ್ಕೆ. ಡೇ 1 ಇಂದ ಸ್ಟಾರ್ಟ್ ಮಾಡಿದ್ರೆ, ಸೊ ಅದೇ ರೀತಿ ಇನ್ನ ತುಂಬಾ ಜನ ಇದ್ದಾರೆ, ಇವ್ರಿಬ್ರೇ ಅಂತ ಅಲ್ಲ, ಇನ್ನ ತುಂಬಾ ಜನ ಇದ್ದಾರೆ. ಫಸ್ಟ್ ಇಯರ್ ಅಲ್ಲಿ ಥರ್ಡ್ ಸೆಮ್, ಅಂದ್ರೆ ಈಗ ನೀವು ಜಾಯ್ನ್ ಆಗೋದು ಥರ್ಡ್ ಸೆಮ್, ಥರ್ಡ್ ಸೆಮ್ ಹೋಗ್ತಾ ಇದ್ದಂಗೆನೆ ಸೊ ಒಬ್ಬ 8.5 ಸಿ ಜಿ ಪಿ ಎ, 9 ಸಿ ಜಿ ಪಿ ಎ ಅವ್ರು ತೆಗ್ದಿರೋರು ಕೂಡ ಇದ್ದಾರೆ. ಸೊ ಅವ್ರಿಲ್ಲ ಅಂತಲ್ಲ, ಇಂಜಿನಿಯರಿಂಗ್ ಇಂದ ಇದಕ್ಕೆ ಹೋದ್ರೆ ಮಾತ್ರ, ಅಂದ್ರೆ ಬ್ರಾಂಚ್ ಚೇಂಜ್ ಮಾಡ್ಬಿಟ್ರೆ ಅಥವಾ ಇಂಜಿನಿಯರಿಂಗ್ ಹೋದ ತಕ್ಷಣ ಕಮ್ಮಿ ಆಗೋಗುತ್ತೆ ಅಂತಲ್ಲ. ಸೊ 9 ತೆಗ್ದಿರೋರು ಇದ್ದಾರೆ, 9.2 ತೆಗ್ದಿರೋರು ಇದ್ದಾರೆ. ಸೊ ಅದೆಲ್ಲ ಡಿಪೆಂಡ್ ಆಗೋದು ನೀವೆಷ್ಟು ವರ್ಕ್ ಮಾಡ್ತೀರಾ, ನೀವೆಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಇಂಜಿನಿಯರಿಂಗ್ಗೆ ಅನ್ನೋದನ್ನ ಅದೆಲ್ಲ ಡಿಸೈಡ್ ಮಾಡುತ್ತೆ. ಸೊ ನೀವು ಈ ಕೋರ್ಸ್ ಜಾಯ್ನ್ ಆಗಿ ಬಿಡಿ, ಓಕೆ. ಸೊ ನೀವು ಜಾಯ್ನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಓದೋದಕ್ಕೆ ಶುರು ಮಾಡಿ. ಸೊ ಜಾಯ್ನ್ ಆದ್ರೆ ಏನಿಲ್ಲ, ನಿಮಗೆ ಈಸಿ ಆಗುತ್ತೆ. ಸೊ ನಿಮ್ಮ ಪ್ರೋಸೆಸ್ ಏನಿದೆ ಅದು ತುಂಬಾ ಈಸಿ ಆಗುತ್ತೆ. ನೀವು ಈಸಿಯಾಗಿ ಫಿಗರ್ ಔಟ್ ಮಾಡ್ಬೋದು ಇಂಜಿನಿಯರಿಂಗ್ನ ಕಂಪ್ಯಾರಿಟಿವ್ಲಿ ಟು ಅದರ್ಸ್. ಓಕೆ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನೀವು ಒಂದು ಸ್ವಲ್ಪ ಈಸಿ ಆಗುತ್ತೆ ನಿಮಗೆ ಇಂಜಿನಿಯರಿಂಗ್. ಅದರಿಂದ ನೀವು ಈ ಕೋರ್ಸ್ನ ಕೂಡ ಕನ್ಸಿಡರ್ ಮಾಡ್ಬೋದು. ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂದ್ರೆ ಇಟ್ಸ್ ಓಕೆ, ಮಾಡಿ, ನೋ ಪ್ರಾಬ್ಲಮ್. ಹೌದು, ಆಬ್ವಿಯಸ್ಲಿ ಲೋ ಫೀಸ್ ಇದ್ದೇ ಇರುತ್ತೆ. ಸೊ ನಿಮಗೆ ಗೊತ್ತು ನಮ್ಗೆ ಎಷ್ಟು, 499 ಅಲ್ಲಿ ನಾವು ನಿಮಗೆ 3 ಮಂತ್ಸ್ ಕೋಚಿಂಗ್ ಕೊಟ್ವಿ DCET. ಸೊ ಇದು ಬಂದು ಲೋ ಇರಲ್ಲ ಅನ್ಕೊಂತೀರಾ? ಸೊ ಇದು ಕೂಡ ಆಬ್ವಿಯಸ್ಲಿ ಲೋ ಇದ್ದೇ ಇರುತ್ತೆ. ಯಾವುದೇ ರೀತಿ ಹೈ ಚಾರ್ಜಸ್ ಮಾಡಲ್ಲ, ಕಮ್ಮಿ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಅನೌನ್ಸ್ ಮಾಡ್ತೀವಿ. ಫಸ್ಟ್ ಇದೆಲ್ಲ ಆಗಲಿ, ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ಸೊ BTech BE ಡಿಫ್ರೆನ್ಸ್, ಏನು ಡಿಫ್ರೆನ್ಸ್ ಇರಲ್ಲ ಕಣ್ರ. BTech ಅಲ್ಲಿ ಏನು ಓದ್ತೀರಾ ಅದನ್ನೇ BE ಅಲ್ಲೂ ಓದ್ತೀರಾ. ಸೊ ಜಸ್ಟ್ ಒಂದಷ್ಟು ಪ್ರೈವೇಟ್ ಕಾಲೇಜಸ್ BE ನ BTech ಅಂತ ಮಾಡಿರ್ತಾರೆ ಅಷ್ಟೆ. ಸೊ ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಸೊ BE ಅಲ್ಲಿ ಒಂದಷ್ಟು ಥಿಯರಿಟಿಕಲ್ ನಾಲೆಜ್ ಇರುತ್ತೆ. ಸೊ BTech ಅಲ್ಲಿ ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಇರುತ್ತೆ. ಸೊ ಯೂನಿವರ್ಸಿಟಿ ಏನಿರುತ್ತೆ ಅವರು BTech ಅಂತ ಕೊಟ್ಕೊಂತಾರೆ. ನೀವು VTU ಅಂಡರ್ ಬಂದ್ರೆ BE ಅಂತ ಇರುತ್ತೆ. ಆಲ್ಮೋಸ್ಟ್ ಸೇಮೇ ಓದ್ತೀರಾ, ಸೇಮೇ ಇರುತ್ತೆ ಇಂಜಿನಿಯರಿಂಗ್. ಸೊ BTech BE ಎರಡು ಸೇಮೇ. ಎಸ್, ಸೇಮ್ ಬಟ್ ಡಿಫ್ರೆಂಟ್.
ಸೊ ಬೇರೆ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದೆಯಾ? ಎಸ್, ಸೊ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನು ಅಂತಂದ್ರೆ TCET 2026. ಸೊ ಲಾಂಗ್ ಟರ್ಮ್ ಬ್ಯಾಚ್ ಏನಿದೆ ಅದು ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ಮ ಯಾರಾದರೂ ಜೂನಿಯರ್ಸ್ ಇದ್ರೆ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ, ಸೊ ಅವರಿಗೆ ನೀವು ರೆಫರ್ ಮಾಡ್ಬೋದು. ಸೊ ನಿಮಗೆ ಗೊತ್ತು ನಮ್ಮಲ್ಲಿ ಯಾವ ರೀತಿ ಕ್ವಾಲಿಟಿ ಎಜುಕೇಶನ್ ಇರುತ್ತೆ, ಯಾವ ಕ್ವಾಲಿಟಿಯಲ್ಲಿ ನಾವು ಎಜುಕೇಶನ್ ಕೊಡ್ತೀವಿ ಅಂತ. ಸೊ ಕನ್ಸಿಡರಿಂಗ್ ದ ಲೋಯೆಸ್ಟ್ ಫೀಸ್, ಸೊ ಇಷ್ಟು ಲೋಯೆಸ್ಟ್ ಫೀಸಲ್ಲಿ ಈ ಕ್ವಾಲಿಟಿ ಎಜುಕೇಶನ್ ನಿಮ್ಗೆಲ್ಲೂ ಸಿಗಲ್ಲ. ಸೊ ನಿಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ನೀವೆಲ್ಲ. ಸೊ ಎಕ್ಸ್ಪೀರಿಯನ್ಸ್ ಮಾಡಿರೋರು ನಿಮ್ಮ ಜೂನಿಯರ್ಸ್ ಒಂದಷ್ಟು ಗೈಡ್ ಮಾಡಿ ಜಾಯ್ನ್ ಆಗೋದಕ್ಕೆ, ಮತ್ತೆ ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಜಾಯ್ನ್ ಆಗೋದಕ್ಕೆ. ಸೊ ಆ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಒಳ್ಳೆ ರ್ಯಾಂಕಿಂಗ್ ಬರಬೇಕು, ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗಬೇಕು ಅಂತ ಇದ್ರೆ ಅವರನ್ನು ನೀವು ಡಿಪ್ಲೊಮ್ಯಾಕ್ಸ್ ಅಕಾಡೆಮಿಗೆ ರೆಫರ್ ಮಾಡ್ಬೋದು. ಫಸ್ಟ್ ಟು 6 ಸೆಮ್ CGPA ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಏನು ಬರುತ್ತೆ, ಈಗ ಆಲ್ರೆಡಿ 5th ಸೆಮ್ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರುತ್ತೆ. ಸೊ ಆ 5th ಸೆಮ್ ಮಾರ್ಕ್ಸ್ ಕಾರ್ಡಲ್ಲಿ ಆಲ್ರೆಡಿ CGPA ಇರುತ್ತೆ ನಿಮ್ಮ ಹತ್ರ. ಅಂದರೆ ಆಲ್ರೆಡಿ 5th ಸೆಮ್ವರೆಗೂ ನಿಮ್ಮ CGPA ಎಷ್ಟಿತ್ತು ಅಂತ ಅಲ್ಲೇ ಮೆನ್ಷನ್ ಆಗಿರುತ್ತೆ. 6th ಸೆಮ್ ಮಾರ್ಕ್ಸ್ ಕಾರ್ಡ್ ಬಂದಮೇಲೆ ಸೊ ಅದರಲ್ಲಿ ಕೂಡ ಮೆನ್ಷನ್ ಆಗಿರುತ್ತೆ, ನೀವು ಯಾವುದೇ ರೀತಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಕರಸ್ಪಾಂಡಿಂಗ್ ಸ್ಟಡಿ ಅಂತಂದ್ರೆ ಸೊ ಅದು ವರ್ಕಿಂಗ್ ಪ್ರೊಫೆಷನಲ್ ಅಂತ ಬರುತ್ತೆ. ಸೊ ಅದನ್ನು ನೀವು DCET ಅಪ್ಲಿಕೇಶನ್ ಹಾಕೋ ಟೈಮಲ್ಲೇ ಅದು ಚೂಸ್ ಮಾಡಬೇಕಿತ್ತು. ಅಂದರೆ ಈವ್ನಿಂಗ್ ಕಾಲೇಜಸ್ ಬರುತ್ತೆ. ಸೊ ಅದಕ್ಕೆ ಬೇಕಾದ್ರೆ ಅಪ್ಲೈ ಮಾಡ್ಬೋದಿತ್ತು, ಬಟ್ ಈಗ ಯಾವುದೇ ಚಾನ್ಸ್ ಇಲ್ಲ ಅದಕ್ಕೆ. ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಅಂತಂದರೆ, ಸೊ ಇಂಜಿನಿಯರಿಂಗ್ ಡಿಪ್ಲೊಮಾ ಥರ ಅಲ್ಲ, ಎಲ್ಲರಿಗೂ ಒಂದೇ ಸಲ ಸ್ಟಾರ್ಟ್ ಆಗಲ್ಲ. ಸೊ ಆ ಕಾಲೇಜ್ ಅವ್ರು ಡಿಸೈಡ್ ಮಾಡ್ತಾರೆ ಯಾವಾಗ ಸ್ಟಾರ್ಟ್ ಆಗಬೇಕು ಅಂತ. ಸೊ BTO ಅವ್ರು ಸಪ್ರೇಟಾಗಿ ಡಿಸೈಡ್ ಮಾಡ್ತಾರೆ. ಆಟೋನಮಸ್ ಆಗಿದ್ರೆ ಅವ್ರಿಗೆ ಇಷ್ಟ ಬಂದಾಗ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸೊ ಆ ರೀತಿ ಆ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು 6 ಸೆಮಿಸ್ಟರಲ್ಲಿ ಏನಿದೆ ಅದನ್ನ ಹಾಕ್ಬೇಕು. ಸರ್ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗುತ್ತಾ? ಎಸ್, ಅಲಾಟ್ ಆಗೇ ಆಗುತ್ತೆ. ಅದು ನಿಮ್ಮ ಪ್ರಿಫರೆನ್ಸ್ ಮೇಲೆ, ನಿಮ್ಮ ಪ್ರಿಯಾರಿಟಿ ಮೇಲೆ ಯಾವ ರೀತಿ ಇದೆ, ನೀವು ಯಾವ ರೀತಿ ಪ್ರಿಯಾರಿಟಿ ಕೊಟ್ಟಿದ್ದೀರಾ ಅದನ್ನ ಕನ್ಸಿಡರ್ ಮಾಡಿ ನಿಮಗೊಂದು ಸೀಟ್ ಅಲಾಟ್ ಮಾಡ್ತಾರೆ. ಅದು ಇಷ್ಟ ಆಗಿದೆಯಾ ಇಲ್ವಾ, ಅದಕ್ಕೊಂದಷ್ಟು 3 ಆಪ್ಷನ್ಸ್ ಕೊಡ್ತಾರೆ, ಇಷ್ಟ ಆಗಿದೆ ಇಲ್ಲ ಅಥವಾ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಆ ಥರ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗುತ್ತೆ. ನೀವು ಅಂದರೆ ಎನಫ್ ಆಪ್ಷನ್ಸ್ ಕೊಟ್ಟಿರಬೇಕು. ನಿಮ್ಮ ರ್ಯಾಂಕಿಂಗ್ ಏನಾದ್ರು ತುಂಬ ಜಾಸ್ತಿ ಇದ್ದು 4000 5000 ಇದ್ದು ನೀವು 1-2 ಕಾಲೇಜ್ ಕೊಟ್ಟಿದ್ದೀರಾ ಅಂದರೆ ಆಗಲ್ಲ. ಸೊ ನೀವು ಅಲ್ಲೊಂದು ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ರ್ಯಾಂಕಿಂಗ್ಗೆ ಎಷ್ಟು ಕಾಲೇಜ್ ಸಿಗುತ್ತೆ, ಯಾವ ಕಾಲೇಜ್ ಸಿಗುತ್ತೆ, ಎಷ್ಟು ಕಾಲೇಜ್ ಹಾಕಬೇಕು ಅಂತ. ಒಂದು 2000 3000 ಮೇಲೆಲ್ಲ ಇತ್ತು ಅಂತಂದರೆ ಸೊ ಒಂದು 50 to 100 ಕಾಲೇಜ್ ಅಪ್ಲೈ ಮಾಡೋದನ್ನ ಕನ್ಸಿಡರ್ ಮಾಡಿ ಸೊ ಸಿಗುತ್ತೆ. ಮತ್ತೆ ಯಾರೋ ಒಬ್ರು ಕೇಳ್ತಾ ಇದ್ರಿ ಕರೆಸ್ಪಾಂಡೆನ್ಸ್ ಬಗ್ಗೆ. ಮತ್ತೆ ಈವ್ನಿಂಗ್ ಕಾಲೇಜಸಲ್ಲಿ ಒಂದಷ್ಟು ಕಾಲೇಜಸಲ್ಲಿ ಈವ್ನಿಂಗ್ ಇಂಜಿನಿಯರಿಂಗ್ಗೆ ಡೈರೆಕ್ಟ್ ಅಡ್ಮಿಷನ್ಸ್ ಕೊಡ್ತಾರೆ. ಡೈರೆಕ್ಟಾಗಿ ಹೋಗಿ ನೀವು ಆ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಇಂಟರ್ನ್ಶಿಪ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಇಂಟರ್ನ್ಶಿಪ್ ಯಾವಾಗ ಅಂತಂದರೆ ಸೊ ಅದು ಒಂದು 5th ಸೆಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. 5th 6th ಸೆಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ.
ಒ ಬಿ ಸಿ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ? ಒಂದು 20,000 ಬರ್ಬೋದು, ಒ ಬಿ ಸಿ SSP ಸ್ಕಾಲರ್ಶಿಪ್. ಸೊ ಅದು ಕೂಡ ಡಿಪೆಂಡ್ಸ್ ಆನ್ ಕಾಲೇಜ್. ನೀವು ಯಾವ ಕಾಲೇಜಲ್ಲಿ ಎಷ್ಟು ಫೀಸ್ ತಗೊಂಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಅದೇ SC/ST ಕಾಲೇಜ್, SC/ST ಸ್ಕಾಲರ್ಶಿಪ್ ಬಂದು ಒಂದು 70,000-80,000 ಬರ್ಬೋದು. ಟು ಎ ಕ್ಯಾಟಗರಿಗೆ SSP ಸ್ಕಾಲರ್ಶಿಪ್ ಬಿಲೋ 2,000 ಇದ್ರೆ ಎಷ್ಟು ಕಾಲೇಜ್ ಆಪ್ಷನ್ ತಗೋಬೇಕು ಸರ್? ಸೊ ಬಿಲೋ 2,000 ಇದ್ರೆ ಒಂದು ನಿಮ್ದು ಎಷ್ಟೇ ರ್ಯಾಂಕ್ ಇರಲಿ, ಓಕೆನಾ, ನಿಮ್ದು 100 ಒಳಗೆ ಇರಲಿ, 500 ಒಳಗೆ ಇರಲಿ, ಸೊ ನೀವು ಒಂದು ಮಿನಿಮಮ್ ಆಫ್ ಒಂದು ಟಾಪ್ ಕಾಲೇಜಸ್ ಇಂದ ಸ್ಟಾರ್ಟ್ ಮಾಡಿ, ಒಂದು 100 ಕಾಲೇಜಸ್ ಅಪ್ಲೈ ಮಾಡಿ. ಸೊ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ನೀವು ಅರೌಂಡ್ 999 ಕಾಲೇಜಸ್ ವರೆಗೂ ಆಪ್ಷನ್ಸ್ ಕೊಡ್ಬೋದು. ಸೊ ಅದರಿಂದ ಕನ್ಸಿಡರ್ ಅಪ್ಲೈಯಿಂಗ್. ನೀವು ಎಷ್ಟು ಕಾಲೇಜ್ ಅಪ್ಲೈ ಮಾಡಿದ್ದೀರಾ ಅನ್ನೋದು ಕೂಡ ಇದಾಗುತ್ತೆ. ಸೊ ಎಲ್ಲರೂ ಕೂಡ ಒಂದು 100 ಕಾಲೇಜಸ್ಗೆ ಅಪ್ಲೈ ಮಾಡ್ರು, ಓಕೆನಾ. ಯಾವುದೇ ರೀತಿ ಇದಾಗಲ್ಲ. ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗ್ಬೋದು ಅಷ್ಟೇ. ಸೊ ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಒಂದು 100 ಕಾಲೇಜಸ್ ಅಪ್ಲೈ ಮಾಡಿದ್ರೆ ನಿಮ್ಮ ರ್ಯಾಂಕ್ ನೋಡಿಕೊಂಡು ಆಗ ಸೀಟ್ ಸಿಕ್ಕೇ ಸಿಗುತ್ತೆ. ಸೊ ನೀವು ಯಾರ್ಯಾರು ಪರ್ಸನಲ್ ಗೈಡೆನ್ಸ್ ತಗೊಂಡಿದ್ರ, ಮತ್ತೆ ನಿಮಗೆಲ್ಲ ಏನು ಆಪ್ಷನ್ ಇದ್ರೆ PDF ಪ್ರೊವೈಡ್ ಮಾಡ್ತೀವಿ ನಾವೇನೆ. ಸೊ ಅದನ್ನ ನೋಡ್ಕೊಂಡು ಬೇಕಿದ್ರೆ ನೀವು ಕನ್ಸಿಡರ್ ಮಾಡ್ಬೋದು. ನೋಡೋಣ, ಫಸ್ಟ್ ಅವರು ರಿಸಲ್ಟ್ ಅನೌನ್ಸ್ ಮಾಡಲಿ, ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಬಿಡಲಿ, ಆಮೇಲೆ ಪ್ರತಿಯೊಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಬರ್ತೀವಿ. ಹೌದು, ಒಂದಷ್ಟು ಕಾಲೇಜಸ್ ಅಲ್ಲಿ ಅಲಾಟ್ಮೆಂಟ್ ಆಗ್ತಾ ಇದ್ದಂಗೆನೆ ಸ್ಟಾರ್ಟ್ ಆಗುತ್ತೆ ಕಾಲೇಜು. ಅಂದ್ರೆ ಡಿಪೆಂಡ್ಸ್ ಅಲ್ಲಿ ಯಾವ ರೀತಿ ಹೋಗ್ತಾ ಇದೆ. ಈಗ ಅದು ಡಿಪೆಂಡ್ ಆಗುತ್ತೆ ಕಾಲೇಜಲ್ಲಿ. ಸೊ ಯಾವ್ಯಾವ ಕಾಲೇಜ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ, ಯಾಕಂದ್ರೆ ಆಟೋನಮಸ್ ಕಾಲೇಜಸ್ ಇರುತ್ತೆ. ಸೊ ಅವರ ಸೆಮಿಸ್ಟರ್ ಯಾವ ರೀತಿ ಹೋಗ್ತಾ ಇರುತ್ತೆ ಅದ್ರ ಮೇಲೆ ನಿಮಗೆ ಅಡ್ಮಿಷನ್ ಸಿಗುತ್ತೆ, ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ನೋಡೋಣ. KA ಫೀಸ್ ಕಟ್ಟೋದಕ್ಕೆ ಮಿನಿಮಮ್ ಆಫ್ 4-5 ಡೇಸ್ ಟೈಮ್ ಅಂತ ಇದ್ದೇ ಇರುತ್ತೆ. ಸೊ ಅದರೊಳಗೆ ಪೇ ಮಾಡಬೇಕು. ಬೇರೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಅದು ಮಾಡ್ಬೋದು ನೀವು ಜಾಬ್ ಬೇಕಿದ್ರೆ. ಅಂದ್ರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ರೌಂಡ್ 3 ಅದೊಂಥರ ಹೇಳೋದಕ್ಕಾಗಲ್ಲ. ಮಾಡಿದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ, ಆ ಥರ ಆಗುತ್ತೆ. ಸೊ ರೌಂಡ್ 3 ವರೆಗೂ ಹೋಗ್ಬಿಡಿ. ರೌಂಡ್ 2 ಅಲ್ಲಿ ಮುಗಿಸ್ಕೊಳ್ಳಿ ಎಲ್ಲ. ಕಟ್ಟಿದ ನಂತರ ನಾವು KA ಇನ್ಫಾರ್ಮ್ ಮಾಡಕ್ಕೆ ಕಾಲೇಜಲ್ಲಿ. ಹೌದು, ಅಂದ್ರೆ ನಿಮಗೆ ಸೀಟ್ ಅಲಾಟ್ ಆಗಾದ್ಮೇಲೆ ಒಂದಷ್ಟು ದಿನ ಟೈಮ್ ಕೊಡ್ತಾರೆ. ಆ ಗ್ಯಾಪಲ್ಲಿ ನೀವು KAಗೆ ಫೀಸ್ ಪೇ ಮಾಡಬೇಕು. ಸೊ ನೀವು KAಗೆ ಫೀಸ್ ಪೇ ಮಾಡಿದ್ದೀರಾ ಅಂತಂದ್ರೆ ಆ ಇನ್ಫಾರ್ಮೇಶನ್ ಕಾಲೇಜ್ಗೆ ಹೋಗಿರುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ.
ಮತ್ತೆ ನೀವು ಕಾಲೇಜ್ಗೆ ಹೋಗ್ಬೇಕಾಗುತ್ತೆ. ಸೊ ಫಸ್ಟ್ ಕಾಲೇಜಲ್ಲಿ KE ಫೀಸ್ ಕಟ್ತೀರಾ ಬ್ಯಾಂಕಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಕಾಲೇಜ್ಗೆ ಹೋಗ್ಬೇಕು ಕಟ್ಟಬೇಕು. ಅಲ್ಲೊಂದಷ್ಟು ಒಂದು 20,000 10,000 ಇಟ್ಟಿರ್ತಾರೆ ಅಲ್ಲಿ. ಸೊ ಅದನ್ನ ಕೂಡ ನೀವು ಕಾಲೇಜಿಗೆ ಡೈರೆಕ್ಟ್ ಆಗಿ ಹೋಗಿ ಇದನ್ನ ಕಟ್ಬೇಕಾಗಿ ಬರುತ್ತೆ. ಸೊ ಅದನ್ನ ಕಾಲೇಜ್ ಅವ್ರು ಕಾಲ್ ಮಾಡ್ತಾರೆ ಅಡ್ಮಿಷನ್ಗೆ ಯಾವಾಗ ಹೋಗ್ಬೇಕು ಏನು ಅಂತ. ಸೊ ಆ ಟೈಮಲ್ಲಿ ಹೋಗಿ ಅಲ್ಲಿ ಕಟ್ಬೇಕಾಗ್ತದೆ. ಆ ಪೇಮೆಂಟ್ ಮೆಥಡ್ಸ್ ಏನೇನು ಅಂತಂದ್ರೆ ನೀವು ಬ್ಯಾಂಕಲ್ಲಿ ಹೋಗಿ ಪೇ ಮಾಡೋದು, ಆಮೇಲೆ ಆನ್ಲೈನ್ ಕೂಡ ಆಪ್ಷನ್ ಇರುತ್ತೆ, ಬಟ್ ಅದಷ್ಟು ರಿಲಯಬಲ್ ಇರಲ್ಲ. ಸೊ ಅದರಿಂದ ಬೆಸ್ಟ್ ಆಪ್ಷನ್ ಇಸ್ ಟು ಗೋ ಆ್ಯಂಡ್ ಪೇ ಇನ್ ಬ್ಯಾಂಕ್. ಸೊ ಬ್ಯಾಂಕಲ್ಲಿ ಹೋಗಿ ಕಟ್ಟಿ ಯಾವುದೇ ರೀತಿ ತಲೆನೋವು ಇರಲ್ಲ ನಿಮಗೆ. ರಿಸಲ್ಟ್ಸ್ ಯಾವಾಗ ಬರುತ್ತೆ ಹೇಳ್ತಾ ಇದ್ದೀನಲ್ಲ ಇನ್ನೊಂದು ಮ್ಯಾಕ್ಸಿಮಮ್ 10 days ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅದ್ರೊಳಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಸಿವಿಲಲ್ಲಿ ಪ್ಲೇಸ್ಮೆಂಟ್ ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್. ನೀವು ಯಾವ ಬ್ರಾಂಚ್ ಆದ್ರೂ ತಗೊಳ್ಳಿ. ಸೊ ಈಗ ಸಿವಿಲ್ ಅಂತ ಅಲ್ಲ, CS, AML, CDCY, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಯಾವುದಾದ್ರೂ ತಗೊಳ್ಳಿ. ಸೊ ಆ ಪ್ಲೇಸ್ಮೆಂಟ್ ಬರೋದು ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವೆಷ್ಟು ವರ್ಕ್ ಮಾಡ್ತೀರಾ. ಸೊ ನಿಮ್ಮ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆಗಿಲ್ಲ ಅಂದ್ರೆ ತಲೆಗೆಡ್ಸ್ಕೊಳಂಗಿಲ್ಲ. ನೀವು ಚೆನ್ನಾಗಿ ಓದಿದ್ರೆ ನೀವು ಹೊರಗಡೆ ಆಫ್ಲೈನಲ್ಲಿ ಆಫ್ ಕ್ಯಾಂಪಸ್ ಅಪ್ಲೈ ಮಾಡ್ಬೋದು. ನಿಮಗೆ ಸಿಕ್ಕೇ ಸಿಗುತ್ತೆ ಕೆಲಸ. ಸೊ ಅದೆಲ್ಲ ಡಿಪೆಂಡ್ ಆಗೋದು ನೀವೆಷ್ಟು ಚೆನ್ನಾಗಿ ಓದ್ತೀರಾ, ನೀವೆಷ್ಟು ಚೆನ್ನಾಗಿ ಕಲಿತೀರಾ, ನಿಮಗೆ ಎಷ್ಟು ನಾಲೆಜ್ ಇದೆ ಅಂತ. ಅದು ಬ್ಯಾಂಕ್ ವಿಚಾರ ಎಲ್ಲ ಅವ್ರು ಹೇಳ್ತಾರೆ. ಅಂದ್ರೆ ಇನ್ನ ಸೀಟ್ ಅಲಾಟ್ ಆಗ್ಲಿ ಅವ್ರು ಇನ್ಫಾರ್ಮ್ ಮಾಡ್ತಾರೆ ಯಾವ ಬ್ಯಾಂಕಿಗೆ ಪೇ ಮಾಡಬೇಕು ಏನು ಅಂತ. ಅದ್ರ ಬಗ್ಗೆ ಆದ್ಮೇಲೆ ಇನ್ಫಾರ್ಮೇಶನ್ ಕೊಡ್ತೀವಿ. ಓಕೆ. ಸೊ ಇವಾಗ ಅದ್ರ ಬಗ್ಗೆ ತಲೆಗೆಡ್ಸ್ಕೊಂಬೇಡಿ. ಜಸ್ಟ್ ಈಗ ಅಮೌಂಟ್ ರೆಡಿ ಮಾಡ್ಕೊಳ್ಳಿ ಅಷ್ಟೇ. ಸೊ ಎಜುಕೇಶನ್ ಲೋನ್ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಆಲ್ರೆಡಿ ಹೇಳ್ದೆ ನಾನು. ಸೊ ಫಸ್ಟ್ ನಿಮಗೆ ಕಾಲೇಜ್ಗೆ ಎಜುಕೇಶನ್ ಲೋನ್ ಸಿಗ್ಬೇಕು ಅಂತಂದ್ರೆ ಫಸ್ಟ್ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಿರ್ಬೇಕು. ಓಕೆ. ಅಡ್ಮಿಷನ್ ಆಗೋಕ್ಕೂ ಮುಂಚೆ ಯಾವುದೇ ರೀತಿ ಲೋನ್ ಕೊಡಲ್ಲ. ನೀವು ಅಡ್ಮಿಷನ್ ಆಗಿ ತಗೊಬಂದು ಸ್ಲಿಪ್ ಕೊಟ್ರೇನೆ ನಿಮಗೆ, ಅಡ್ಮಿಷನ್ ಸ್ಲಿಪ್ ಏನಿರುತ್ತೆ ಅದನ್ನ ತಗೊಬಂದು ಕೊಟ್ರೇನೆ ನಿಮಗೆ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ. ಸೊ ಫಸ್ಟ್ ಏನು ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆದ್ಮೇಲೆ ಲೋನ್, ಅದಾದ್ಮೇಲೆ ಲೋನ್ ಬರೋದು. ಸೊ ಅಲ್ಲಿವರೆಗೂ ಲೋನ್ ಕೊಡಲ್ಲ. ಅಡ್ಮಿಷನ್ ಆಗ್ಬೇಕಾದ್ರೆ ನಿಮ್ಮ ಕೈಯಿಂದ ನೀವೇ ದುಡ್ಡು ಕಟ್ಟಬೇಕು. ಅದಾದ್ಮೇಲೆ ಲೋನ್ ಅಪ್ಲೈ ಮಾಡಿ ನೀವು ಆ ಲೋನ್ ಇಂದ ಬೇಕಾದ್ರೆ ರೀಫಂಡ್ ಮಾಡ್ಕೊಬೋದು ಆ ದುಡ್ಡನ್ನ. ಬೇಕಿದ್ರೆ ಕಟ್ಟಿರೋ ದುಡ್ಡನ್ನ ವಾಪಸ್ ಕೊಡ್ತಾರೆ. ಬಟ್ ಫಸ್ಟ್ ಕಟ್ಬೇಕಾದ್ರೆ ನೀವೇ ನಿಮ್ ಕೈಯಾರೆ ಕಟ್ಟಬೇಕು. ಮತ್ತೆ ಈ ಪೇ ಮಾಡೋದಕ್ಕೆ ಅಮೌಂಟು ಅಕೌಂಟಲ್ಲಿ ಇರಬೇಕು, ಕ್ಯಾಶ್ ಅಲ್ಲ. ಕ್ಯಾಶ್ ಇಟ್ಕೊಂಡ್ಬಿಡಿ, ಅಕೌಂಟಲ್ಲಿ ಅಮೌಂಟ್ ಇಟ್ಕೊಂಡಿರಿ. ಎಸ್, ಎನಿ ಅದರ್ ಡೌಟ್ಸ್? ಇಂಟ್ರೆಸ್ಟ್ ಅರೌಂಡ್ 11% ಇರುತ್ತೆ. ಸೊ ಅದು ಬ್ಯಾಂಕ್ ಟು ಬ್ಯಾಂಕ್ ವೇರಿ ಆಗುತ್ತೆ. ಒಂದ್ಸಲ ವೆರಿಫೈ ಅಂದ್ರೆ ಹೋಗಿ ಕೇಳಿ ನೋಡಿ. ಓಕೆ, ಗುಡ್. ಸೊ ನೆಕ್ಸ್ಟ್ ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಸೊ ಯಾವ ಬ್ಯಾಂಕ್ ಪೇ ಮಾಡಬೇಕು ಅದೆಲ್ಲ ಆಮೇಲೆ ನೋಡೋಣ. ಈಗ ಅಟ್ ಪ್ರೆಸೆಂಟ್ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಅಂದ್ರೆ ಕಾಲೇಜ್, ಬ್ರಾಂಚ್ ಚೇಂಜ್ ಆರ್ ಸಮಥಿಂಗ್ ಎಲ್ಸ್. ಎಸ್, ಮ್ಯಾಥ್ಸ್ ಇರುತ್ತೆ. ಸೊ ಕ್ಯಾಲ್ಸಿ ಬೇಕಾಗುತ್ತೆ. ಮತ್ತೆ ಲ್ಯಾಪ್ಟಾಪ್ ಇದ್ರೆ ವೆಲ್ ಅಂಡ್ ಗುಡ್. ಇಲ್ಲ ಅಂದ್ರೂ ನಡೆಯುತ್ತೆ, ಲ್ಯಾಪ್ಟಾಪ್ ಏನು ಕಂಪಲ್ಸರಿ ಇಲ್ಲ. ಬಟ್ ನೀವು CS ಏನಾದರೂ ಹೋಗ್ತಾ ಇದ್ದೀರಾ ಅಂತಂದ್ರೆ ಬೇಕಾಗ್ಬೋದು. ಸೊ ಲ್ಯಾಪ್ಟಾಪ್ ಮ್ಯಾಂಡೇಟ್ರಿನಾ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಇಲ್ಲ. ಸೊ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ಯಾವುದಾದ್ರೂ ಆಗುತ್ತೆ. ಸೊ ಲ್ಯಾಪ್ಟಾಪ್ ಅಂದರೆ ಏನಿಲ್ಲ, ಜಸ್ಟ್ ನಿಮಗೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಷ್ಟೇ. ನಿಮ್ಗೆ ಏನಾದರೂ ಪ್ರೆಸೆಂಟೇಷನ್ ಇದ್ದರೆ
ಲ್ಯಾಪ್ಟಾಪ್ ತಗೊಂಡೋಗಿ ಮಾಡ್ಬೋದು. ಕಾಲೇಜಲ್ಲಿ ಫ್ರೀ ಟೈಮ್ ಇದ್ದಾಗ ಕೂತ್ಕೊಂಡು ಕೋಡಿಂಗ್ ಮಾಡ್ಬೋದು. ಸೊ ಅದಕ್ಕೆ ಲ್ಯಾಪ್ಟಾಪ್ ಯೂಸ್ ಆಗುತ್ತೆ. ಪಿ ಸಿ ಇದ್ರೆ ನೋ ಪ್ರಾಬ್ಲಮ್, ನೀವು ಮನೆಗೆ ಬಂದು ಮಾಡ್ಬೋದು ಅಷ್ಟೇ, ಯಾವುದೇ ಪ್ರಾಬ್ಲಮ್ ಆಗಲ್ಲ. ಓಕೆ, ಗುಡ್. ನೆಕ್ಸ್ಟ್, ಬೇರೆ ಏನಾದರೂ ಡೌಟ್ಸ್ ಇದೆಯಾ? ಎಸ್, ಕ್ಯಾಲ್ಸಿ ಬೇಕು, ಕ್ಯಾಲ್ಸಿ ತಗೊಳ್ಳಿ. ನೀವು ಡಿಪ್ಲೊಮಾದಲ್ಲೇ ಕ್ಯಾಲ್ಕುಲೇಟರ್ ತೊಗೊಂಡಿದ್ರಿ ಅಂತಂದರೆ ನೋ ಪ್ರಾಬ್ಲಮ್. ಸೊ FX991ES ಸಮಥಿಂಗ್ ಏನೋ ಬರುತ್ತೆ. ಸೊ ಆ ಕ್ಯಾಲ್ಸಿ ತಗೊಳ್ಳಿ, FX991ES. ಮತ್ತು ಅದು ಡಿಪೆಂಡ್ಸ್ ಆನ್ ಬ್ರ್ಯಾಂಚ್ ಕೂಡ, ನೀವು ಯಾವ ಬ್ರ್ಯಾಂಚ್ ಅಂತ. ಸೊ ನೀವು ಈಗ ಕ್ಯಾಲ್ಸಿ ಬಗ್ಗೆ ಎಲ್ಲ ತಲೆಗೆಡ್ಸ್ಕೊಬೇಡಿ, ಕ್ಯಾಲ್ಸಿ ಎಲ್ಲ ಕಾಲೇಜ್ ಜಾಯಿನ್ ಆದಮೇಲೆ ನೋಡೋಣ. ಅದಕ್ಕಿಂತ ಟೈಮ್ ಇರುತ್ತೆ. ಕಾಲೇಜ್ ಜಾಯಿನ್ ಆದಮೇಲೆ ನಿಮಗೆ 1 ಮಂತ್ವರೆಗೂ ಟೈಮ್ ಇರುತ್ತೆ. ಆವಾಗ ನೀವು ಚೆನ್ನಾಗಿ ಎನ್ಕ್ವೈರಿ ಮಾಡಿ ನಿಮ್ಮ ಸೀನಿಯರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಏನಿದ್ದಾರೆ ಅವ್ರ ಹತ್ರ ಕೇಳಿಕೊಂಡು ನಿಮಗೆ ಏನು ಕ್ಯಾಲ್ಸಿ ಬೇಕು, ಯಾವ ಮಾಡಲ್ ಬೇಕು ಅಂತ ಅಲ್ಲಿ ಡಿಸೈಡ್ ಮಾಡ್ಬೋದು. ಬೆಸ್ಟ್ ಲ್ಯಾಪ್ಟಾಪ್ ಅಂಡರ್ 30,000. ಓಕೆ, ಸೊ ಅದು ಬೆಸ್ಟ್ ಲ್ಯಾಪ್ಟಾಪ್ ಅಂತ ನಾನು ಒಂದು ಸಜೆಸ್ಟ್ ಮಾಡೋದಕ್ಕಾಗಲ್ಲ ನಿಮಗೆ. ನೀವೇ ಒಂದಷ್ಟು ರಿಸರ್ಚ್ ಮಾಡಬೇಕಾಗಿ ಬರುತ್ತೆ, ಯಾರ ಹತ್ರ ಏನಾದರೂ ಕೇಳಬೇಕಾಗಿ ಬರುತ್ತೆ, ಅಂಗಡಿಗೆ ಹೋಗಿ ವಿಚಾರಿಸ್ಬೇಕು, ಆನ್ಲೈನಲ್ಲಿ ರಿಸರ್ಚ್ ಮಾಡಿ ನೋಡಿ. ಎಸ್, ಬೇರೆ ಏನಾದರೂ ಕ್ವಶನ್ಸ್? ಇಂಜಿನಿಯರಿಂಗ್ ರಿಲೇಟೆಡ್ ಕೇಳ್ರೋ ಅಂದರೆ ಇಂಜಿನಿಯರಿಂಗ್ ಆಕ್ಸೆಸರೀಸ್ ಕೇಳ್ತಿದ್ದೀರಾ? ಲ್ಯಾಪ್ಟಾಪ್ ಅಂಡರ್ 30,000. ನೆಕ್ಸ್ಟು ಕಾಲೇಜ್ ಬ್ಯಾಗ್ ಅಂಡರ್ 1,000 rupees. ನೆಕ್ಸ್ಟ್ ಇನ್ನೇನು ಕೇಳ್ತೀರಾ? ನೆಕ್ಸ್ಟ್ ಒಂದು ಮೊಬೈಲ್ ಫೋನ್ ಬೇಕು ಅಂಡರ್ 15,000. ಸೊ ಈಗ ಹೇಳಿ, ಬೇರೆ ಏನಾದರೂ ಡೌಟ್ಸ್ ಇದೆಯಾ? ಸೊ ಅದು ಬ್ಯಾಕ್ಲಾಗ್ ಅಂತ ಕನ್ಸಿಡರ್ ಆಗಲ್ಲ, ಸೊ ಅದು ಬ್ರಿಡ್ಜ್ ಕೋರ್ಸ್ ಅಂತ ಕನ್ಸಿಡರ್ ಆಗುತ್ತೆ. ನೀವು ಯಾವುದೇ ರೀತಿ ಫೀಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅಕಸ್ಮಾತ್ ನೀವೇನಾದರೂ ಇಂಜಿನಿಯರಿಂಗಲ್ಲಿ ಅಲ್ಲಿ ಹೋಗಿ ಏನಾದರೂ ಫೇಲ್ ಆಗಿ ಬ್ಯಾಕ್ಲಾಗ್ ಆಯಿತು ಅಂತಂದರೆ ಆ ಥರ ಟೈಮಲ್ಲಿ ಪೇ ಮಾಡಬೇಕಾಗಿ ಬರುತ್ತೆ. ನೀವೇನಾದರೂ ಅಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಫೇಲ್ ಆಯಿತು, ಆಗ ಅದು ಬ್ಯಾಕ್ಲಾಗ್ ಆಯಿತು ಅಂತಂದರೆ, ಥರ್ಡ್ ಸೆಮಿಸ್ಟರ್ ಪಾಸ್ ಆಗಬೇಕಾದ್ರೆ ಯಾವ್ದಾದ್ರು ಬ್ಯಾಕ್ಲಾಗ್ ಆಯಿತು ಅಂದರೆ ಆ ಟೈಮಲ್ಲಿ ಮತ್ತೆ ಎಕ್ಸಾಮ್ ಬರೀಬೇಕು ಅಂದರೆ ನೀವು ಫೀಸ್ ಪೇ ಮಾಡಬೇಕಾಗುತ್ತೆ. ಬ್ರಿಡ್ಜ್ ಕೋರ್ಸ್ಗೆ ಯಾವ ಸಬ್ಜೆಕ್ಟ್? ಸೊ ಬ್ರಿಡ್ಜ್ ಕೋರ್ಸಲ್ಲಿ ಮ್ಯಾಥ್ಸ್ ಇರುತ್ತೆ, ಮತ್ತು ಸಿ ಇರಬಹುದು. ಸೊ ಅದು ಡಿಪೆಂಡ್ಸ್ ಆನ್ ಯುವರ್ ಕಾಲೇಜ್. ಸೊ ಅದು ಬಂದು ಆಟೋನಮಸ್ ಆಗಿದ್ರೆ ಕಂಪ್ಲೀಟ್ಲಿ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಬ್ಯಾಕ್ಲಾಗ್ ಫೀಸ್ ಕೂಡ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಕಾಲೇಜಲ್ಲಿ ಒಂದೊಂದು ಫೀಸ್ ಇಟ್ಟಿರ್ತಾರೆ. ಫಸ್ಟಿಗೆ ಜಾಯ್ನ್ ಆಗಿ ಬ್ಯಾಕ್ಲಾಗ್ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಸೊ ಅದನ್ನೆಲ್ಲ ತಲೆಯಿಂದ ತೆಗೆದ್ಬಿಡಿ. ಜಸ್ಟ್ ಅಲ್ಲಿ ಓದ್ವಾ, ಚೆನ್ನಾಗಿ ಓದಿದ್ವಾ, ಚೆನ್ನಾಗಿ ಮಾರ್ಕ್ಸ್ ತೆಗೆದ್ವಾ, ಒಂದು ಕಡೆ ಪ್ಲೇಸ್ ಆದ್ವಾ, ಇಷ್ಟು ಮಾತ್ರ ನಿಮ್ಮ ಕಡೆ ತಲೆಯಲ್ಲಿರಬೇಕು.
ಈ ಬ್ಯಾಕ್ಲಾಗ್ ಅದು ಇದು ಎಲ್ಲ ತಲೆಯಿಂದ ತೆಗೆದ್ಬಿಡ್ಬೇಕು ನೀವು. ಡಿಪ್ಲೊಮಾದಲ್ಲಿ ಬ್ಯಾಕ್ಲಾಗ್ ಇತ್ತು ಅದ್ರ ಬಗ್ಗೆ ಯಾರು ತಲೆಗೆಡ್ಸ್ಕೊಳಲ್ಲ. ಆದ್ರೆ ಇಂಜಿನಿಯರಿಂಗ್ ಅಲ್ಲಿ ಬ್ಯಾಕ್ಲಾಗ್ ಇತ್ತು ಅಂದ್ರೆ ನಿಮ್ಮ ಪ್ಲೇಸ್ಮೆಂಟಿಗೆ ಕಷ್ಟ ಆಗುತ್ತೆ. ಸೊ ಅದರಿಂದ ಯಾರು ಬ್ಯಾಕ್ಲಾಗ್ಸ್ ಎಲ್ಲ ಇಟ್ಕೊಂಬೇಡಿ ಇಂಜಿನಿಯರಿಂಗ್ ಅಲ್ಲಿ. ಆ, ಅದು ಡಿಪೆಂಡ್ಸ್ ಆನ್ ಕಾಲೇಜ್. ಸೊ ಅವರು ಬ್ರಿಡ್ಜ್ ಕೋರ್ಸ್ ಕೊಡ್ಬೋದು, ಕೊಡದೇ ಇರ್ಬೋದು. ಅದರಿಂದ ಎಸ್, ಬರುತ್ತೆ ಇಂಟರ್ನ್ಶಿಪ್ಗೆ. ಸೊ ಈ ಪ್ಲೇಸ್ಮೆಂಟ್ ಇಂಟರ್ನ್ಶಿಪ್ಸ್ ಎಲ್ಲ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಒಳ್ಳೆ ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳೋದು. ಒಳ್ಳೆ ಕಾಲೇಜ್ಗೆ ಹೋದ್ರೆ ಇಂಟರ್ನ್ಶಿಪ್ಸ್ ಬರುತ್ತೆ, ಚೆನ್ನಾಗಿರೋ ಇಂಟರ್ನ್ಶಿಪ್ಸ್ ಬರುತ್ತೆ. ಇಂಟರ್ನ್ಶಿಪ್ ಅಲ್ಲೇ 1 ಲಕ್ಷದ ಪ್ಯಾಕೇಜ್ ವರ್ಗೂ ಇರುತ್ತೆ ಆ ಇಂಟರ್ನ್ಶಿಪ್ ಇದರಲ್ಲಿ. ಮತ್ತೆ ಇಂಟರ್ನ್ಶಿಪ್ ಮುಗಿತಾ ಇದ್ದಂಗೆ ಒಂದಷ್ಟು ಜಾಬ್ ಆಫರ್ಸ್ ಕೂಡ ಆಗುತ್ತೆ, ಮತ್ತೆ ಪ್ಲೇಸ್ಮೆಂಟ್ಸ್ ಚೆನ್ನಾಗಿ ಬರುತ್ತೆ. ಆದ್ರಿಂದ ಒಳ್ಳೆ ಕಾಲೇಜು ಜಾಯ್ನ್ ಆಗಿ, ಚೆನ್ನಾಗಿ ರಿಸರ್ಚ್ ಮಾಡಿ ಜಾಯ್ನ್ ಆಗೋದಕ್ಕೂ ಮುಂಚೆ. ಯಾಕಂದ್ರೆ ನೆಕ್ಸ್ಟ್ 3 ಇಯರ್ಸ್ ಅಲ್ಲೇ ಇರ್ತೀರ, ನಿಮ್ಮ ಫ್ಯೂಚರ್ ಅಲ್ಲೇ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ಬಿ ಕೇರ್ಫುಲ್ ಆಗಿ ಚೂಸ್ ಮಾಡಿ ಯಾವ ಕಾಲೇಜ್ ಅಂತ. ಸೀಟ್ ಅಲಾಟ್ಮೆಂಟ್ ಆದಮೇಲೆ ಎಷ್ಟು ದಿವಸ ಫೀಸ್ ಪೇ ಮಾಡೋಕ್ಕೆ ಟೈಮ್ ಇರುತ್ತೆ? ಸೊ 1 ವೀಕ್ 4-5 ಡೇಸ್ ಅಂತ ತಗೊಳ್ಳಿ. ಸೊ 4-5 ಡೇಸ್ ಟೈಮ್ ಇರುತ್ತೆ. ಸೊ ಇನ್ನು 5 ಮಿನಿಟ್ಸ್ ಟೈಮ್ ಇದೆ. 5 ಮಿನಿಟ್ಸಲ್ಲಿ ಕಾಲ್ ಎಂಡ್ ಆಗುತ್ತೆ. ಅಷ್ಟರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಳ್ಳಿ. ಓಕೆ, 77 ಬಂದರೆ ಗುಡ್. ವಾಟ್ ಡು ಯು ಥಿಂಕ್ ಅಬೌಟ್? ಮೋಸ್ಟ್ ಆಫ್ ದ ಟೈಮ್ಸ್ ಹಂಗೆ ಆಗುತ್ತೆ. ನಮ್ಗೆ ಗೊತ್ತಿರೋರೆಲ್ಲ ತುಂಬ ಕಮ್ಮಿ ತೆಗ್ದಿರ್ತಾರೆ. ಸೊ ಪೇಪರ್ ಆಬ್ವಿಯಸ್ಲಿ ಕಂಪೇರ್ ಮಾಡಿದ್ರೆ ಲಾಸ್ಟ್ 2 ಇಯರ್ಸ್ಗೆ ಸ್ವಲ್ಪ ಟಫ್ ಇತ್ತು. ಬಟ್ ಇವಾಗೇನು ಮಾಡೋದಕ್ಕಾಗಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಜಸ್ಟ್ ಬಿಟ್ಟಾಕಿ ಅಷ್ಟೇ. ಈಗ ಮುಂದೊಂದು ಯೋಚನೆ ಮಾಡ್ರಪ್ಪ ಅಷ್ಟೇ. ಸೊ ಈ ಸೆಷನ್ ಇಂಪಾರ್ಟೆಂಟ್ ಟೇಕ್ ಅವೇಸ್ ಏನು ಅಂದರೆ, ಇಂಜಿನಿಯರಿಂಗ್ ಕಾಲೇಜ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಅದು ಕ್ಲಿಯರ್ ಆಯಿತು. ಮತ್ತೆ ಅದಾದಮೇಲೆ ಈಗ ಅದ್ರ ಬಗ್ಗೆ ಜಸ್ಟ್ ಫೋಕಸ್ ಆನ್ ಯಾವ ಕಾಲೇಜ್ ಬೇಕು ನಿಮಗೆ ಅಷ್ಟೇ. ಅದ್ರದ್ದು ಫರ್ದರ್ ಪ್ರೋಸೆಸ್ ಏನಿದೆ ಅದೆಲ್ಲ ಒಂದೊಂದಾಗಿ ಅಪ್ಡೇಟ್ ಆಗ್ತಾ ಬರುತ್ತೆ. ಸೊ ಒಂದೊಂದಾಗಿ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ, ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಸೊ ಅದ್ರ ಬಗ್ಗೆ ಇವಾಗ ಯಾವುದೇ ರೀತಿ ತಲೆಗೆಡ್ಸ್ಕೊಬೇಡಿ. ಜಸ್ಟ್ ಈಗ ಕಾಲೇಜ್ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ, ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಏನೇನು ಅನ್ನೋದ್ರ ಮೇಲೆ ಕನ್ಸಿಡರ್ ಮಾಡಿ ಅಷ್ಟೇ, ಕಾನ್ಸಂಟ್ರೇಟ್ ಮಾಡಿ. ಸೊ ಟಾಪ್ ಕಾಲೇಜ್ ಲಿಸ್ಟ್ ವಾಟ್ಸಪ್ ಗ್ರೂಪ್ಗೆ ಹಾಕಿ. ಸೊ ಈಗ ನಾವು ಯಾವುದೋ ಒಂದು ಟಾಪ್ ಕಾಲೇಜ್ ಹಾಕ್ಬೋದು, ಬಟ್ ಟಾಪ್ ಕಾಲೇಜಸಲ್ಲಿ ಬ್ರಾಂಚಸ್ ಇರುತ್ತೆ. ಪ್ರತಿಯೊಂದು ಬ್ರಾಂಚಲ್ಲೂ ವೇರಿ ಆಗ್ತಾ ಬರುತ್ತೆ. ಓಕೆನಾ? ಸೊ
ಎಲ್ಲ ಬ್ರಾಂಚಿಗೂ ಹಾಕೋದಕ್ಕಾಗಲ್ಲ. ಸೊ ಅದರಿಂದ ಏನಂತಂದರೆ ನೀವು ಜಸ್ಟ್ ಬೇಸಿಕ್ ರಿಸರ್ಚ್ ಮಾಡಿ ಗೊತ್ತಾಗುತ್ತೆ. ಸಿಂಪಲ್. ಸೊ ನಿಮ್ಮ ಬ್ರಾಂಚ್ ಯಾವುದು, ಆ ಬ್ರಾಂಚ್ ಹೇಗಿದೆ ಕಾಲೇಜಲ್ಲಿ, ಮತ್ತು ಆದಷ್ಟು ಹೋಗಿ ವಿಸಿಟ್ ಮಾಡಿ. ಆಗ ನಿಮಗೆ ಕಂಪ್ಲೀಟ್ ಆ ಕಾಲೇಜ್ ಒಂದು ಪಿಕ್ಚರ್ ಸಿಗುತ್ತೆ. ಆಗ ನೀವು ಯು ಕ್ಯಾನ್ ಡಿಸೈಡ್ ಏನು ಮಾಡೋದೇನು ಅಂತ. ಸೊ ಮತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ಕೋರ್ಸ್ ಫಾರ್ ಬ್ರಾಂಚ್ ಚೇಂಜ್ ಪೀಪಲ್. ಅದು CS ಬ್ರಾಂಚ್ ಚೇಂಜ್ ಆಗ್ತಾ ಇರೋರಿಗೆ, CS ಚೇಂಜ್ ಆಗ್ತಾ ಇರೋರ್ಗೆ ಒಂದು ಕೋರ್ಸ್ ಇದೆ. ಸೊ ಯು ಕ್ಯಾನ್ ಜಾಯಿನ್ ದಟ್. ಸೊ ಆಗ ನಿಮಗೆ ಒಂದು ಇಂಜಿನಿಯರಿಂಗ್ ಒಂದಷ್ಟು ಈಸಿ ಆಗ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೂ ಕೂಡ ಬ್ರಾಂಚ್ ಚೇಂಜ್ ಆಗ್ತಾ ಇದ್ರೆ ನಿಮಗೆ ಗೊತ್ತಿರೋರು, ಅವ್ರಿಗೂ ಕೂಡ ರೆಫರ್ ಮಾಡ್ಬೋದು. ಮತ್ತು DCET 26 ಕೋಚಿಂಗ್ ಕೂಡ ನೆಕ್ಸ್ಟ್ ಮಂತಿಂದ ಶುರು ಆಗುತ್ತೆ. ನೆಕ್ಸ್ಟ್ ಮಂತ್. ಸೊ ಅದನ್ನು ನಿಮ್ಮ ಜೂನಿಯರ್ಸ್, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೂ ಕೂಡ ರೆಫರ್ ಮಾಡ್ಬೋದು. ಸೊ ದಿಸ್ ಇಸ್ ಲಾಂಗ್ ಟರ್ಮ್, ಓಕೆನಾ. ಸೊ ನಿಮಗೆ ಮಾಡಿದ್ದು ಶಾರ್ಟ್ ಟರ್ಮ್ ಕೋಚಿಂಗ್, ಸೊ 3 months ಕೋಚಿಂಗ್. ಸೊ ಅವ್ರಿಗೆ ಕೊಡ್ತಾರ ನಾವು ಈಗ ಹೊಸದಾಗಿ 1 year ಕೋಚಿಂಗ್. ಸೊ ಇದು ಕಂಪ್ಲೀಟ್ ಇಯರ್ ಇರುತ್ತೆ. ಸೊ ಅದರಿಂದ ನಿಮ್ಮ ಫ್ರೆಂಡ್ಸ್, ಜೂನಿಯರ್ಸ್, ಬ್ರದರ್ಸ್, ಸಿಸ್ಟರ್ಸ್, ಸೊ ಅವ್ರಿಗೆಲ್ಲ ರೆಫರ್ ಮಾಡ್ಬೋದು. ಸೊ ಎಲ್ಲರೂ ರೆಫರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಯಾರ್ಯಾರು ಚೇಂಜ್ ಆಗ್ತಾ ಇದ್ದಾರೆ ಅವರೆಲ್ಲ ಜಾಯ್ನ್ ಆಗಿ ಕೋರ್ಸಿಗೆ. ಓಕೆ, ಗುಡ್. ಓಕೆ, ಮಾಡೋಣ. ಫಸ್ಟ್ ಈಗ ಇಂಜಿನಿಯರಿಂಗ್ ಜಾಯ್ನ್ ಆಗೋರಪ್ಪ. ಓಕೆ, ಮಾಡೋಣ, ಡೆಫಿನೆಟ್ಲಿ ಮಾಡೋಣ, ಮೀಟಪ್ ಮಾಡೋಣ. ಸೊ ಫಸ್ಟ್ ಇಂಜಿನಿಯರಿಂಗ್ ಜಾಯ್ನ್ ಆಗಿ ಇದೆಲ್ಲ ಪ್ರೋಸೆಸ್ ಮುಗಿಲಿ, ತಲೆನೋವು ಈ ಪ್ರೋಸೆಸ್ಸಿಂದ ಆಚೆ ಬಂದು ಫ್ರೀ ಆಗಿ ನೀವು. ಓಕೆ, ಸೊ ಇನ್ನು ಯಾವುದೇ ರೀತಿ ಡೌಟ್ಸ್ ಇಲ್ಲ ಅಂತಂದರೆ ಲೆಟ್ಸ್ ಎಂಡ್ ದಿಸ್ ಸೆಷನ್ ಹಿಯರ್. ಯು ಆರ್ ಮೋಸ್ಟ್ ವೆಲ್ಕಮ್. Yes, you guys can leave now. Good night, everyone. Tata, bye bye. You are most welcome. ಇಟ್ಸ್ ಅ ಡ್ಯೂಟಿ. ನೀವು ನಮ್ಮನ್ನ ನಂಬಿ ಜಾಯ್ನ್ ಆಗಿದ್ದೀರಾ. ನಿಮ್ಮನ್ನ ಇಂಜಿನಿಯರಿಂಗ್ ದಡ ಸೇರಿಸೋದು ನಮ್ಮ ಜವಾಬ್ದಾರಿ. ಯಾವುದೇ ರೀತಿ ತಲೆಗೆಡ್ಸ್ಕೊಂಬೇಡಿ. ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ ನಾವು ನಿಮ್ಮ ಜೊತೆ ಇರ್ತೀವಿ. ನೀವು ನಮ್ಮನ್ನ ನಂಬಿ ಜಾಯ್ನ್ ಆಗಿದ್ದೀರಾ, ನಿಮಗೆ ಒಂದು ದಾರಿ ತೋರಿಸೋದು, ನಿಮ್ಮನ್ನ ಇಂಜಿನಿಯರಿಂಗ್ ಅನ್ನೋ ದಡ ಸೇರಿಸೋದು ನಮ್ಮ ಜವಾಬ್ದಾರಿ. ನಾವು ಕೊನೆವರೆಗೂ ಜೊತೆಗಿರ್ತೀವಿ. ಯಾವುದೇ ರೀತಿ ಟೆನ್ಷನ್ ಬೇಡ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಗುಡ್ ನೈಟ್. ಬಾಯ್ ಬಾಯ್.